प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। आचार्यः पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता करोतु मम कल्याणं हरिः हयमुखाभिदः गुरुश्च मध्वनामा मे वरदोस्तु निरन्तरं। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदया तान्नमस्ये गुರು ನಮ ಶ್ರೀ ಗುರುಭ್ಯೋ ನಮಃ. 30ಕ್ಕೆ ಅಂತೂ ತಂದ ಹಸಿರದಾಸರಮ್ಮನ ಅದೊಂದು ವೈಶಿಷ್ಟ್ಯನ ಕರೆ ಅಂದರೆ, ಈಗ ಹಿಂದಿನ ಸಂಧಿ ಒಳಗೆ ದೈತ್ಯ ತಾರತಮ್ಯ ಸ್ವಲ್ಪ ಹೇಳಿದ್ರು, ಸೂಕ್ಷ್ಮ ಇಷ್ಟ ದೈತ್ಯ ಹೆಂಗಿದ್ದಾರೆ ಎಷ್ಟೇ ಹೇಳ್ಬಿಟ್ಟಿದ್ರು. ಆ ದೈತ್ರಿಗೂ ಅಖಂಡ ತಾರತಮ್ಯದ ಇದನ್ನು ತಿಳ್ಕೊಂಡು ಇದಕ್ಕೆ ಮೋಕ್ಷಕ್ಕೆ ಸಾಧನ ಅಂತ ತಿಳ್ಕೊಂಡು ಹೇಳಿ ಪ್ರತ್ಯೇಕ ಒಂದು ಸಂಧಿ ಯಾರ ಮೇಲೆ, ದೈತ್ಯರ ಮೇಲೆ ಮಾಡ್ತಕ್ಕಂಥದ್ದು. ಇಲ್ಲಿ ಈ ವಿಷಯ ಕಡಿಮೆ ಹಾಕೋತ ಹೋಗುದು, ಹೆಚ್ಚಾಕೋತ ಹೋಗ್ತದ, ಹೆಚ್ಚಾಕೋತ ಹೋಗ್ತದೆ. ಹೌದಲ್ಲ, ಅವನಿಗಿಂತ ಅವ ಶ್ರೇಷ್ಠ, ಅವನಿಗಿಂತ ಅವ ಶ್ರೇಷ್ಠ, ಅವನಿಗಿಂತ ಅವ ಶ್ರೇಷ್ಠ, ಹಿಂಗೆ ಹೋಗ್ತದೆ. ಅತೀ ಶ್ರೇಷ್ಠ ಯಾರಂಗಾರ ಮನುಷ್ಯೋತ್ತಮರತೆ ವಾಯುದೇವರು, ಬ್ರಹ್ಮದೇವರು, ಆಮೇಲೆ ಲಕ್ಷ್ಮೀ ನಾರಾಯಣರು. ಇದು ಹಿಂಗೆ ಇಲ್ಲಿಯೂ ಹಂಗೆ. ಇಲ್ಲಿ ಹೆಂಗೆ ಅಂತ ಕೇಳಿದ್ರೆ ಇದು ವಿರುದ್ಧ. ಇಲ್ಲಿ ಹೆಂಗೆ ವಿರುದ್ಧ ಅಂತ ಕೇಳಿದ್ರೆ, ಕಲಿ ಇದ್ದಲ್ಲ ಅವ ಲಾಸ್ಟ್, ಉಳಿದಲ್ಲ ಅವನ ಕೆಳಗಿನರು ಅಂತ ಅರ್ಥ. ಕಲಿಗೆ ಅಸಾಧ್ಯ ಕೆಟ್ಟ ಗುಣಗಳವನು, ಅವನಂತ ಅವನು ಹೊಲದವ್ರು ಯಾರು ಇಲ್ಲೇ ಇಲ್ಲ. ಇಲ್ಲಿ ನಿಮ್ಗೆ ಬಂದಾಗ ಗೊತ್ತಾಗ್ತದೆ ಇಲ್ಲಿ ಅಂತರ್ದಾಸರ. ಇಲ್ಲಿ ನೋಡ್ರಿ, ಸಂಧಿ ಸೂಚನೆ ಕೊಡ್ತಾರೆ ಮಧ್ಯಕ್ಕ. ಶ್ರೀಶ ಮುಕ್ತಾಮುಕ್ತ ಸುರವರ ವಾಸುದೇವಗೆ ಭಕ್ತಿಯಲ್ಲಿ ಕಮಲಾಸನನು ಪೇಳಿದನು ದೈತ್ಯ ಸ್ವಭಾವ ಗುಣಗಳನ್ನು. ಅಗದಿ ಹಗರದ ಇದು, ಡಿಫಿಕಲ್ಟ್ ಇಲ್ಲ ನೋಡ್ರಿ ಅಂತಾರ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಶ್ರೀ ಈಶ ಅಂದ್ರೆ ಪರಮಾತ್ಮ. ಶ್ರೀಗೂ ಈಶನಾಗಿರ್ತಕ್ಕಂಥ ಪರಮಾತ್ಮ ಅಂತ ಅರ್ಥದ ಶ್ರೀಶ. ಮತ್ತಾರಿಗೆ ಶ್ರೀಗೆ ಈಶ ಹೌದು. ಮುಕ್ತ ಅಮುಕ್ತರು, ಮುಕ್ತರಿಗೂ ಅಮುಕ್ತರಿಗೂ ಕೊಡತಕ್ಕಂಥ ಸುರ ವರ ಅಂದ್ರೆ ಪರಮಾತ್ಮ, ಸುರ ದೇವತೆಗಳು. ನೋಡ್ರಿ, ಪರಮಾತ್ಮ ಲಕ್ಷ್ಮಿಗೂ ಒಡೆಯ, ಮುಕ್ತರಿಗೂ ಅಮುಕ್ತರಿಗೂ ಒಡೆಯಾಗಿರ್ತಕ್ಕಂಥವ, ಸರ್ವಶ್ರೇಷ್ಠ ಒಡೆಯ ಪರಮಾತ್ಮ. ಮುಕ್ತ ಅಮುಕ್ತ ಸುರವರ ಯಾರವ? ಪರಮಾತ್ಮ. ಮುಂದೆ ಹೇಳ್ಬಿಟ್ರ ವಾಸುದೇವಯ್ಯ ಅಂತ. ಭಕ್ತಿಯಲ್ಲಿ ಕಮಲಾಸನನು ಪೇಳಿದನು, ಭಕ್ತಿಯಲ್ಲಿ ಕಮಲಾಸನನು ಪೇಳಿದನು. ಯಾರು ಹೇಳಿದಾನೆ? ಕಮಲಾಸನ ಸುರವರ. ಹೌದು, ಸುರವರ ಮಾಡಿಕೊಡ. ಸುರವರ ತಪ್ಪಿರ್ತಪ್ಪ, ಸುರವರ ಹೌದಾ? ನೀವು ಸುರವರ ಅಲ್ಲ, ತಪ್ಪಿರ್ತಪ್ಪ. ಸುರವರ, ಸುರರು ಅಂದ್ರೆ ಶ್ರೇಷ್ಠತೆಗಳು, ವರ ಅಂದ್ರೆ ಅವ್ರಿಗೆ ಶ್ರೇಷ್ಠ, ದೇವತೆಗಳಿಗೆ ಶ್ರೇಷ್ಠ ಆಗಿರ್ತಕ್ಕಂಥ ಪರಮಾತ್ಮ ಅಂತ. ತಕ್ ಶಬ್ದಕ್ಕೆ ಅರ್ಥ ಆಗುದಿಲ್ಲ, ಸುರವತ ಶಬ್ದಕ್ಕೆ ಅರ್ಥ ಆಗುದಿಲ್ಲ. ಸುರವರ ದೇವತೆಗಳಿಗೂ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ. ಅವ ಯಾರು? ಅದು ಮುಂದದ ವಾಸುದೇವಗೆ ಹೇಳಿಬಿಟ್ಟಾರ. ಮುಕ್ತರಿಗೂ ಅಮುಕ್ತರಿಗೂ ಲಕ್ಷ್ಮೀದೇವಿಗೂ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ವಾಸುದೇವಗ ಭಕ್ತಿಯಲ್ಲಿ ಯಾರು ಹೇಳಿದ್ರು? ಕಮಲಾಸನನು ಪೇಳಿದನು. ಕಮಲಾಸನ ಬ್ರಹ್ಮದೇವರು ಏನು ಹೇಳ್ತಾನ? ದೈತ್ಯ ಸ್ವಭಾವ ಗುಣಗಳನ್ನು. ಬ್ರಹ್ಮದೇವರು ನಿಂತ್ಕೊಂಡಾರ, ಪರಮಾತ್ಮ ಕೈ ಮುಕ್ಕೊಂಡು ನಿಂತ್ಕೊಂಡಾರ. ಅವ್ ಹೇಳಲಿಕ್ಕತ್ತಾರ ದೈತ್ಯರ ತಾತಮ್ಮ ಹೇಳ್ತಾನೆ, ನೋಡಪ್ಪ ಕೇಳು, ತಪ್ಪಿದ್ರೆ ಹೇಳ ನನಗೆ ಅಂತ ತಿಳ್ಕೊಂಡು. ಯಾರು ಹೇಳಲಿಕ್ಕತ್ತಾರ? ಬ್ರಹ್ಮದೇವ್. ಯಾರಿಗೆ? ಭಗವಂತ ಪರಮಾತ್ಮ. ಏನು ವಿಷಯ ಏನಂಗಾರ? ದೈತ್ಯರ ತಾರತಮ್ಯ. ಇದನ್ನ ಯಾಕೆ ಅಭ್ಯಾಸ ಮಾಡಬೇಕು? ದೈತ್ಯರ ತಾರತಮ್ಯ ಅಂತ ಕೇಳಿದ್ರೆ, ನೋಡ್ರಿ, ನಾವು ಹೆಂಗೆ ವಸ್ತು ಹಂಗೆ ತಿಳ್ಕೊಬೇಕು, ಸ್ಥಿತಿ ಸರಿಯಾಗಿ ತಿಳ್ಕೊಬೇಕು. ವಸ್ತುಗಳನ್ನ ಹೆಂಗಿರುತ್ತೆ ಹಂಗೆ ತಿಳ್ಕೊಬೇಕು. ಉದಾಹರಣೆ ಇರ್ತದೆ, ಪರಮಾತ್ಮ ಅನಂತ ಗುಣ ಪರಿಪೂರ್ಣ, ಅವನು ನಿರ್ದೋಷ, ಗುಣರಹಿತ ಅಂತ ತಿಳ್ಕೊಳ್ಳಂಗಿಲ್ಲ ಇಲ್ಲ ಅವನ. ಹಂಗೆ ದೈತ್ಯರು ಯಾರು, ಅವ್ರ ಸ್ವಭಾವ ಏನು, ಹಂಗೆ ತಿಳ್ಕೊಂಡ್ರೆ ನಮಗೆ ಸಾಧನೆಗೆ ಅನುಕೂಲ ಆಗ್ತದೆ. ಅವ್ರನ್ನ ಬೆನ್ನೋದು ಬಿಡ್ತೇವೆ ನಾವು ದೈತ್ಯರನ್ನ ಅಂತ ಹೇಳಲಿಕ್ಕೆ ಹೇಳ್ತಾರ ಬ್ರಹ್ಮದೇವ್ ಹೇಳ್ತಾರೆ. ಇದಿಷ್ಟು ಇಡೀ ಸಂಧಿ ಅವರೇ ಹೇಳಿದ್ದ, ಬ್ರಹ್ಮದೇವ್ ಹೇಳ್ತಕ್ಕಂಥದ್ದು ಇದು. ಕೇಳ್ತಲ್ಲ? ನೋಡ್ರಿ, ಮಧ್ಯೆ ಅಂತಾರ ಇದನ್ನ ನೋಡಿ. ಯಾರಿಗೆ? ಬ್ರಹ್ಮದೇವ್. ಹೌದು, ಸಂಶಯ ಮಾಡು, ಕರೆಕ್ಟ್. ಎನಗೆ ನಿನ್ನಲ್ಲಿ ಭಕುತಿ ಜ್ಞಾನಗಳು ಎನಿತಿಹವು, ಪ್ರಾಣನಲ್ಲಿ ತಿಳಿಯದೆ ಹನುಮಾದಿ ಅವತಾರಗಳ ಭೇದಗಳ ಪೇಳುವವ. ಧನುಜ ಘೋರ ಅಂದಂತಮಸ್ಸಿಗೆ ಹೋಗುವನು ನ ಸಂಶಯ, ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಛೇದಿಪನೆಂದು ಅಬ್ಜಭವ. ಛೇದಿಪನೆಂದನು ಅಬ್ಜಭವ, ಛೇದಿಪನೆಂದನು ಉಳಿದಲ್ಲೇ ಅಬ್ಜಭವ. ಅಬ್ಜಭವ ಅಂದ್ರೆ ಬ್ರಹ್ಮದೇವರು, ಕಮಲದ ಹುಟ್ಟಿದರು. ಅಬ್ಜಭವ ಏನಂತ ನೋಡ್ರಿ ಅಂತಾರ ಪರಮಾತ್ಮ. ಇದ್ರಿಗಿದ್ದಾರ
ಪರಮಾತ್ಮ ಇದ್ರು ಇದ್ರು ನಿಂತ್ಕೊಂಡ, ಪರಮಾತ್ಮ ಕುತ್ಕೊಂಡಾನ, ಇವ್ರು ನಿಂತ್ಕೊಂಡು ಪ್ರಾರ್ಥನೆ ಮಾಡಿದೆ ಭಕ್ತರು ಇವರು ಅಂತ. ಏನಾಗಿ ಅಂದ್ರೆ ನನಗಂತ ಅರ್ಥ. ನಿನ್ನಲ್ಲಿ ಯಾರಲ್ಲಿ? ಪರಮಾತ್ಮನಲ್ಲಿ. ಸ್ವಾಮಿ ಅಂತಾರ. ಭಕುತಿ ಜ್ಞಾನಗಳು ಎನಿತಿಹವು. ನನಗೆ ಎಷ್ಟು ನಿನ್ನಲ್ಲಿ ಭಕ್ತಿ ಅದ, ಎಷ್ಟು ಜ್ಞಾನ ಅದ. ಬ್ರಹ್ಮದೇವರು ಹೈಯೆಸ್ಟ್ ಮಹಾಜ್ಞಾನಿಗಳು. ಅವರಂಥ ಭಕ್ತರು ಯಾರು ಸಿಗುವುದಿಲ್ಲ. ಮೊದಲನೇ ನಂಬರ್ ಲಕ್ಷ್ಮೀದೇವಿ ಭಕ್ತರೊಳಗೆ, ಎರಡನೇ ನಂಬರ ಬ್ರಹ್ಮದೇವರು ವಾಯುಗಳು ಅಂತಾರ. ನಿನ್ನಲ್ಲಿ ಎಷ್ಟು ಭಕ್ತಿ ಅದನೋ, ನನಗೆ ಎಷ್ಟು ಜ್ಞಾನ ಅದನೋ ಪ್ರಾಣನಲ್ಲಿ ಅಷ್ಟ್ಯಾರಲ್ಲೇವ, ಮುಖ್ಯ ಪ್ರಾಣಲ್ಲಿ ಅಷ್ಟು ಅಂತ ತಿಳ್ಕೋಬೇಕು. ಸಮಸಮ ಒಂದೇ ಕಕ್ಷ ಬ್ರಹ್ಮವಾಯುಗಳು. ಬ್ರಹ್ಮದೇವರು ಕಿಂಚಿತ್ ಹೆಸರಿಷ್ಟ, ಯಾಕೆ ಪದವಿ ಪ್ರಯುಕ್ತ ಆಗತಕ್ಕಂಥದ್ದು ಪ್ರಾಣನಲ್ಲಿ. ಇದನ್ನು ತಿಳಿಯದೆ ಹನುಮದಿ ಅವತಾರಗಳ ಭೇದಗಳ ಪೇಳುವಮ. ನೋಡ್ರಿ, ಹಿಂಗೆ ತಿಳ್ಕೊಬೇಕಂತ. ವಾಯುದೇವರಿಗೆ ಬ್ರಹ್ಮದೇವರಿಗೆ ಬಹಳ ಅಂತರ ಇಲ್ಲ. ನನ್ನಲ್ಲೇ ಅಂತಾರ, ನನಗೆ ಎಷ್ಟು ಭಕ್ತಿ ಜ್ಞಾನವನು ಅಷ್ಟು ಅವರಲ್ಲಿ ಅವ. ಯಾರಲ್ಲಿ? ಮುಖ್ಯ ಪ್ರಾಣದೇವರಲ್ಲಿ. ಅಲ್ಲಿ ಅವ್ರ ಅವತಾರ ಎಷ್ಟು ಮಾಡ್ಯಾರ? 3 ಅವತಾರ: ಹನುಮ, ಭೀಮ, ಮಧ್ವ. ಅದನ್ನ ನೋಡ್ರಿ. ತಿಳಿಯದೆ ಇದನ್ನ ಈ ವಿಷಯ ತಿಳ್ಕೋದಂಗ ವಾಯುದೇವರು ಬ್ರಹ್ಮದೇವರು ಗುಣಗಳಲ್ಲಿ, ಭಕ್ತಿಯಲ್ಲಿ, ಜ್ಞಾನದಲ್ಲಿ ಸರಿಸಮ. ತಮ್ಮ ಪ್ರಶ್ನೆ ಇಲ್ಲ. ಪದವಿ ಪ್ರಯುಕ್ತ ಒಂಚೂರು ಜಾಸ್ತಿ ಕುರ್ಚಿ ಅವರಿಗೆ. ಯಾರಿಗೆ? ಬ್ರಹ್ಮದೇವರಿಗೆ. ನಂತರ ಹನುಮಾದಿ ಅವತಾರಗಳ ಭೇದಗಳ ಪೇಳುವವ. ಹಿಂಗೆಂದು ಮಾಡಬಾರ್ದು. ಹನುಮ, ಭೀಮ, ಮಧ್ವ. ಈ ಹನುಮಂತಿಯವರಾದಾಗ ಜಾಸ್ತಿ ಇತ್ತು, ಭೀಮಸೇನದಾಗ ಕಮ್ಮಿ ಇತ್ತು, ಹಿಂಗೆ ತಿಳ್ಕೊಬಾರ್ದು ಅಂತಾರ. ಅದು ಮಧ್ವಾಚಾರದ ಕಮ್ಮಿ ಇತ್ತು. ಇಲ್ಲ, ಹನುಮ ಹೆಂಗೋ ಹಂಗೆ ಭೀಮಸೇನರು, ಭೀಮ ಹೆಂಗೋ ಮಧ್ವಾಚಾರ. ಶಕ್ತಿ, ಜ್ಞಾನ, ಬಲ ಎಲ್ಲದಕ್ಕೂ ಅಷ್ಟೇ. ಹಂಗೆ ಅವತಾರದ ಫರಕ್ ಮಾಡೋಬಾರ್ದು. ಹಂಗೆ ತೇಳುವವ ಅವ ದೈತ್ಯ ಅಂತಾರ. ಹನುಮ, ಭೀಮ, ಮಧ್ವರು ಯಾರು ಡಿಫರೆನ್ಸ್ ಮಾಡ್ತಾರಲ್ಲ ಅವ ಏನವ? ದೈತ್ಯ. ಸರಿಯಾಗಿ ತಿಳ್ಕೊತಕ್ಕಂಥವ ಸಾಮಾನ್ಯ ಮನುಷ್ಯ, ಒಳ್ಳೆ ಜ್ಞಾನಿ ಅಂತಕ್ಕಂಥ. ಹನುಮಾದಿ ಅವತಾರಗಳ ಭೇದಗಳ ಪೇಳುವವ. ನೋಡ್ರಿ, ಅಲ್ಲಿ ಹನುಮಂತರ ಶಕ್ತಿ ಭಾಳ ಇತ್ತು, ಭೀಮಸೇನರಿಗೆ ಅಷ್ಟೇ ಶಕ್ತಿ ಅನ್ನೋಂಗಿಲ್ಲ. ಭೀಮಸೇನರಿಗೆ ಜ್ಞಾನ ಭಾಳ ಇಲ್ಲ, ಮಧ್ವಾಚಾರ್ಯ ಭಾಳ ಜ್ಞಾನ ಇತ್ತು ಅನ್ನೋಂಗಿಲ್ಲ. ಜ್ಞಾನ, ಬಲ, ಐಶ್ವರ್ಯ, ಶಕ್ತಿ, ಸಾಮರ್ಥ್ಯ ಅದನ್ನ ಹೇಳ್ತಾರೆ ನೋಡ್ರಿ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮ ಸ್ಮರಣಾತ್ ಭಯೇತ್. ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಅದರಂತ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಹಂಗೆ ಹನುಮ ಭೀಮ ಒಂದೇ ಅವತಾರ. ಬೇರೆ ಬೇರೆ ಕಾಲದಾಗ ಆಗಿರ್ಬೋದು, ಬೇರೆ ಬೇರೆ ಉದ್ದೇಶಕ್ಕಾಗಿರ್ಬೋದು. ಅವರೇ ಅವರು, ಅವರೇ ಅವರು. ಹೆಂಗ ಅದಕ್ಕಂತಾರ ಅವತಾರಗಳ ಭೇದಗಳ ಪೇಳುವವ. ಅವ ಯಾರು ಅಂತ ಗೊತ್ತಾ? ಅವ ಹೇಳ್ತಾ ಇದ್ದಾರೆ. ಧನುಜ, ಅವನ ರಾಕ್ಷಸ. ಧನು ಅಂತಕ್ಕಂಥವ್ರು ಹುಟ್ಟಿರ್ತಕ್ಕಂಥವ್ರು. ಕಶ್ಯಪಡಿ ಧನು ಅವ್ರ ತಾಯಿ ಹೆಸರು. ಧನು ಹೊಟ್ಟೆಗೆ ಎರಡು, ಅವರೆಲ್ಲ ಧನುಜರ. ಧನುಜ ಶಬ್ದಕ್ಕೆ ಅರ್ಥ ಏನು? ರಾಕ್ಷಸ ಅಂತ ಅರ್ಥ. ಧನುನ ಮಕ್ಕಳು. ಧನು ದೈತ್ಯರ ತಾಯಿ. ಧನುಜ ಎಲ್ಲಿ ಹೋಗ್ತಾನವ? ಹಿಂಗ್ ಮಾಡವ, ಘೋರ ಅಂದಂತಮಸ್ಸಿಗೆ ಹೋಗುವನು. ಅವಾಗ ಮೋಕ್ಷ ಇಲ್ಲ. ಅಷ್ಟ ಅಲ್ಲ, ಭಾರಿ ದುಃಖ ಆಗ್ತದೆ ನಮಗೆ. ಎಂದು ಅವತಾರ ಡಿಫರೆನ್ಸ್ ಮಾಡಿ ನೋಡ್ತಕ್ಕಂಥಲ್ಲ. ಹೌದಾ? ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನ ಸಂಶಯ. ಸಂಶಯ ಮಾಡೋಂಗೆಲ್ಲೇ ಇಲ್ಲ. ಅದನ್ನ 3 ಒಂದೇ ತಿಳ್ಕೊಬೇಕು ಅಂತ ಅರ್ಥ. 3 ಡಿಫರೆನ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ರೀತಿ ಹೇಳ್ತಾರೆ ಅಂತಾರ. ಮುಂದೆ ದೇವರಿಗೆ ಒಂದು ಹೇಳಿದ್ರೆ ದೈತ್ಯರು 1 ಲಕ್ಷಣ ಹೇಳಿದ್ರೆ ಅದಾಗ ಏನು ಲಕ್ಷಣದು? ಹನುಮಾದಿ ಅವತಾರ ಮಾಡ್ತಕ್ಕಂಥಲ್ಲ. ಹಿಂಗೆ ಯಾಕೆ ಹೇಳಿದ್ರೆ ಗೊತ್ತ ನಿಮ್ಮ ಮಜಾನ ನೋಡ್ರಿ. ಹೇಳ್ತಾರ. ಹಂಗೆ ನೆನಪು ಮಾಡಿಕೊಡ್ರಿ. ಇವೆಲ್ಲ ಅಂತಿರ್ತೀರಿ. ಗಚ್ಚನ್ ಸೌಗಂಧಿಕಾರ್ಥಂ ಪ್ರತಿಸ ಹನುಮತಃ ಪುಚ್ಛಮಚ್ಚ ಭೀಮಃ ಪ್ರೋದ್ಧೃತುಂ ನಾಸಿಕಸ್ಸ ತ್ವಮೌರುಷ ಭೀಷಯಾಮಾಸ ಚೇತಿ. ಏನು ಹೇಳ್ತಾರೆ ಇದ್ರೊಳಗೆ ಅಂತಂದ್ರೆ ಇಲ್ಲಿ ಹಿಂಗೆ ಬರ್ತದೆ. ಭೀಮಸೇನ್ ದೇವರು ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೋದ್ರು. ಯಾರಿಗೆ ಬೇಕಾಗಿತ್ತು? ದ್ರೌಪದಿಗೆ. ಹುಡುಕೋತ ಹೋದ್ರ. ಅವಾಗ ವನವಾಸದಾಗಿದ್ರು. ಅವ್ರು ಹೋಗೋ ಹೊತ್ನ್ಯಾಗ ಹನುಮಂತರು ಕೂತಿದ್ರು ದಾರ್ಯಾಗ. ಆ ಪುಷ್ಪ ತೊಗೊಂಡು ಹೋಗ್ತಿ. ಅವ್ರ ಹನುಮಂತಿಯವ್ರು ಯಾರೋ ಯಾವುದೋ ಮಂಗ್ಯಾಗ ಕೂತದಲ್ಲಿ ಇಲ್ಲಿ ಅವ್ರೇನು ಹಂಗಂದ್ರೆ ಯಾವುದೋ ಮಂಗ್ಯಾಗ ಕೂತದಿಲ್ಲ ಇಲ್ಲಿ ಹೆಂಗೆ ಹೋಗ್ಬೇಕು ಹಂಗಾರ ಆ ಮಂಗ್ಯಾಗ ಮಾತಾಡ್ಸಿದ್ರು. ಏನಪ್ಪಾ ಏನೋ ಹೆಂಗೆ ಕೂತಿ ದಾರಿ ಬಿಡು ನನಗೆ. ಭೀಮಸೇನ್ ದೇವ್ರ ಅವ್ರ ಹನುಮ, ಇವ್ರು ಭೀಮ. ಎರಡೋ ಅವತಾರ ಒಂದು ಎರಡನೇ ಕೂಡ ಹೇಳಿದ್ರು. ಈ ಬಾಳ ತಕ್ಕೊಳ್ಳೋ ಅಂದ್ರೆ ಅವ್ರು ಹನುಮಂತರು ಹೇಳಿದ್ರಂತ. ಮುದುಕ ಏನಪ್ಪ, ನನ್ನ ವಯಸ್ಸನ್ನು ನೋಡು, ನನಗೆ ಎತ್ತಲಿಕ್ಕೆ ಆಗೋದಿಲ್ಲ, ಸರಿಸಿ ಹೋಗಿ ಏನಂದ್ರು. ಭೀಮಸೇನರು ಎತ್ತಲಿಕ್ಕೆ ಹೋಗ್ತಾರ, ಬಾಲ ಎತ್ತಲಿಕ್ಕೆ ಆಗಲಿಲ್ಲ ಅವ್ರ ಕಡೆಯಿಂದ. ನಾನು ಗಚ್ಚನ್ ಸೌಗಂಧಿಕಾರ್ಥಂ. ಹೌದಾ? ಪತಿ ದಾರಿಯೊಳಗೆ ಹನುಮತಃ. ಪುಚ್ಛ ಅಂದ್ರೆ ಬಾಲ. ಅಚ್ಚಸ್ಯ ಭೀಮಃ ಉದುತಂ ಭೀಷಯಾಮಾಸ ಚೇತಿ. ಹೆದರಿ ಬಿಟ್ರಂತ. ಆ ಆಕಾರ ನೋಡಿ ಯಾರು? ಭೀಮಸೇನ ದೇವರು. ಹಿಂಗೆ ತಿಳ್ಕೊಬಾರದು. ಆ ಭೀಮಸೇನ ಶಕ್ತಿ ಇದ್ದಿದ್ದಿಲ್ಲ, ವಾಯು ಶಕ್ತಿ ಅಂತ ತಿಳ್ಕೊಳ್ಳೋ ಹಂಗಿಲ್ಲ. ಮತ್ತೆ ಯಾಕಂತ ಕೇಳಿದ್ರೆ ಎರಡೋ ಅವತಾರ ಸಮಾನನ. ಹಿಂಗೆ ಯಾಕೆ ಮಾಡಿದ್ರೆ ಹಂಗಾರೆ ಅಲ್ಲಿ ಮುಂದೆ ಹೇಳ್ತಾರೆ ಶ್ಲೋಕ. ಮುಂದೆ ಹೇಳ್ತಾ ಇದ್ದಾರೆ. ದೈತ್ಯರಿಗೆ ಸಾಧನ ಆಗಲಿ, ದೈತ್ಯ ಹಿಂಗೆ ತಿಳ್ಕೊಬೇಕು.
ದೈತ್ರು ಹಂಗೆ ಉಪವಾಸ ಮಾಡಬೇಕು. ದೈತ್ರಿ ಸುಲೋ ಬುದ್ಧಿಲ್ಲ, ಹೆಂಗೆ ಭಗವಂತ ನಿರ್ಗುಣ ಅಂತಾರೆ ಹಂಗೆ ಅವ್ರಿಗೆ ಉಪವಾಸ ಮಾಡಬೇಕು. ಅದಕ್ಕೆ ಅವ್ರಿಗೆ ಹೆಂಗೆ ಉಪವಾಸ ಮಾಡ್ತಾರ ಅದ್ರ ಹೇಳ್ತಾರೆ. ಸಂಶಯ ಅಂತಾರೆ. ಇದು ಒಂದು ಹೇಳಿದರು. ಒಂದೇದು ಹಿಂಗೆ ಭಾಳ ಅಷ್ಟವ. ಉದಾಹರಣೆ ನೋಡ್ಕೊಡ್ರಿ. ಭೀಮಸೇನ ದೇವರು ಹನುಮಂತಿಯವರಿಗೆ ಅಂತಕ್ಕಂಥ ಮಹತ್ವ ಹೇಳ್ಕೊತ ಹೋಗ್ತಾ ಇದ್ದಾರೆ. ಅಂತ ಮಹಾನುಭಾವರು ಭೀಮಸೇನ ದೇವರಾಗಲಿ ಹನುಮಂತಿಯವರಾಗಲಿ ಅಥವಾ ಮಧ್ವಾಚಾರ್ಯಲಿ ಶಕ್ತಿ ಸಾಮರ್ಥ್ಯ ಬಲ ಶಕ್ತಿ ಜ್ಞಾನ ಎಲ್ಲ ಒಂದೇ ತಿಳ್ಕೊಬೇಕು. ಹಂಗೆ ಅಕಸ್ಮಾತ್ ಯಾವೊಂದು ಭೇದ ಮಾಡಿ ತಿಳ್ಕೊಂಡ ಅಂದ್ರೆ ಅವ ಇದಕ್ಕೆ ಹೋಗ್ತಾನ, ನರಕಕ್ಕೆ ಹೋಗ್ತಾನ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳೋದು. ನಿನ್ನ ಬೈವರ ಎರಡನೇ ಲಕ್ಷಣ ಇದು ಮನೆ ಲಕ್ಷಣ ಯಾರ್ದು? ದೈತ್ಯರದು. ಇದು ತುಂಬ ದೈತ್ಯ ಲಕ್ಷಣ ಬರ್ಕೋತ ಹೋದು 1 2 3 ಹಿಂಗೆ ನೀವು ಅಂಕಿ ಹಾಕೋತ ಹೋಗೋ ನೀವು ಬೇಕಾದ್ರೆ. ಇಲ್ಲ 2 ಲಕ್ಷಣ ಇದಾಗ ಇದು ಒಂದೇ ಲಕ್ಷಣ ಆಯ್ತು. ಎರಡನೇದು ನಿನ್ನ ಬೈವರ. ದೇವ್ರನ್ನ ಯಾರ ಬೈತಾರ? ಅಪ್ಪಿ ತಪ್ಪಿ ಬೈಯವರು ಇದ್ದೇ ಇದ್ದಲ್ಲ. ಮತ್ತೆ ಎಷ್ಟು ಮಂದಿ ಬೇಕಾ ಅಷ್ಟು ಮಂದಿ ಬೈಯವರು, ಅವರ ದೈತ್ಯರ ಅವರು. ಅದು ನಿನ್ನ ಬೈವರ ಅಂತಾರ ಬ್ರಹ್ಮದೇವರು. ಕೊನೆಯ ನಾಲಿಗೆ ಪಿಡಿದು ಛೇದಿಪೆನು. ಸಿಕ್ತಿಲ್ಲ ದೈತ್ಯದ ಅರ್ಥ ಸಂಧಿ. ಪಿಡಿದು ಛೇದಿಪೆನು ಅಂತಾರ. ನಿನ್ನ ಯಾರು ಬೈತಾರಲ್ಲ ಅವ್ರ ನಾಲಿಗೆ ಹಿರಿದು ನಾ ಕತ್ತರಿಸ್ಬಿಡ್ತೀನಿ ಅಂತಾರೆ ಬ್ರಹ್ಮದೇವರು. ಅಂದ್ರೆ ಅಷ್ಟು ಶಿಕ್ಷಾ ಅವ್ರಿಗೆ. ದೈತ್ಯರ ಲಕ್ಷಣ ಹೆಂಗಾರ? ಒಂದನೇದು ಹನುಮ ಭೀಮ ಮಧ್ವತರದ ಭೇದ ತಿಳ್ಕೊಳ್ಳೋದು. ಎರಡನೇದು ಪರಮಾತ್ಮ ಬೈಯೋದು. ಇವ್ರೇಳಿ ಹೋಗ್ತಾರೆ ಅಂಧನ್ ತಮಸ್ಸಿಗೆ ಹೋಗುವರು. ಯಾರೇನು ಬೈತಾರಲ್ಲ ಅಂಥವ್ರು ಬರಲಿಲ್ಲ ನನ್ನ ಹತ್ರ. ಇವತ್ತು ನಾಳೆ ಬರ್ತಾರ ಹತ್ರ ದೇವ್ರ ಬಂತಾರ ಬ್ರಹ್ಮದೇವ್ರು. ಅವ್ರ ನಾಲಿಗೆನೆ ಶೀಳ್ಬಿಡ್ತೀನಿ. ಅಂದ್ರೆ ಪರಮಾತ್ಮನ ದ್ವೇಷ ಮಾಡಬಾರ್ದು, ಬೈಬಾರ್ದು. ಬ್ರಹ್ಮದೇವ್ ಶಿಕ್ಷಾ ಕೊಡ್ತಾರ. ಯಾರ ಲಕ್ಷಣವೂ ದೈತ್ಯರ ಲಕ್ಷಣ ಹೇಳ್ಕೊತ ಹೋಗಿ ಅರ್ಥಾತ್ ನಿಮಗೆ ಅಂತಾರೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಅವ್ರ ಮಹಿಮೆ ಹೇಳ್ಕೊತ ಹೋಗ್ತಾರೆ ಮಾನು. ಅಲ್ಲಿ ನೋಡ್ರಿ, ಇದಕ್ಕೆ ಹಂಗೆ ನಿಮ್ಗೆ ಹೇಳ್ತಾನೆ. ಒಂದನೇದು ಮಹಾಭಾರತದಲ್ಲಿ ಬರ್ತಕ್ಕಂಥ ಸಂದರ್ಭ ಪ್ರಮಾಣ ಅಂತಾರ. ತಂದಂತನು ಪ್ರವಿಶ್ಯಂತಿ ದೈತ್ಯಾಸ್ತು ನಚತೆ ಅಸುರಾಹ. ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ವಾಯೋರ್ ಮಮಂತರಾಸ್ತಿ ಹರಿತತ್ವ ನಿರ್ಣಯ ಅವತಾರೇಶು ವಾಯೋ ಸ್ಥಿತಿ ಅಹಂತರಂ ಏ ವಿದು ಪ್ರಭೋ ತೇ ಅಂದಂತ ಮಹಾಪ್ರವಿಶ್ಯಂತಿ. ಅರ್ಧ ಭಾಷಾಂತರ ಮಾಡಿದ ದಾಸ. ಯಾರು ಹಿಂಗೆ ಬೇಸ ತಿಳ್ಕೋತಾರ ಹನುಮ ಭೀಮ ಮದ್ದು ಎಲ್ಲಿ ಹೋಗ್ತಾರಂತವ್ರು ಅಂಧನ್ ತಮಸ್ಸೆ ಮಹಾ ನರಕಕ್ಕೆ ಹೋಗ್ತಕ್ಕಂಥವ್ರು ಉದಾಹರಣೆಗೆ ಸಾಧ್ಯ ಇಲ್ಲ. ಅದು ಮೂರು ಹಂಗೆ ತಿಳ್ಕೋಬೇಕು. ನಮ್ಮ ಸಿದ್ಧಾಂತಕ್ಕೆ ಇರ್ತಕ್ಕಂಥ ಮಹಾನುಭಾವರು ಅವತಾರ ಮಾಡಿದ್ರು. ಆ ಕಾಲದಾಗ ಅಲ್ಲಿ ಏನು ಕೆಲಸ ಇತ್ತು ಆ ಕೆಲಸ ಮಾಡಿದ್ರು. ಉದಾಹರಣೆ ಹನುಮಂತಿಯವರಾದಾಗ ಲಂಕಾಪಟ್ಟಣಕ್ಕೆ ಹೋದ್ರು. ಹೌದಾ? ಅಲ್ಲಿ ಶೀತ ಇಲ್ಲದ ಗೊತ್ತಾಗಲ್ಲಂತವ್ರಿಗೇನು, ಸರ್ವಜ್ಞರು ಗೊತ್ತಿಲ್ಲ ಅವ್ರಿಗೆ. ದೈತ್ರಿ ಸಾಧನ ಆಗಲಿಂತೆ ಹನುಮಂತ ಬುದ್ಧಿ ಇಲ್ಲ ನೋಡಲ್ಲ. ಹೆಂಗಂದಿರ್ಬೇಕು ನಾವು. ಅವ್ರ ದೈತ್ಯ ಸ್ವಭಾವ ಅವ್ರು ಅಂದಂಥ ವಿಷಯಗಳು ಹಂಗೆ ಹೊರತಾಗಿ ಅವ್ರು ಭೇದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮಾಡಬಾರ್ದು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿಮೆಯನ್ನು ಹೇಳ್ಕೊತ ಹೋಗಿ ಅಂತಾರೆ ಬ್ರಹ್ಮದೇವರು ಅಂತಾರೆ. ಇದಿಷ್ಟು ಅವರು ಹೇಳಿದ್ದ ಇದಲ್ಲ. ಶ್ಲೋಕನು ಯಾರು ಹೇಳಿದ್ದು? ಬ್ರಹ್ಮದೇವರು. ಯಾರು ಹೇಳಿದ್ದು? ಪರಮಾತ್ಮಗ. ವಿಷಯ ಏನು? ದೈತ್ಯರ ಸ್ವಭಾವ, ದೈತ್ಯರ ಗುಣ, ಅವ್ರಿಗೆ ಆಗ್ತಕ್ಕಂಥ ಸ್ಥಿತಿ ಹೇಳ್ಕೊತ ಹೋಗ್ತಾ ಇದ್ದಾರೆ. ಮೂರನೇ ನೋಡಿಲ್ಲ. ಎರಡನೇ ಪದ್ಯೊಳಗೆ ಜ್ಞಾನ ಬಲ ಸುಖ ಪೂರ್ಣ ವ್ಯಾಪ್ತಿಗೆ ಹೀನ ಗುಣವೆಂಬುವನು. ಇಲ್ಲಿ ಇದ್ರಾಗ 5 ಲಕ್ಷಣ. ಯಾರ ಲಕ್ಷಣ ಹೇಳ್ರಿ? ದೈತ್ಯರು. ಇಲ್ಲಿ ನೋಡ್ರಿ, ಜ್ಞಾನ ಬಲ ಪೂರ್ಣ ಸುಖ ಪೂರ್ಣ ವ್ಯಾಪ್ತಿಗೆ ಹೀನ ಗುಣವೆಂಬುವನು ಒಂದಾತಿಲಿಗೆ. ಈಶ್ವರ ನಾನೇ ಎಂಬುವ ಎರಡನೇ ಲಕ್ಷಣ. ಸಚ್ಚಿದಾನಂದಾತ್ಮಕ ಉತ್ಪತ್ತಿ ಮೂರನೇ ಲಕ್ಷಣ. ಶ್ರೀ ನಿತಂಬಿನಿ ಈಶೆಗೆ ವಿಯೋಗಾನುಚಿಂತನೆ ನಾಲ್ಕನೇದು. ಛೇದ ಭೇದ ವಿಹೀನ ದೇಹಗೆ ಶಸ್ತ್ರಗಳ ಭಯ ಹೇಳುವವ ದೈತ್ಯ. ದೈತ್ಯಾರು ಡಿಫೈನ್ ಮಾಡ್ತಾರೆ, ಡೆಫಿನೇಷನ್ ಕೊಡ್ತಾರೆ ದೈತ್ಯದ ಬಗ್ಗೆ. ಹೆಂಗೆ ಎಕನಾಮಿಕ್ಸ್ ಡೆಫಿನೇಷನ್ ಕೊಡ್ತಾರಲ್ಲ ಹಂಗೆ ಡೆಫಿನೇಷನ್ ಇದು. ಯಾರ ಡೆಫಿನೇಷನ್ನು? ದೈತ್ಯ ಡೆಫಿನೇಷನ್. ಒಂದೇ ನೋಡಿ, ಪರಮಾತ್ಮ ಹೆಂಗೆ ಜ್ಞಾನ ಬಲ ಸುಖ ಪೂರ್ಣ. ಆಚಾರ ವಾಯುಸ್ತೋತ್ರದಾಗ ಸುಖ ಪೂರ್ಣ ದೇಹತನು ಪರಮಾತ್ಮ ಗುಣಗಳಿಂದ ಪೂರ್ಣ, ಸುಖದಿಂದ ಪೂರ್ಣ, ಜ್ಞಾನದಿಂದ ಪೂರ್ಣ ಆಗಿರ್ತಾನೆ ಪರಮಾತ್ಮ. ಪೂರ್ಣಮದಃ ಪೂರ್ಣಮದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪರಮಾತ್ಮ ವೈಭವ ಇದು. ಎದುರಾಗೂ ಕಡಿಮೆ ಇಲ್ಲ ಭಗವಂತ. ಜ್ಞಾನದಿಂದ ಪೂರ್ಣ, ಬಲದಿಂದ ಪೂರ್ಣ, ಶಕ್ತಿಯಿಂದ ಪೂರ್ಣ, ಗುಣದಿಂದ ಪೂರ್ಣ ಪರಮಾತ್ಮ. ಇಂಥ ಪೂರ್ಣ ವ್ಯಾಪ್ತಿಗೆ ಹೀನ ಗುಣ ಎಂಬುವನು. ಪರಮಾತ್ಮ ದೇವರು ಗುಣನೇ ಇರಲಿ ಯಾರಂತ ಗೊತ್ತಾ ನಿಂಗೆ? ಬೌದ್ಧರು, ತಾರ್ಕಿಕರು, ಮುಂದೆ ಬರ್ತದೆ. ಇದೆಲ್ಲ ಇಷ್ಟು ಸುಧಾ 2ನೇ ಅಧ್ಯಾಯ ನೋಡ್ರಿ. ಎಷ್ಟು ಇದು ಸಮಯಪಾದ ಇಷ್ಟು ಸಂಗ್ರಹ ಮಾಡಿರ ದಾಸರಾಯ. ಅಲ್ಲಿ ಅದನ್ನ ಹಾಕೋದು 2ನೇ ಅಧ್ಯಾಯದ ಟೀಕಾರ ಪೂರ್ತಿ ಯಾವ ಮತಗಳನ್ನ ಬೈಲಿಕ್ಕೆ ಹೋದಿಲ್ಲ. ನಾವು ಯಾರನ್ನೂ ಬೈಯೋರಿಲ್ಲ. ಮಧ್ವ ಸಿದ್ಧಾಂತವರು ವೈಷ್ಣವರು ನಾವು ಯಾರನ್ನೂ ದೂಷಣ ಮಾಡ್ಲಿಕ್ಕೆ ಹೋದಿಲ್ಲ. ನಾವು ವ್ಯಕ್ತಿ ದೂಷಕರಲ್ಲ, ವಿಚಾರ ದೂಷಕರು. ಇಸ್ಪೀಡ್ ಚಲೋ ಅಂದ್ರೆ ದೂಷಣ ಮಾಡ್ಬೇಕಲ್ಲ, ಚಲೋ ಅದು ತಪ್ಪು ಅಂತ ಅರ್ಥ. ಹೌದಾ? ಅದು ಬೈಯೋನು ವ್ಯಕ್ತಿ ಬೈಯಂಗಿಲ್ಲ ನಾವು. ಯಾವನು ಇಸ್ಪೀಟ್ ಆಡ್ತಿದ್ರೆ ಅವನು ಬೈತೀವಿ ಬೇಕಾರೆ.
ಮಾಡುವುದಿಲ್ಲ ಅವ ಹೊರಕತ್ತೆ ಪಶುವಾಯ್ತು ಹುಡುಗಿ ಮಾತಿಕೊಂಡು ಅದಕ್ಕೆ ಹೇಳ್ತಾ ಇದ್ದಾರೆ ಗುಣ ಎಂಬುವನು ವನ್ಯದಯವ ಏನಂತಾನ ಇಂಥ ಪರಮಾತ್ಮಗೆ ಗುಣನೇ ಇಲ್ರಿ ಅವಾಗ ಒಂದು ಸಿದ್ಧಾಂತ ನಮ್ಮಲ್ಲಿ ಪರಮಾತ್ಮ 8 ಗುಣ ಅಂತ 9 ಗುಣ ಇಲ್ಲ ಪಾಪ ಅವಾಗ ಮತ್ತೊಬ್ರು ನಿರ್ಗುಣ ರೀ ಅವ ಗುಣನೇ ಇಲ್ಲ ಅವನಲ್ಲಿ ಮತ್ತೊಬ್ರು ಅಂತಾರ. ಇದು ತಾರ್ಕಿಕರು ಬೌದ್ಧರು ಬರ್ತಕ್ಕಂಥ ಬೌದ್ಧವಾದಿಗಳು ತಾರ್ಕಿಕ ಮತೊಂದು ಬರಲ್ಲ ಅವ್ರು ಹೇಳ್ತಾರ ಈ ಜಗತ್ತು ತಾನ ಹುಟ್ಟಿದೆ ತಾನೇ ಇದಕ್ಕೆ ದೇವ್ರು ಬೇಕು ಇದಕ್ಕೆ ದೇವ್ರ ಒಪ್ಪಿಕೊಳ್ಳೋ ಪ್ರಿನ್ಸಿಪಲ್ ದೇವ್ರ ಅಸ್ತಿತ್ವ ಒಪ್ಪಿಕೊಳ್ಳಂಗಲ್ಲ ಅವ್ರದ್ದು ಮತ ಬೇಕಾಷ್ಟು ಜಗತ್ತು ಅಖಂಡಿ ಮತಗಳವ ಇಂಥ 21 ಮತ ಖಂಡ ಮಾಡ್ತಾರೆ ಅದೇ ಆಚಾರ ವೈಶಿಷ್ಟ್ಯ ಅಂದ್ರೆ ದೇವ್ರು ಖರೆ ಸಂಪೂರ್ಣ ಪರಮಾತ್ಮ ಹೌದಾ ಅವಂತಹ ಪರಮಾತ್ಮಗೆ ಏನ್ರಿ ಅರಿಷ್ಟು ಕೂತದ ಪುರಂದಾಸರಂತರ ಒಂದು ಸುಧಾಸುವಾಗ ಅವ ದೇವರಿಗೆ 8 ಗುಣಗಳೆಂಬುವನು 9ನೇ ಗುಣ ಇಲ್ಲಂತ ಪಾಪ ದರಿದ್ರವ ಪರಮಾತ್ಮ ಗುಣಗಳಿಂದ ಪೂರ್ಣ ನಮ್ಮ ಸಿದ್ಧಾಂತ ಪ್ರಕಾರ ಹೌದು ಮತ್ತೆ ಹೇಳ್ತಾ ಇದೆ. ಒಂದೇದು ಎರಡನೇದು ಹೇಳ್ತಾ ನೋಡಿ 2ನೇ ಲಕ್ಷಣ ದೈತ್ಯರದು ಈಶ್ವರ ನಾನೇ ಎಂಬುವ ಇದು ಯಾರು ನಿಮಗೆ ಗೊತ್ತದ ಹೌದಾ ಹೆಸರು ಹೇಳಂಗಿಲ್ಲ ಅವ್ರದ್ದು ಈಶ್ವರ ನಾನೇ ಎಂಬುವ ನಾನೇ ಈಶ್ವರ ಆದ್ರೆ ಗುಡಿಗೆ ಕೂತಿ ನಮಸ್ಕಾರ ಮಾಡ್ಲಿಕ್ಕೆ ನೀ ಕೈ ಮುಕ್ಕೊಂಬಿಡಿ ಹಿಂಗೆ ಕೈ ಮುಕ್ಕೊಂಬಿಟ್ರ ನಾವು ಹಳ್ಳಿ ನಾವೇ ದೇವರಾಗಿದ್ರೆ ಹಿಂಗೆ ಇರ್ತಿದ್ವ ನಾವೇನಾರ ಎಷ್ಟು ಜಡ್ಡವ ಎಷ್ಟು ಜಾಪತ್ತವ ಎಷ್ಟು ಚಿಂತೆವ ನಮಗೆ ಎಂತಾನ ಪರಮಾತ್ಮ ನಿಶ್ಚಿಂತಿ ಪುನಃ ಭಾವನ ನಾವು ಅಲ್ಲಿಗೆ ಸಾಧ್ಯ ಅದನ್ನ ಹೆಜ್ಜೆ ತಾಪತ್ರೆ ಬರ್ತಾವ ನಮಗೆ ನಾ ಎಂದೂ ಕೂಡ ಪರಮಾತ್ಮ ಅಲ್ಲ ಇದಕ್ಕೆ ಸರಳ ದಾಸರು ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡೋದಿರು ಇನ್ನು ವಾಸುದೇವನೇ ಪರಮಾತ್ಮ ನೀಶ ನಾ ದಾಸ ಅಷ್ಟೇ ಸಾಕು ನನಗೆ ನಾನು ನಿನ್ನ ಹತ್ರ ನಾ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂದ್ರೆ ಎಷ್ಟು ಜನ್ಮವರು ಬರ್ಲಿಕ್ಕೆ ಸಾಧ್ಯ ಕನಕದಾಸರ ಮಾತು ಅದನ್ನ ಹೇಳ್ತಾ ಇದ್ದೆ. 2ನೇ ಗುಣ ಈಶ್ವರ ನಾನೇ ಎಂಬುವ. 3ನೇ ಗುಣ ಸಚ್ಚಿದಾನಂದ ಆತ್ಮಗೆ ಉತ್ಪತ್ತಿ ಸಚ್ಚಿದಾನಂದ ಆತ್ಮ ಯಾರು ಗೊತ್ತಾತ ಪರಮಾತ್ಮ ಸತ್ ಚಿತ್ತ ಆನಂದ ಅವ ಪರಮಾತ್ಮ ಅವನಿಗೆ ಉತ್ಪತ್ತಿ ದೇವರಿಗೆ ಹುಟ್ಟು ಹೇಳೋದು ದೇವ್ರು ಬರ್ತ್ಡೇ ಎಂತ ದೇವ್ರ ಬರ್ತ್ಡೇ ಹೇಳ್ರಿ ಅಂತ ಅನಾದಿ ಅನಂತ ಅದಕ್ಕೆ ಇಲ್ಲ ದೇವ್ರು ನಮ್ಮ ಕೃಷ್ಣ ಹುಟ್ಟಿಲ್ಲ ಮತ್ತವ ನರಸಿಂಹ ಅವತಾರ ಮಾಡಿ ಅವು ಹುಟ್ಟವ ಅಂದ್ರೆ ದೇವ್ರಿಗೆ ಹುಟ್ಟಿಲ್ಲೇ ಇಲ್ಲ ಹಿಂಗೆ ಹೇಳವ. ಮೂರನೇ ಲಕ್ಷಣ ಯಾವೊಂದು ದೈತ್ಯದು 3ನೇ ಲಕ್ಷಣ ಅಂತ ನೋಡ್ರಿ. ಮುಂದೆ ಶ್ರೀ ನಿತಂಬಿನಿ ಅಂದ್ರೆ ಲಕ್ಷ್ಮೀದೇವಿ ಆ ಶಬ್ದಕ್ಕರ್ಥ ಶ್ರೀ ನಿತಂಬಿನಿಗೆ ಈಗೆ ನಿತಂಬನಿಗೆ ಈಶೆಗೆ ಬಿಡಿಸ್ಬೇಕಲ್ಲ ಅದರ ಈಶೆಗೆ ವಿಯೋಗಾನುಚಿಂತನೆ ದೊಡ್ಡ ಪಾಪಿದು ಲಕ್ಷ್ಮೀದೇವಿ ನಾರಾಯಣರು ಯಾವಾಗಲೂ ಕೂಡೇ ಇರೋರು. ಉದಾಹರಣೆ ಹೆಂಗೆ ಯಾಕೆ ಕೊಟ್ಟರೆ ಈಗ ರಾಮಾವತಾರದಾಗ ಸೀತಾ 1 ವರ್ಷ ಕಳ್ಕೊಂಡ್ಬಿಟ್ಟ 1 ವರ್ಷ ಹೋಗಿ ಸೀತಾ ಬಿಟ್ಟು ಹೋಗ್ಬಿಟ್ಲು ಏನ್ರಿ ರಾಮ್ ಪಾಪಿ ಎಷ್ಟು ಪದಾರ್ಥ ಹಿಂದ್ ಬಿಟ್ಟು ಹೋಗ್ಬಿಟ್ಟಾಳ ಅಂತ ಕೆಲವು ಮಂದಿ ಆಕೆ ಬಂದ ಮೇಲೆ ಮತ್ತೆ ಅಪವಾದ ಆಕೆ ಮೇಲೆ ಹೌದಾ ಇದು ಯಾರ ಚಿಂತನ ಇದು ದೈತ್ಯರ ಚಿಂತನ. ಪರಮಾತ್ಮನ ಎಂದೂ ನಿತ್ಯಾವಿಯೋಗಿ ಅಂತ ಹೆಸರಿಕೆಗೆ ನಿತ್ಯ ಅವಿಯೋಗಿ ಯಾವಾಗಲೂ ಪರಮಾತ್ಮನ ವಕ್ಷತಕ್ಕಂಥ ಮಹಾತಾಯಾರು ಲಕ್ಷ್ಮೀದೇವಿ ಯಾವಾಗಲೂ ಬೇಕಾದ್ರೆ ಅದಕ್ಕೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ನರಸಿಂಹ ಹೌದಿಲ್ಲ ಮೊದಲೇ ಹೇಳಿದ್ರೆ ಪರಮಾತ್ಮ ಎಂದು ಬಿಡುಗಡೆ ಇಲ್ಲೇ ಇಲ್ಲ ಹಂಗೆ ಚಿಂತನೆ ಮಾಡಬಾರ್ದು ವಿಯೋಗಿ ಚಿಂತನೆ ಮಾಡಿದೆ ಮಹಾಪಾಪ ಅಂತ ಹಂಗೆ ಹೇಳ್ತಾರ. ಏಕಾದಶಿ ಬಿಡ್ರಿ ಬೇಕಾರ ಏನ್ರ ತಿನ್ರಿ ಬೇಕಾರ ಅದು ಪ್ರಾಯಶ್ಚಿತ್ತದ ಪಾಪ ಮಾಡಿ ಪ್ರಾಯಶ್ಚಿತ್ತ ಇರ್ತದಲ್ಲ ಹೌದಲ್ಲ. ಕೃಷ್ಣಾಷ್ಟಮಿ ಉಪವಾಸ ಮಾಡ್ಲಿಕ್ಕೆ ಆಗುದಿಲ್ಲ ದೇವ್ರ ಪೂಜೆ ಮಾಡಿ ನಾವೇನು ಹಾಲು ಹಣ್ಣು ಕುಡಿತೀವಿ ಕುಡ್ಕೋ ಯಾರು ಬೇಡ ಅಂತ ಅದಕ್ಕೂ ಪ್ರಾಯಶ್ಚಿತ್ತದ ಮತ್ತೆ ಬಂದು ಇವ್ರಿಗೆ ಪ್ರಾಯಶ್ಚಿತ್ತ ಕುಡ್ದಕ್ಕೆ ಪ್ರಾಯಶ್ಚಿತ್ತದ. ಲಕ್ಷ್ಮೀನಾರಾಯಣರ ವಿಯೋಗ ಮಾಡ್ಲಿಕ್ಕೆ ಆ ಪ್ರಾಯಶ್ಚಿತ್ತ ಇಲ್ಲ ನೋಡ್ರದಕ್ಕೆ ಅಂತ ಮಹಾಪಾಪ ಅಂತದ ಎಂದೂ ಕೂಡ ಲಕ್ಷ್ಮೀನಾರಾಯಣ ಕೂಡ ನಮಸ್ಕಾರ ಮಾಡಬೇಕು ಅಂತ ಅರ್ಥ ಅದನ್ನ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಪ್ರೀತಿ ಆಗೋದಿಲ್ಲ ಹಂಗಿದ್ರೆ ಲಕ್ಷ್ಮೀ ಪ್ರೀತಿ ಅವರು ಪರಮಾತ್ಮ ಸ್ತೋತ್ರ ಮಾಡ್ಲಿಕ್ಕೇ ಬೇಕು ತಿಳ್ಕೊಡ್ರಿ ಅದನ್ನ ಹೇಳ್ತಾರೆ. ಇದು ಎಷ್ಟನೇ ಲಕ್ಷಣ ಆತಿದ್ದ 4ನೇದು ಶ್ರೀ ನಿತಂಬೆನಿಗೆ ಈಶೆಗೆ ಅದು ಬಿಡಿಸ್ಬೇಕಲ್ಲಿ. ವಿಯೋಗ ಅಂತ ಗೊತ್ತಾದ್ರೆ ವಿಯೋಗ ಬೇರೆ ನೋಡೋದು ಅಂತ ವಿಯೋಗಾನು ಚಿಂತನೆ ಅದನ್ನ ಚಿಂತನೆ ಮಾಡೋದು. ಇನ್ನು ಕೊನೆಯದು ಛೇದ ಭೇದ ಎಲ್ಲಿ ವಿಹೀನ ದೇಹಗೆ ಪರಮಾತ್ಮನ ದೇಹ ಹೆಂಗುತ್ತೆ ಛೇದ ಮಾಡೋಂಗಿಲ್ಲ ಕತ್ತರಿಸಲಿಕ್ಕೆ ಸಾಧ್ಯ ದೇವ್ರನ್ನೇನ್ರ ಭೇದ ಮಾಡ್ಲಿಕ್ಕೆ ಸಾಧ್ಯ. ರಾಮ್ ಬೇರೆ ಕೃಷ್ಣ ಬೇರೆ ಅವತಾರ ಮಾಡ್ಯಾರ ರಾಮನು ಅವನ ಕೃಷ್ಣವನ ಪರಶುರಾಮನವನ ವೇದವ್ಯಾಸರು ಅವರ ಪರಮಾತ್ಮ ಖಂಡ ಅನಂತ ಅವತಾರಗಳು ಅನಂತ ರೂಪಗಳು ಅಂತ ಪರಮಾತ್ಮಗೆ ಶಸ್ತ್ರಗಳ ಭಯ ಪೇಳುವವ ಯಾಕೆ ದಾಸರಿಗೆ ಶಸ್ತ್ರ ಭಯ ಎಲ್ಲಿ ಆಗ್ಯದ ಅವಾಗ ತಿಳ್ಕೊಟ್ಟು 2 ಕಡೆಗೆ ಆಗ್ಯದ ನಮ್ಮ ಅನುಭವ ಕಡೆಗೆ ಆಗ್ಯದ. 2ನೇ ಪ್ರಸಿದ್ಧಿ ನಿಮ್ಗೆ ಗೊತ್ತಿದ್ದು 2 ಆಗ್ಯಾವ. ಕೃಷ್ಣ ಪರಮಾತ್ಮ ಯುದ್ಧ ಮಾಡೋ ಹೊತ್ತಿನೊಳಗೆ ಎಲ್ಲಿ ಅರ್ಜುನ ಅಕ್ಷೋಣಿಸಿನೊಳಗೆ ಕುರುಕ್ಷೇತ್ರದೊಳಗೆ 10 ದಿನ ಆದ್ರೂ ರಥ ಕೂತ್ಬಿಟ್ರ ಮಹಾರಾಯ. ಯಾರ ರಥ ಮುಂದೆ ಹೇಳ್ರಿ ಯಾರ ರಥ ಹೊಡ್ಲಿಕ್ಕತ್ತಾನ ಅರ್ಜುನ ಹೌದು ಕೂತ್ಕೊಂಡ. ಇಡೀ ಮಹಾಭಾರತ ಎಷ್ಟು ದಿನ ಆಗ್ಯದ 18 ದಿನ ಆಗ್ಯದ. ಮಹಾಭಾರತ ಯುದ್ಧ ಅದು 18 ದಿನ. 18 ದಿನ ಯುದ್ಧ ಆದ್ರೆ ಒಂದು ಮುದಕ್ಕೆ 10 ದಿವಸ ಮಾಡಿದ ಯುದ್ಧ, ಇನ್ನೊಂದು ಮುದಕ್ಕೆ 4 ದಿನ. ಒಬ್ಬನೇ ಮುದಕ್ಕೆ ಯಾರವ ಭೀಷ್ಮಾಚಾರು, 2ನೇ ಮುದಕ ದ್ರೋಣಾಚಾರು, ಇನ್ನು 4 ದಿನಗಳು ಹಂಚ್ಕೊಂಡವೆಲ್ಲವು ಕೂಡ
10 ದಿನ ಭೀಷ್ಮಾಚಾರ್ಯ ಯುದ್ಧ ಮಾಡಿದ್ರೆ ಒಂದು ಬಾಣ ಅರ್ಜುನ ಬಿಡವಲು. ಆ ಶತ್ರು ಸನ್ಯಾಸಿಗಳು ಎಂತ ಮೊದಲು ಅಸ್ತ್ರ ಬಿಡಬೇಕು ಎಂತ ಭಯಂಕರ ಪೇಚಾರ. ದುರ್ಯೋಧನ ಬಂದ, ಏನ್ರಿ ಭೀಷ್ಮಾಚಾರ ಅಂದವ, ಹೊಟ್ಟಿ ಲಘು ಅರ್ಜುನ ಕೊಲ್ರಿ ಲಘು, ನೀವು ಏನು ಬಾಣ ಬಿಡ್ತೀವಿ, ಮುದ್ದ ಮಾಡಿ ಹೇಳ್ತೀರಾ ನೀವು, ನನ್ನ ಮನೆಯ ನಾವು ನಾಗ ದೋಷ ಮಾಡಿ ಹೇಳ್ತೀರಿ ಅಂತ ಹಿಂಗೆಲ್ಲ ಬೈದಾನ ಹೇಳಿದಾನ. ಕಡೆ ಸಿಟ್ಟು ಬಂತು ಅವ್ರಿಗೆ. ನೋಡಿದ್ರು ಅಂದ್ರೆ 15 ದಿನ ಗೊತ್ತಾಗ್ಯದ ಅವ್ರಿಗೆ, ನನ್ನ ಬಾಣ ಯಾಕೆ ಬಿಡಿವಲ್ಲು ಅಂತ ತಿಳ್ಕೊಂಡು ಹೇಳಿ ಹೆಂಗ ಬಾಣ ಬಿಟ್ಟ ಇವ ರಥ ಹೊಳಿಸ್ಬಿಡವ. ಕೃಷ್ಣ ಕೂತನ ಸಾಕ್ಷಾತ್ ಒಂದ್ ತಪ್ಪಿ ಒಂದ್ ಬಾಣ ಬಡಿಲಿಲ್ಲ. ಅವ ಭೀಷ್ಮಾಚಾರ್ಯ ವಿಚಾರ ಮಾಡಿದ್ರು, ಅಲ್ಲ ಈ ಕೆಲಸ ಬೇಡ, ಮತ್ತೆ ಇವನ್ನ ಹೊಡಿಬೇಕು ಅಂತಂದ್ರೆ ಅವ್ರು ಯಾರನ್ನ, ಕೃಷ್ಣನ್ನ. ಬಾಣ ಬಿಟ್ರಲ್ಲ, ಹಣಿ ಬಾಣ ಬಿಟ್ರು ಅಂತ ನಿಮ್ಮ ಮಹಾಭಾರತ ಕೇಳ್ತೀರಿ. ಹಣಿಯಿಂದ ರಕ್ತ ಬಂತು, ಪರಮಾತ್ಮ ಸಿಟ್ಟು ಬಂತು, ಕೆಳಗಡೆ ಸಿಟ್ಟು ಬಂತು ತೋರಿಸ್ತೆ. ಹೌದಾ, ಹೊಡ್ಕೊಂಡು ಚಕ್ರ ಹಿಡ್ಕೊಂಡು ಹೊಂಟ ಕೊಡ್ಲಿಕ್ಕೆ ಅವ್ರನ್ನ. ನೋಡಿದ್ರು ಭೀಷ್ಮಾಚಾರ್ಯ ಸಾಷ್ಟಾಂಗ ಹಾಕಿದ್ರು. ಸ್ವಾಮಿ ಅಂದ್ರು, ನೀನು ಕೊಲ್ಲಬೇಡಿ, ನಾನು ಸಾಯುವೇನೆ. ಡಿಂಗರಿಗರೇ ಮಿಗಿಲು, ಭಕ್ತರ ಬಹಳ ಮಿಗಿಲು, ನೀ ಕೊಲ್ಪ ಮಾರೆ, ನೀ ಚಕ್ರ ತಕೊಂಡು ಪುಣ್ಯ ಬಂದ ನನಗಂತೇಳಿ ಅವ ಬುದ್ಧಿ ಬಂತ ಅವ್ರಿಗೆ. ಯಾಕೆ ಹೇಳ್ಬೇಕಾತು ನೋಡ್ರಿ, ಅವ ಭೀಷ್ಮಾಚಾರ್ಯ ಬಾಣ ಬಿಟ್ರು, ಅವನ ಹಣಿಗೆ ರಕ್ತ ಬಂತು, ಚಿಂತೆ ಮಾಡೋದು ತಪ್ಪದು, ದೇವ್ರು ತೋರ್ಸ್ಯಾನ ಹಂಗ. ಇದು ಒಂದೇದು. ರಾಮಾವತಾರದಾಗ ಎಷ್ಟು ಬಾಣ ಅವನ್ನ ಪ್ರಯೋಗ ಮಾಡ್ತಾರ, ಶೀತನ ಬಿಟ್ಟಂಗಾಗ್ಯದ. ಇಂತಹ ಅನೇಕ ಅವತಾರಗಳು ಕೃಷ್ಣ ಅವತಾರದ ಮೇಲೆ ತೋರ್ಸ್ಯಾನ, ಇನ್ನು ಅವತಾರ ತೋರಿಸ್ತಕ್ಕಂಥವು. ಅದಕ್ಕೆ ಹೇಳ್ತಾರೆ ಛೇದ ಅಂದ್ರೆ ಕತ್ತರಿಸೋದು, ಭೇದ ಅಂದ್ರೆ ಭೇದ ಮಾಡೋದು. ಇದರೊಳಗೆ ದೇಹ ವಿಹೀನಗೆ, ಭೇದ ವಿಹೀನಿಗೆ, ಅವ ಛೇದನೂ ಇಲ್ಲ ಭೇದನೂ ಇಲ್ಲ. ಅದು ಭೇದ ಚಿಂತೆ ಮಾಡ್ತಕ್ಕಂಥವ. ಶಸ್ತ್ರಗಳ ಭಯ ಪೇಳುವವ ದೈತ್ಯ. ಪರಮಾತ್ಮ ಶಸ್ತ್ರಗಳ ಭಯ ಏನ್ರ ಏನ್ರ ಅವ ಬಾಣ ಬಿಟ್ಟ, ಪಾಶುಪತ ಅಸ್ತ್ರ ಇಂಥ ಬಾಣ ಅವ ಯಾವ ಬಾಣಗಳಿಲ್ಲ. ಇದು ಯಾರು ಚಿಂತೆ ಮಾಡ್ತಾರೆ, ದೈತ್ಯ ಮತ್ತೆ ಹಿಂಗೆ ಚಿಂತೆ ಮಾಡ್ತಾರ ಅಂತ ಅರ್ಥ. ಎಷ್ಟು ಗುಣ ಹೇಳ್ದಂಗೆ ಅದು ದೈತ್ಯರು, 5 ಗುಣ ಹೇಳ್ದಂಗೆ ದೈತ್ಯರು ಗುಣ. ಅವ್ನ ಅರ್ಥದಲ್ಲಿ ಮಾಡ್ಕೊಂಡಿರಲಿಲ್ಲ ಒಂದೊಂದು ಗುಣ. ಎಲ್ಲಿ ನೋಡ್ರಿ, ಜ್ಞಾನ ಬಲ ಸುಖಪೂರ್ಣ ವ್ಯಾಪ್ತಿಗೆ ಹೀನ ಗುಣ ಎಂಬುವ ಒಂದನೇದಾವ. ಈಶ್ವರ ನಾನೇ ಎಂಬುವ ಎಷ್ಟನೇದಾವ, ಎರಡನೇ ಗುಣ. ಸಚ್ಚಿದಾನಂದಾತ್ಮಿಕ ಉತ್ಪತ್ತಿ, ಪರಮಾತ್ಮ ಹುಟ್ಟಿದ ಅಂತ ಹೇಳುವ. ಪರಮಾತ್ಮ ಹುಟ್ಟಿಲ್ಲೇ ಇಲ್ಲ. ಎಂದು ಹುಟ್ಟಿದ ಪರಮಾತ್ಮ ಯಾರು ತೊಟ್ಲಾಗ ಏನೋ ಅವನು ಅವತಾರದ ತೋರ್ಸ್ಯಾನ. ಅವನು ಹುಟ್ಟು ಅಂತಿಲ್ಲೇ ಇಲ್ಲ ಅವನು. ಶ್ರೀ ನಿತಂಬನಿಗೆ ಈಶಿಗೆ ವಿಯೋಗ, ಲಕ್ಷ್ಮೀನಾರಾಯಣ ಬೇರೆ ಬೇರೆ ನೋಡುದು. ಅದೇನಂತ ಛೇದ ಭೇದ ವಿಹೀನ ದೇಹಗೆ ಶಸ್ತ್ರಗಳ ಪೇಳುವ ದೈತ್ಯ. ಎಷ್ಟು ಗುಣ ಹೇಳ್ದಂಗೆ ಆಯ್ತಾರಾಗ 5. ಮದ್ದಿನ ಎರಡವು 5 ಗುಣ. ಹಿಂಗೆ ಹೇಳ್ಕೋತ ಹಿಂಗೆ ಹೇಳ್ಕೋತ ಹೋಗ್ತಾರ. ದೈತ್ಯ ಸ್ವಭಾವ ಇಲ್ಲ ಅಂದ್ರೆ ಇಷ್ಟೆಲ್ಲ ಹೇಳಿದ ಹಂಗಾರ ನೋಡ್ರಿ. ಒಂದು ಹೇಳಿಷ್ಟ, ಎಲ್ಲಿ ನಾರಾಯಣ ಅಲ್ಲಿ ಲಕ್ಷ್ಮಿ, ಎಲ್ಲಿ ಲಕ್ಷ್ಮಿ ಅಲ್ಲಿ ನಾರಾಯಣ ಕೂಡಿರ್ತಕ್ಕಂಥ ಯಾವ ಅದನ್ನ ಹೇಳ್ತಾರೆ. ಲಕ್ಷ್ಮೀ ನಾರಾಯಣ ಹೇಳ್ತಕ್ಕಂಥದ್ದು ಪರಮಾತ್ಮ ಇರ್ತಕ್ಕಂಥವ. ಯಾಕೆ ಅಂತ ಗೊತ್ತಾ, ತಮಸ್ಸಾವಕಾರ ಸೀತಾ ತ್ಯಾಗ ಮಾಡಿದಂತ ವಿಚಾರ ಮಾಡ್ತೀವಿ. ಸೀತಾ ತ್ಯಾಗ ಒಂದು ಮಾದೇ ಇಲ್ಲ ಅಲ್ಲಿ. ಮೂಲ ಇದು ಯಾರಿಗೂ ತಿಳಿದೇ ಇಲ್ಲ. ಮಧ್ವಾಚಾರ್ಯ ಒಬ್ಬರು ನಿರ್ಣಯ ಕೊಟ್ಟರು ಇದ್ರ ಮೇಲೆ. ಸೀತಾ ಒಂದು ವರ್ಷ ತೊಗೊಂಡೋಗಿ ಕೂತ್ಬಿಟ್ಟವ ರಾವಣ. ಹೌದಾ, ಸೀತಾ ಹೋಗ್ಬಿಟ್ಲಲ್ಲ, ಒಂದು ವರ್ಷ ಹೆಂಗಿದ್ದಕ್ಕೆ ಅಂತ ಕೇಳಿದ್ರೆ ಸೀತಾ ಹೋಗೇ ಇಲ್ಲ ಅಲ್ಲಿ. ಆಕೃತಿ ಸೀತಾ ಅಂದು ಒಬ್ಬ ಮತ್ತೊಬ್ಬ ದೇವತೆ ಬಂದಕ್ಕೆ ಅವ್ರು ಋಷಿಪತಿ ಕೂತ್ಕೊಂಡಲ್ಲಿ. ಅಲ್ಲಿ ಇಂದ್ರಿಯವ್ರ ಸಾನ್ನಿಧ್ಯ ತಿಳ್ಕೊಂಡ್ರಿ. ಈಕೆ ಆರಾಮೇಲೆ ಹೇಳಿ ಗೊತ್ತ ನಿಮಗೆ, ಕೈಲಾಸಕ್ಕೆ ಹೋಗ ಯಾರು ಲಕ್ಷ್ಮೀ ಅಲ್ಲಿ ಯಾರು ಈಶ್ವರ ಪಾರ್ವತಿ ಪೂಜೆ ಮಾಡೋಕು ದಿನ ಕಡುಬು ಹೋಳಿಗೆ ಊಟ ಆರಾಮ ಮಾಡ್ಕೊತಿದ್ದ. ಪ್ರಶ್ನೆ ಚಿಂತಿಲ್ಲೇ ಇಲ್ಲ ಆಕೆಗೆ, ವಿಯೋಗ ಅಂತ ಇಲ್ಲೇ ಇಲ್ಲ. ಆಮೇಲೆ ಲಕ್ಷ್ಮಣಿ ಅಂದ ಆರಾಮಿದ್ದ. ಮುಂದೆ ಆಮ್ಯಾಗ ಯಾವಾಗ ಹೊಳ್ಳೆ ಬಂದು ಆಮೇಲೆ ಅವ ಅಪವಾದ ಬಂತು, ಆವಾಗ ತೋರ್ಲಿಕ್ಕೆ ಹೋಗ್ತಾರೆ. ಹೌದಾ, ಅವಾಗ ಆಕೆ ಹೇಳ್ತಾಳ ಪರಮಾತ್ಮ ಇದನ್ನ ಹೇಳ್ತಾರ. ತಮ್ಮ ಮುಂದೆ ಬಂದೆ ಮಂಡಿ ಹಿಡಿದು ಆಕಾಶ ರಾಜನ ಹೆಂಡತಿಯ ನುಡಿಗೆ ಪಡೆದವ. ಹಿಂದಿನ ಸಂಧಿಗಳು ಬಂದಿರ್ತಕ್ಕಂಥ ಅಲ್ಲಿ ಹೇಳ್ತೀವಿ. ಅಲ್ಲಿ ಮಾತೇ ಅಂತರ ಮಹಾನುಭಾವರು. ಪರಮಾತ್ಮ ಆಗಿರ್ತಕ್ಕಂಥವ ಯಾಕೆ ಅವತಾರ ಮಾಡ್ತಾನ, ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ಅಂತ ಹೇಳಿದಂಗೆ ಅರ್ಥ ಹೇಳ್ತಾರೆ. ಇದು ಒಂದು ಕಥೆ ಹೇಳ್ತಾರೆ ನೋಡ್ರಿ. ಸುರಾಣ ಕಾಲಸ್ತು ಮೋನೇತಂ ಸತ್ಯಾಜೀವ ಜಾನಕಿಂ. ಆಗಿನ ಕಾಲಕ್ಕೆ ಒಂದು ದೈತ್ಯರವರು, ಸುರಾಣಕರು ಅಂತ ದೈತ್ಯರವರು. ಆ ದೈತ್ಯರು ಬ್ರಹ್ಮದೇವ್ರನ್ನ ತಪಸ್ ಮಾಡಿದ್ರು ಅವರು. ಅರ್ಥಾತ್ ತಪಸ್ ಮಾಡಿದವರು ದೈತ್ಯರೆಲ್ಲ ಬ್ರಹ್ಮದೇವ್ರನ್ನ ಬೇಡ್ಕೊಂಡಾರ. ಹಿರಣ್ಯಕಶ್ಯಪು ಅವ್ನು ದೈತ್ಯನ ಬ್ರಹ್ಮದೇವ್ರಿಗೆ ಕೇಳ್ಕೊಂಡ್ಬಿಟ್ಟ. ಬ್ರಹ್ಮ ತಪಸ್ ಬ್ರಹ್ಮದೇವ್ರು ಬಂದರು, ಪ್ರತ್ಯಕ್ಷ ಆದರು. ಏನಪ್ಪ ಯಾಕೆ ಕೂತೀವಿ ಹಿರಣ್ಯಕಶ್ಯಪು ಅಂದರು. ಸ್ವಾಮಿ ನನಗೆ ಸಾವು ಬರಬಾರ್ದು ಅಂದವ. ಅಲ್ಲ, ಸಾವು ಬರಬಾರ್ದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರು ಹುಟ್ಟಿದ ಸಾಯ್ಲಿಕ್ಕೆ ಬೇಕು. ಜಾತಸ್ಯಹಿ ಮರಣಂ ಧ್ರುವಂ ಗೀತಾ. ಅರ್ಜುನ ಸಾಯ್ಲಿಕ್ಕೆ ಬೇಕು. ಎಲ್ಲರೂ ಹೋಗೋರ ಹಂಗಾರೆ ಏನು ಮಾಡಬೇಕು, ನನಗೆ ಹೊರ ಕೊಡ್ರಿ ಅಂದವ. ಯಾರು, ಹಿರಣ್ಯಕಶ್ಯಪು. ಹೊರ ಹೆಂಗೆ ಸಾವು ಬರದಂಗೆ ಹೊರ ಕೇಳಿದವ. ಬ್ರಹ್ಮದೇವ್ರು ಹೇಳಿದ್ರು ಸಾವು ಬರಲಿಂಗೆ ಹೊರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕಡೆಯಿಂದ. ಸುತ್ತ ಹುಟ್ಲಿ ನೇಮ್ ಜಗತ್ತಿನ ನೇಮ್ ಅದ. ನೀವು ಮತ್ತೇನು ಹೇಳಿ ಕೊಡ್ತೀನಿ ಹಂಗಾರೆ ಕೊಡ್ರಿ. ನಾವು ಹೊರಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಪ್ರಾಣಿ ಸಾಯಬಾರ್ದು, ಕೊಲ್ಲಿ ಸಾಯಬಾರ್ದು, ಶಸ್ತ್ರ ಬೇಡ, ಅಸ್ತ್ರ ಬೇಡ, ಮನುಷ್ಯ ಇರಬಾರ್ದು, ಮೃಗ ಇರಬಾರ್ದು. 100 ಕಾಳೆ ಹಾಕಿ ನಾವು ಮನುಷ್ಯ ಅಲ್ಲ, ಮೃಗ ಅಲ್ಲ. ಯಾರು ಬಂದರು, ಹೊಸ್ರು ಹೊರಗಲ್ಲ, ಹೊಸ್ರು ಒಳಗಲ್ಲ, ಶಸ್ತ್ರ ಇಲ್ಲ, ಅಸ್ತ್ರ ಇಲ್ಲ, ಉಗುರು ಎಲ್ಲ ಆಗಿ ಹಿರಣ್ಯಕಶ್ಯಪನ ಸಂಹಾರ ಆದ್ಮೇಲೆ
ಪ್ರಹ್ಲಾದರಾಜನ ಪಟ್ಟ ಕೂಡಿಸಿ ಭಗವಂತ ಋಷಿಯರು ಹೊಂಟಿದ ಮೇಲೆ ಬ್ರಹ್ಮದೇವರು ಹೇಳಿದ್ರು, ಇಂಥ ಊಟ ಕೊಡ್ಲಿಕ್ಕೆ ಹೋಗ್ಬೇಡ ಮರ ಆದ್ರೆ ಅವ್ರು ನೀ ಕೊಟ್ಟು ನಾ ಹಿಂಗೆ ಆಗ್ಬೇಕಾಗ್ತು ನೋಡಂದ್ರೆ ಅವರು ಹುಚ್ಚಿದವರ ಹೊರಗಳು, ಸ್ವಾಮಿ ಕ್ಷಮ ಮಾಡು, ತಪ್ಪಾತು, ನಿನ್ನ ಸರ್ವೋತ್ತಮ ತನಕ ತಿಳಿಯಾಗ ನಾನು ಬ್ರಹ್ಮದೇವರು ಇದೆಲ್ಲ ಕರೆ ಹೌದಿಲ್ಲ ನಿಮಗೆ ಅದನ್ನ ಇಂಥ ವಯಸ್ಸು ಅದಕ್ಕೆ ಹೇಳ್ತಾ ಇದ್ದಾರೆ. ಸುರಾಣಗಂತ ಏನು ಮಾಡಿದ್ರು ಅವರು ಬಿಡ್ಕೊಂಡಾರ. ಏನು ಬಿಡ್ಕೊಂಡಾರ ಅಂತ ಕೇಳಿದ್ರೆ ಒಂದು ವೈಶಿಷ್ಟ್ಯ, ನಮಗೆ ಯಾವ ಪಾಪ ಮಾಡಿದ್ರು ಕೂಡ ಮೋಕ್ಷಕ್ಕೆ ಪ್ರತಿಬಂಧಕ ಆಗಿರಬಾರ್ದು ಅಂತ ವರ ಕೊಡೋದು ಕೇಳ್ಕೊಂಡ್ರು. ಯಾರು ಕೇಳ್ಕೊಂಡರು? ಸುರಾಣಕರು. ಅವ್ರು ಯಾರವರು? ದೈತ್ಯರು. ಆ ಕಥೆ ಇದ್ರಾಗಿಲ್ಲ, ಇಲ್ಲಿ ಹೇಳಿರ್ತೀನಿ. ಸುರಾಣ ಅಂತ ದೈತ್ಯರಿಗೆ ಹೋಗ್ಕೊಳ್ತಾರ. ಆ ಪಾಪ ನೋಡ್ರಿ ಮುಕ್ತಿಗೆ ಪ್ರತಿಭಂಗ ಆಗ್ತದ ಅಂತ ಪಾಪ ಮಾಡಿದ್ರು ಕೂಡ ಅನೇಕ ಪಾಪ ಮಾಡ್ತೇವೆ ನಾವು. ಆ ಪಾಪ ನಮಗೆ ಅಬ್ಸ್ಟ್ರಕ್ಷನ್ ಆಗಿರಬಾರ್ದು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅಂತ ವರ ಕೊಡೋದು ಕೇಳ್ಕೊಂಡ್ರು. ಯಾರನ್ನ? ಬ್ರಹ್ಮದೇವನ. ತಥಾಸ್ತು ಬ್ರಹ್ಮದೇವರು. ಆ ಸುರಾಣಕರ ಹಂಗ ಆಗ್ಬೇಕತ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಅನೇಕ ಮಾಡ್ತಾ ಭೂಮಿ ಅನೇಕ ಪಾಪ ಮಾಡ್ಕೋತ ಅಡ್ಡಾಡಿದವರು, ಅದಕ್ಕಿಲ್ಲೇ ಇಲ್ಲ. ಕೊನೆಗೊಂದು ಪಾಪ ಆ ಸುರಾಣಕರ ಅದೇ ದೈತ್ಯರ ಅವತಾರ ಮಾಡಿ ರಾಮಾವತಾರದಾಗ ಯಾವಾಗ ಸೀತಾ ಬಂದು ರಾಮನ ಮನೆಗೆ ಕರ್ಕೊಂಬಂದ ಕಗಂದ, ಅವಾಗ ಅವ್ರು ಮಾತಾಡಿದರು. ಏನಂತೆ? ಸೀತಾ ಎಲ್ಲೇ ಹೋಗಿದ್ಲು, ರಾಮ ಈಗ ಕರ್ಕೊಂಬಂದಾನ, ಒಂದು ವರ್ಷಕ್ಕೆ ಶುದ್ಧಿದ ಅಂತ ಹೆಂಗೆ ಹೇಳ್ತೀರಿ ನೀವು ಅನ್ಕೋತ ಅಡ್ಡಾಡಿ ಹೇಳ್ತೀರಿ ನೋಡಿ ಮಕ್ಕಳು. ಅವರು ಇದೇ ಮಾಡಬೇಕು, ವಿಯೋಗ ಚಿಂತ ಮಾಡಿದ್ರು ಅವ್ರು ಭಗವಂತ ಸಂಹಾರ ಮಾಡೋಕಾತು ಅಂತ ಹೇಳ್ತಾ ಇದ್ದಾರೆ. ಈ ಕಥೆ ಹೇಳ್ತಾರೆ. ಆದ್ದರಿಂದ ತಮ್ಮಸ್ಸಾಗ್ತಕ್ಕಂಥದ್ದು ಇಂಥ ಪರಮಾತ್ಮ ವೈಶಿಷ್ಟ್ಯವನ್ನು ಹೇಳ್ಕೊತ ಹೋಗಿ ಇಷ್ಟು ಲಕ್ಷಣಗಳನ್ನ ಹೇಳ್ತಕ್ಕಂಥ ದಾಸರು. ಹೆಂಗಿದ್ಲು ಸೀತಾದೇವಿ? ಸೀತಾದೇವಿ ಅಲ್ಲೇ ರಾವಣನ ಇರಾಗಂಕಿ ಇಲ್ಲೇ ಇಲ್ಲಕ್ಕಿ, ಅದು ಸೀತಾ ಕೃತಿ ಇತ್ತು. ಇದನ್ನ ಹೇಳಿದ್ರು ಆಚಾರೊಬ್ಬರ ಮಧ್ವಾಚಾರೊಬ್ಬರ ಸುಂದರಕಾಂಡದಾಗ ಸೀತಾ ಕೃತಿ. ನೀವು ರಾಮಾಯಣ ಶಾಶ್ವತ ಅಂತಿರಲ್ಲ, ಅದರ ಬರ್ತಕ್ಕಂಥ ಮಾತು ಸೀತಾ ಕೃತಿ ಹೋಗ್ಯದ. ಸೀತಾ ಹೋಗೇ ಇಲ್ಲ ಅಲ್ಲಿ. ಸೀತಾ ಎಲ್ಲಿ ಹೋಗಿದ್ಲು? ಕೈಲಾಸ ಇದ್ಲು ಅಂತ ಹೇಳಿ ರಾಮ ಪೂಜೆ ಹೋಗಿದ್ಲಕ್ಕಿ. ಕೊನೆಗೆ ಸೀತಾ ಅಗ್ನಿ ಪರೀಕ್ಷೆ ಮಾಡೋಕಾತಲ್ಲ, ಹೌದಾ? ಆವಾಗ ಅಗ್ನಿ ಪರೀಕ್ಷೆ ಮಾಡೋಕಾರು ಕೂಡ ಅಲ್ಲಿ ಬಂದು ಹೋಗ್ಬೇಕು ನಮ್ಮಲ್ಲಿ ನಿಂತು, ನಾನು ಅಲ್ಲಿ ದಿಕ್ಕೆ ಬದಲಿ ನನಗೆ ಲಗ್ನ ಮಾಡ್ಕೊಂಡು ಹೇಳಿದ್ರು. ಸೀತಾ ಹೇಳ್ತಾ, ಹೌದಪ್ಪ ಕರೆ ರಾಮಚಂದ್ರ ಮಾರಾಯಕ್ಕೆ ಭಾಳ ಕಷ್ಟಪಟ್ಟಾಳ, ರಾಮನಾಸ್ತನಾಗಿ ಇದ್ದುಕೊಂಡು ಭಾಳ ಅನುಭೋಗಿಸಾಳಾಕಿ, ಅದಕ್ಕೆ ನೀ ಲಗ್ನ ಮಾಡ್ಕೊಂತ ಪ್ರಾರ್ಥನೆ ಮಾಡ್ಕೊಂಡಾಳಾಕಿ. ಯಾರು? ಸೀತಾ. ರಾಮ ಹೇಳಿದ, ಏಕಪತ್ನಿ ವೃದ್ಧಸ್ನ ಮಾಲೂಮ ಸಾಧ್ಯ ಇಲ್ಲ ಅಂತ. ಮುಂದೆ 24ನೇ ಕಲಿಯುಗ ಬರ್ತದೆ, ನಾವು ವೆಂಕಟೇಶ್ವರಿಗೆ ಅವತಾರ ಮಾಡ್ತೀನಿ, ಅವಕ್ಕೆ 14 ಆಗಿಬಿಡ್ತಾಳೆ, ಅವು ಲಗ್ನ ಮಾಡ್ಕೊತೀನಿ ಅಂತ ಹೇಳ ಅದನ್ನು ಮಾಡ್ಕೊಡ್ತಾನೆ. ಇಂಥ ಪರಮಾತ್ಮ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತ ಮುಂದುವರೆದು ಈ ರೀತಿ ಪರಮಾತ್ಮನ ದೈತ್ಯ ಗುಣಗಳನ್ನ ಹೇಳ್ಕೊತ ಹೋಗಿ ಇನ್ನೂ ಮುಂದೆ ಬಂದಿರತಕ್ಕಂಥದ್ದು 5 ಲಕ್ಷಣ ಇಲ್ಲಿ ಹೇಳಿದರು. ಇದ್ರ ಮತ್ತು ಈ ಪದ್ಯೊಳಗೆ ಮುಂದಿನ ಪದ್ಯಗಳು ಹೇಳ್ತಾ ಇದ್ದಾರೆ, ಮತ್ತು ಲಕ್ಷಣ ಹೇಳ್ತಾ ಇದ್ದಾರೆ. ಯಾರ ಲಕ್ಷಣಗಳನ್ನ? ಇನ್ನೊಂದು ಉದಾಹರಣೆ ಕೊಡ್ತೇನೆ ಇವಾಗ. ಈ ಭೇದ ಚಿಂತನ ಮಾಡೋದು ಹೆಂಗ ಅನ್ನೋದನ್ನ. ರುಕ್ಮಿಣಿ ಕಲ್ಯಾಣ ಆತಿಲ್ಲ, ರುಕ್ಮಿಣಿ ಲಗ್ನ ಆತಿಲ್ಲ, ಪರಮಾತ್ಮ ಮಾಡ್ಕೊಂಡಿರ್ತ ಕೃಷ್ಣಾವತಾರದಾಗ ರುಕ್ಮಿಣಿ ಲಗ್ನ ಆಗ್ಬೇಕಾದ್ರೆ ಆ ರುಕ್ಮಿಣಿಯ ತಂದೆ ಭೀಷ್ಮಕ ರಾಜ ಅವನ ತಂದೆ ಹೇಳ್ತಾರೆ 4 ಮಂದಿ ಗಂಡಸ್ಬೇಕು ನಾವು, 4-5 ಮಂದಿ. ರುಕ್ಮ ಗುಹ, ರುಕ್ಮ ಬಾಹು ಅಂತ ತಿಳ್ಕೊಂಡು ಕಡಿಯಕ್ಕೆ ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರನ ಬೇರೆ ಇಲ್ಲೇ ಇಲ್ಲ ತಿಳ್ಕೊಂಡು. ಅವ ರುಕ್ಮ ಇದ್ರಲ್ಲ, ಅವರ ಕೌರವ ದೋಸ್ತರವರಲ್ಲ. ಆಗಿನ ಕಾಲ ಕೌರವ ಇತ್ತು, ಕೌರವ ದೋಸ್ತರ ಇದ್ರು. ಅವ್ರು ನಮ್ಮ ತಂಗಿ ಭಾಳ ಚಂದಿದ್ದಾಳ ಅಂತ ಅಂದ್ರೆ ಕೊಡೋದು ಬೇಡಕ್ಕೆನ್ನ ಕೊಟ್ರೆ ಅವನ್ನ ಶಿಶುಪಾಲಿಗೆ ಕೊಡೋದು. ಅವ ದೈತ್ಯ, ಅವ ಕೌರವ ಸಂತೆ ಅಡ್ಡಾಡ್ತಿದ್ದವ. ಶಿಶುಪಾಲ ಕೊಡೋದು ಚಿಂತ ಮಾಡಿಬಿಟ್ರವರು. ಈ ಚಿಂತ ಮಾಡಿದ್ದಾಗ ಅವ್ನು ಸಂಹಾರ ಅವಕಾತ, ಬೇರೆ ಬೇರೆ ಚಿಂತ ಮಾಡಿದ್ರೆ ವಿಯೋಗ ಮಾಡ್ದಂಗೆ ಆತಲ್ಲಿ. ಅವ ಅಂದಿದ್ನಂತೆ, ಅಕ್ಕಿ ಗಂಡ ಹಿರಿಯ ಮಗ ಅವ ರುಕ್ಮ ಅಂತ ಹೆಸರು, ಅವ ರುಕ್ಮ ಬಾಹು ಅಂತ ರುಕ್ಮ ಅಂತಿದ್ನಂತ. ನನ್ನ ಮಗಳನ್ನ ನಾ ಬೇಕಾದ್ರೆ ದನ ಕಾಯ ಕೊಡ್ತೀನಿ, ಆ ಕೃಷ್ಣ ಕೊಡಂಗಿದ್ದಂತ. ಮತ್ತು ಕೃಷ್ಣ ಯಾರವ? ನನಗೆ ಹೌದಿನ ಕೊಡ್ಬೇಕಾಗ್ತಿಲ್ಲ ನಮಗಲ್ಲಿ ವೇದ ಹೇಳ್ಕೊಡ್ರಿ. ಇಷ್ಟೆಲ್ಲ ಸಂಹಾರ ಭಗವಂತ ಆಕೆ ರುಕ್ಮಿಣಿ ಲಗ್ನ ಮಾಡ್ಕೊತಕ್ಕಂಥ. ಹಿಂಗೆ ಚಿಂತ ಮಾಡಬಾರ್ದು. ಯಾರು ಚಿಂತನ ಹಂಗೆ ದುರ್ಯೋಧನ ಹಂಗೆ ಚಿಂತ ಮಾಡಿದ್ದಕ್ಕೆ ಎಲ್ಲಿ ಹೋಗತ್ತವ? ನರಕಕ್ಕೆ ಹೋಗ್ಬೇಕಂತ ಅಂತ ಹೇಳ್ತಾರೆ. ಇಷ್ಟು ವೈಶೇಷ ಹೇಳ್ತಾರೆ. ಮುಂದೆ ಬರ್ತಕ್ಕಂಥ ಮತ್ತು ಪುನಃ 5 ಲಕ್ಷಣ ಮುಂದಿನ ಪದ್ಯ ಹೇಳ್ತಾರೆ. ಯಾರ ಲಕ್ಷಣ ಹೇಳ್ರಿ? ರೈತರ ಲಕ್ಷಣ. ನೀವು ಎಷ್ಟು ಆಗಲೇ ಇದು ಇಲ್ಲಿ ಮ್ಯಾಲೆ ಇದು ಅಂದ್ರೆ ಅರ್ಥ ಏನು ಗೊತ್ತು? ಹಿಂಗೆ ನಾವ್ಯಾರು ಚಿಂತೆ ಮಾಡಿ ನಾವೇನಾಗ್ತೇವೆ ಅವಾಗ? ನಾವು ದೈತ್ಯರಾಗ್ತೀವಿ ಅಂತ ಅರ್ಥ. ನಾವು ದೈತ್ಯ ಆಗ ಇವೆಲ್ಲ ಗುಣ ಬೆಳೆಸಿ ಹೋಗ್ಬೇಕು ಇಷ್ಟ. ನಾವು ಮಾಡಿಸೋದು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕೊಟ್ಟು. ಮುಂದೆ ನೋಡ್ರಿ, ಲೇಷ ಭಯ ಶೋಕಾದಿ ಶೂನ್ಯಗೆ ಕ್ಲೇಶಗಳ ಪೇಳುವವ, ರಾಮ ವ್ಯಾಸ ರೂಪಗಳಿಗೆ ಋಷಿ ವಿಪ್ರತ್ವ ಪೇಳುವವ, ದಾಶರಥಿ ಕೃಷ್ಣಾದಿ ರೂಪಕ್ಕೆ ಕೇಶ ಖಂಡನ ಪೇಳುವ, ಮಕ್ಕಳಿಗೋಸ್ಕರ ಶಿವರ್ಚನೆಯ ಮಾಡಿದ ಎಂಬುವನೇ ದೈತ್ಯ. ಡೆಫಿನೇಷನ್ ಮತ್ತೆ ಯಾರ್ದಿದ್ದು ಬರ್ತೀವಿ ಹಂಗೆ ಕೊಡುಗೆ ಹೆಂಗೆ ಬರ್ತದೆ? ಎಂಬುವನೇ ದೈತ್ಯ ಅನ್ನೋದು ಬರ್ತದೆ ಪ್ರತಿ ಕೊನೆಗೆ. ಮತ್ತಿಲ್ಲ ಈ ಯಾರ ಲಕ್ಷಣವು ದೈತ್ಯ ಲಕ್ಷಣ ಹೇಳ್ತಾರೆ ನೋಡಿ. ಲೇಷ ಭಯ ಶೋಕಾದಿ ಶೂನ್ಯಗೆ ಹೆಂಗೆ ಬಿಡಿಸೋ ಗೊತ್ತಾ?
ಭಯ ಶೋಕ ಲೇಷ ಶೂನ್ಯ. ಲೇಷ ಅಂತ ಕಿಂಚಿತ್ತು ಅಂತ ಅರ್ಥ. ಲೇಷಕಂದೇವು ನಾವು ಒಂಚೂರು ಭಯ ದೇವರಿಗೆ ಏನದ, ದೇವರಿಗೆ ಅಂದ್ರೆ ದುಃಖ ಅಂತ ಏನದ. ಮತ್ತಲ್ರಿ ರಾಮಾವತಾರದ ಮತ್ತೊಂದು ಸೀತಾಗುಣ ಅತ್ತಾಳನಿಗೆ ದೈತ್ಯ ವಿಮೋಹಕ್ಕ ಅಂತ ಅರ್ಥ. ಕೃಷ್ಣಾವತಾರದಾಗ ತೋರ್ಸಾನ ಇಲ್ಲ ಅಂತ ಅರ್ಥ. ಹೌದು, ದೈತ್ಯ ವಿಮೋಹಕ್ಕನ ಪರಮಾತ್ಮ ಹಿಂಗೆ ಆಟ ಆಡ್ತಾನ. ದೈತ್ರಿ ಕೆಟ್ಟ ಚಿಂತ ಮಾಡ್ಬೇಕು ನೋಡ್ರಿ. ಲೇಷ ಕಿಂಚಿತ್ತು ಅಂತ ಯಾವ್ಯಾವ ಭಯ ಮತ್ತು ಶೋಕ. ಶೂನ್ಯಗೆ ಯಾರು ಶೂನ್ಯ, ಪರಮಾತ್ಮ ಯಾವೂ ಇಲ್ಲ, ಈ ಭಯ ಇಲ್ಲ ಅಂಥವಾಗ ಕ್ಲೇಶಗಳ ಪೇಳುವವ. ದೇವ್ರಿಗೂ ದುಃಖ ಅದ ರೀ, ದೇವ್ರಿಗೂ ಕಷ್ಟ ಅದ. ಕೃಷ್ಣಾವತಾರದ ಎಷ್ಟು ಮಿತ್ರ ತಾಸು ಕೊಟ್ಟು ಎಷ್ಟು ರಾಕ್ಷಸರು, ರಾಮಾವತಾರದ ಹೆಂಗಾತು, ಇಂಥವೆಲ್ಲ ಹೇಳೋರಿದ್ದಲ್ಲ ಅವ್ರ ದೈತ್ಯ ಲಕ್ಷಣ. ಭಗವಂತಗೆ ಭಯ ಇಲ್ಲ, ನಿರ್ಭಯ ಭಗವಂತ. ಶೋಕ ಇಲ್ಲಿ ವಿಷ್ಣು ಸಹಸ್ರನಾಮ ವಿಶೋಕ ಶೋಕನಾಶನ. ಅವ ವಿಶೋಕ ಇದಕ್ಕೆ ಶೋಕನಾಶ ಮಾಡ್ತಾನ. ಅವಾಗ ದುಃಖಿದ್ರೆ ನಮ್ಮ ದುಃಖ ಹೆಂಗೆ ಕಳಿಸಿದ್ದವ ಅವ. ಅದಕ್ಕೆ ವಿಷ್ಣು ಸಹಸ್ರನಾಮ ಹೇಳ್ತಾರೆ ವಿಶೋಕ. ಪರಮಾತ್ಮ ಶೋಕ ಇಲ್ಲ, ವಿಗತಃ ಶೋಕ ಅಂತ ಅರ್ಥ. ವಿಗತ ಅಂತ ಹೋದು ಅಂತ, ವಿಗತಃ ಶೋಕ. ವಿಶೋಕ ಇದ್ದಕ್ಕೆ ಶೋಕನಾಶನ, ನಮ್ಮ ದುಃಖ ಕಳಿತಾನವ. ಒಂದು ನಾವು ಮುಂದೆ ದುಃಖ ಕಳಿಲಿಕ್ಕೆ ಸಾಧ್ಯ ಅದನ್ನು? ನಮ್ಮ ದುಃಖನ ನಮ್ಮ ಇರ್ತಾವೆ. ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮ ಇರ್ತಕ್ಕಂಥವಾಗ ದುಃಖಗಳಿಲ್ಲ, ಭಯಗಳಿಲ್ಲ, ಕಿಂಚಿತ್ತೂ ಇಲ್ಲ. ಇದು ಒಂದೇ ಲಕ್ಷಣ. ಮತ್ತೊಂದು ಲಕ್ಷಣ ಇದ್ರಾಗ. ಆಮೇಲೆ ಹೇಳ್ರಿ, ರಾಮ ವ್ಯಾಸ ರೂಪಂಗಳಿಗೆ ಋಷಿ ವಿಪ್ರತ್ವ ಪೇಳುವವ. ಅರ್ಥ ಮಾಡಿಕೊಡ್ರಿ. ರಾಮ ಅಂದ್ರೆ ಇಲ್ಲಿ ಆ ರಾಮ ಅಲ್ಲ, ಪರಶುರಾಮ ದೇವರು. ಅದು ಅವನ ಅವತಾರನೇ. ಮುಂದೇನಿಟ್ಟ ಗೊತ್ತಿಲ್ಲ ಇಲ್ಲಿ ಋಷಿ ವಿಪ್ರತ್ವ ಪೇಳುವ ಅಂತ ಹೇಳಿ. ಅದಕ್ಕೆ ಹಂಗೆ ಅರ್ಥ ಮಾಡೋಕ್ಕಾಗ್ತದೆ ಇಲ್ಲಿ. ನಮ್ಮ ರಾಮ, ಈ ರಾಮ ಕ್ಷತ್ರಿಯ ಇವ, ವಿಪ್ರ ಬರಲಿಲ್ಲ ಇವ. ವಿಪ್ರ ಅಂದ್ರೆ ಬ್ರಾಹ್ಮಣ. ರಾಮ ವ್ಯಾಸ ರೂಪಂಗಳಿಗೆ, ಪರಮಾತ್ಮ ಯಾವ ಅವತಾರ ಮಾಡ, ರಾಮರೂಪ ಮಾಡಿ ಅವತಾರ ಮಾಡ್ಯಾನ, ವೇದವ್ಯಾಸರ ಅವತಾರ ಮಾಡ್ಯಾನ. ಈ ಎರಡು ಅವತಾರಕ್ಕೆ ಭಾಳ ಮಂದಿ ಅಂತ ಗೊತ್ತೇ ನಿಮಗೆ. ಒಂದು ಆ ರಾಮ ಪರಶುರಾಮ ಇದ್ದಾನ, ಬ್ರಾಹ್ಮಣ್ರಿ ಅವ, ರಾಮ ಜಾತಿಯಾಗ ಹುಟ್ಟಾನವ. ದೇವ್ರ ಜಾತಿ ಅದನ್ನು, ನಮ್ಮಂಗೆ ಜಾತಿ ಅವಾಗ ಆಶ್ರಮಗಳು ಏನಿಲ್ಲ ಅವ. ಅದಕ್ಕೆ ರಾಮ ಪರಶುರಾಮ ದೇವರು ಸಾಕ್ಷಾತ್ ವಿಪ್ರಾಗಿ ಹುಟ್ಟಿದ್ರು. ಬರೀ ವಿಪ್ರತ್ವ ಅಷ್ಟೇ ಅಲ್ಲ, ಅವ್ರಿಗೆ ಬ್ರಾಹ್ಮಣ. ಆಮೇಲೆ ನೋಡ್ರಿ, ವ್ಯಾಸ ರೂಪಗಳಿಗೆ ಋಷಿ. ನೋಡ್ರಿ, ವೇದವ್ಯಾಸ ಯಾರು ಅವತಾರದು? ಋಷಿಗಳ ಅವತಾರ. ಭಾಳ ಮಂದಿ ವ್ಯಾಖ್ಯಾನ ಮಾಡ್ತಾರೆ. ವೇದವ್ಯಾಸು ಕಶ್ಚನ ಋಷಿ ಅಂತೇನೋ, ಯಾವ ಋಷಿ ಅಂತವೇನೋ, ಸಾದಾ ಋಷಿ ಅಂತವ, ದೇವರಲ್ಲ ಅಂತವೇನೋ, ಇಷ್ಟಂತಾರ ಅವ್ರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಇದು ಇದು ಸೆಲ್ಫ್ ಕಾಂಟ್ರಡಿಕ್ಟರಿ. ನಾವು ಬೈಕೊಂಡಂಗೆ, ನಾ ಮನುಷ್ಯ ಅಲ್ಲ ಅಂತ ನಾನು ಅನ್ಕೊಂಡಂಗೆ. ಅರ್ಥ ಏನು ಗೊತ್ತಾ ನಿಮಗೆ? ಅವ್ರ ವ್ಯಾಖ್ಯಾನಕ್ಕೆ, ಅವ್ರ ಗೀತಾ, ಅವ್ರ ಮಹಾಭಾರತ, ಅವ್ರ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಸಾಮಾನ್ಯ ಋಷಿ ಅವ ಅಂತಾರ. ಸಾಮಾನ್ಯ ಋಷಿ ಯಾವುದೇ ವೇದ ಸಾಕ್ಷಾತ್ ಋಷಿಗಳ ಅವತಾರ. ಋಷಿಗಳಾದರೂ ವಿಪ್ರು ಆಗ್ಯಾರ. ಪರಮಾತ್ಮ ವಿಪ್ರ ಆಗ್ಯಾನ, ಋಷಿ ಆಗ್ಯಾನ, ಹಂದಿ ಆಗ್ಯಾನ, ಆಮೇಲೆ ಮೀನಾಗ್ಯಾನ, ಮೊಸಳೆ ಆಗ್ಯಾನ. ಎಷ್ಟು ಅವತಾರ ಭಗವಂತರು ಹೇಳ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥದ್ದು ವ್ಯಾಸ ರೂಪಂಗಳಿಗೆ ಋಷಿ ವಿಪ್ರತ್ವ ಪೇಳುವಮ. ಯಾರಿಮ? ದೈತ್ಯ ಅಂತ ಅರ್ಥ. ರಾಮ ಸಾಕ್ಷಾತ್ ಭಗವಂತನ ಅವತಾರ. ವೇದವ್ಯಾಸರು ಅವನ ಅವತಾರನ. ಅವನ ಋಷಿನೂ ಅಲ್ಲ, ವಿಪ್ರನೂ ಅಲ್ಲ. ಹಂಗೆ ತಿಳ್ಕೊಳ್ಳೋರು ಅಂತ ಅರ್ಥ. ಮೂರನೇ ಹೇಳ್ತಾರೆ ದಾಶರಥಿ. ಯಾರು ಗೊತ್ತಾತ? ಹೇಳ್ರಿ ನೋಡ, ದಾಶರಥಿ ಅಂದ್ರೆ ಯಾರು ಗೊತ್ತಾಗ ನಿಮಗೆ? ಹೌದು ಹೇಳು. ದಶರಥನ ಮಗ ಯಾರು? ರಾಮ. ದಾಶರಥಿ ಅಂತ. ದಶರಥ ಮಗ ದಾಶರಥಿ. ದಾಶರಥಿ ಕೃಷ್ಣ. ಕೃಷ್ಣಾದಿ ರೂಪಕ್ಕೆ ಕೇಶ ಖಂಡನ ಪೇಳುವ. ಕೇಶ ಅಂದ್ರೆ ಗೊತ್ತ ನಿಮಗೆ? ಏನು? ಕೂದ್ಲ. ಖಂಡನ ಕತ್ತರಿಸೋದು ಅಂತ ಅರ್ಥ. ಕೂದ್ಲ ಕತ್ತರಿಸೋದು ಅಂತ ಅರ್ಥ. ಏನು ಹಿಂಗಂದ್ರೆ ಮುಂಜಿ ಮಾಡೋದು, ಜವಳ ಮಾಡೋದು. ಪ್ರಥಮ ಕೇಶ ಖಂಡನ ಅಂದ್ರೆ ಜವಳ. ಹೌದಿಲ್ಲ? ಮತ್ತೆ ಅದಂತಿರ್ತಾರೆ ನೋಡಿ, ಪ್ರಥಮ ಕೇಶ ಖಂಡನ ಬರೀ ಹೇಳ್ತಾರೆ. ರಾಮ ಕೃಷ್ಣಗೆ ಕೇಶ ಖಂಡನ. ರಾಮ ಮುಂಜುವಾತು, ಕೃಷ್ಣ ಮುಂಜುವಾತು, ಕೂದಲ ಕತ್ತರಿಸೋದು ಅಂತ ಹೇಳವ ಅವ ದೈತ್ಯ. ದೇವ್ರಿಗೆ ಅಂಥವು ಯಾವ ಇಲ್ಲ. ನಮ್ಮಂಗೆ ಮನುಷ್ಯ ದೇವ್ರಾಗ ಯಾಕೆ ತೋರ್ಸಾನ? ಜಗತ್ತಿಗೆ ತೋರ್ಸಾನ ಇಷ್ಟ ಭಗವಂತ. ಆ ಮಾಡಿ ತೋರ್ಸಾನ. ಹಿಂಗೆ ಇರ್ಕೊಂಡು, ಹಿಂಗೆ ಇರ್ಬೇಕು, ಹಿಂಗೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಪರಮಾತ್ಮ ಹೆಸರು ಇಟ್ಟರು. ಪರಮಾತ್ಮ ಮುಂಜಿ ಮಾಡಿದ್ರು. ಕೃಷ್ಣಾವತಾರದ ಮುಂಜಿ ಆಗಿದ್ದು ಗೊತ್ತು ನಿಮ್ಗೆ ಗೊತ್ತು. ಯಾರು ಬರ್ತಾರೆ ಮುಂಜಿ? ಗುರುಗಳು ಅವ್ರು ಬಂದಿರ್ತಕ್ಕಂಥ ಮಹಾನುಭಾವರು ಅವ್ರು ಬಂದು ಮುಂಜಿ ಮಾಡ್ತಾರೆ. ಪಾಠಶಾಲೆಗೆ ಹೋದ, ಅಭ್ಯಾಸ ಮಾಡಿದ. ಯಾಕೆ ತೋರ್ಸ ದೇವರು? ನೀವು ಹಿಂಗೆ ಮಾಡ್ರಿ ಅಂತ ತೋರಿಸ್ತೀವನ. ಅವಾಗೇನು ಕೇಶ ಖಂಡನಾಗಲಿ, ಜವಳ, ಮುಂಜಿ ಯಾವ ಅವಶ್ಯ ಸಂಸ್ಕಾರ ಇಲ್ಲ ಭಗವಂತಗೆ. ನಮ್ಮ ಹಂಗೆ ಲಗ್ನ ಆಯ್ತು, ಕಾಯಂ ಲಗ್ನ ಎಂದೋ ಆಗಿಬಿಟ್ಟದ ಅವನು. ನಾವು ನಮ್ಮ ಸಂತೋಷಕ್ಕೆ ಲಗ್ನ ಮಾಡ್ತೀವಿ, ಇಷ್ಟೇ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಕೇಶ ಖಂಡನ ಪೇಳುವ. ಈ ನಾಲ್ಕನೇ ಲಕ್ಷಣ. ಪೇಳುವವ ದೈತ್ಯ ಅಂತ ಅರ್ಥ. ರಾಮ ಕೃಷ್ಣಾದಿ ರೂಪಗಳಿಗೆ ಕೇಶ ಖಂಡನ ಹೇಳುವ ದೈತ್ಯ. ಮತ್ತು ಮಕ್ಕಳಿಗೋಸುಗ ಶಿವಾರ್ಚನೆಯ ಮಾಡಿದ ನೆಂಬುವನೇ ದೈತ್ಯ. ಈ ಸಂದರ್ಭ ಗೊತ್ತಾ ನಿಮಗೆ? ಶಿವನ ಪೂಜೆ ಮಾಡ್ಯಾನ ಯಾರು? ಪರಮಾತ್ಮ ಕೃಷ್ಣಾವತಾರದಾಗ. ಭಾಗವತ ಬರ್ತಕ್ಕಂಥ ಮಾತು. ಭಗವಂತಗೆ ಪ್ರದ್ಯುಮ್ನ ಹುಟ್ಟಬೇಕಾತಲ್ಲ, ಮಕ್ಕಳಿದ್ದಿದ್ದಿಲ್ಲ. ಭಗವಂತ ತಾನು ಮಕ್ಕಳು ಆಗ್ಬೇಕು ಅಂತ ತಿಳ್ಕೊಂಡು ಈಶ್ವರ ಪ್ರಾರ್ಥನೆ ಮಾಡ್ಕೊಂಡಂತವೇನು? ಈಶ್ವರನ ಮೊಮ್ಮಗ ಕೂತ ಮತ್ತವ. ಹೌದಿಲ್ಲ?
ಅದೇ ಯಾಕೆ ತೋರಿಸ ಅಂತ ಕೇಳಿದ್ರೆ ದೈತ್ರಿಗೆ ಮೋಸ ಆಗಲಿ ಅಂತ ತಿಳ್ಕೊಂಡ ವಿನ ಅವಾಗ ಯಾವ ಸಂಕಟ ಇಲ್ಲ. ಅಂತೂ ಕೈಲಾಸಕ್ಕೆ ಹೋದ, ಸೇವಾ ಮಾಡಿದ, ಪ್ರದ್ಯುಮ್ನ ಹುಟ್ಟಿದ, ಇದು ಕಥಾ ಬರ್ತಕ್ಕಂಥದ್ದು. ಮಾಡಿರ್ತಕ್ಕಂಥ ಉದ್ದೇಶ ಏನು ಕೇಳಿದ್ರೆ ದೈತ್ಯರಿಗೆ ಸಾಧನ ಆಗಲಿ ಅಂತ ತಿಳ್ಕೊಂಡು. ಪರಮಾತ್ಮಗೆ ಏನಂತ ಹುಟ್ಟಲ್ಲ, ಜಗತ್ತ ಹುಟ್ಟಿಸ್ತಾನ ಭಗವಂತ. ಬ್ರಹ್ಮದೇವರು ಮಕ್ಕಳೇ ಹುಟ್ಟಿಸ್ಯಾನ, ಅವ ಮಕ್ಕಳು ಹುಟ್ಟಿದ ಪ್ರಯತ್ನ ನಮಗೆ. ಬ್ರಹ್ಮದೇವರಲ್ಲಿ ಹುಡ್ಸ್ಯಾನ, ಮಕ್ಕಳನ್ನ ಹುಡ್ಸ್ಯಾನ. ದಾಸರು ಚಾಷ್ಟಿ ಮಾಡ್ತಾರ. ಈ ಪಂಡಿತರು ಅನ್ನೋದಲ್ಲಿ ಹಿಂಗೆ ದೈತ್ಯ ಭಾಷೆಗೆ ಭಗವಂತ ಸಂಗತಿ ಬೈದಿಕತ್ತಾರ. ನೀನು ಯಾಕೋ ಹೋಗ ಇದ್ದಿದ್ದಿ ಹೋ ಅಂತಾರೆ ದೇವ್ರಿಗೆ. ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು. ಎಷ್ಟು ಸಿದ್ಧಾಂತ ನೋಡ್ರಿ. ನಿನ್ನ ಅವಶ್ಯ ಇಲ್ಲ ಮಗ, ನಿನ್ನ ನಾಮದಲ್ಲ ಬೇಕಾತ್ ಮಾಡ್ತಂತಾರ ಅವ್ರು. ಅದು ಭಕ್ತಿ ಹೌದಲ್ಲ. ಮತ್ತು ನಿನ್ನ ಹುಡ್ಕೋದು ತಿರುಪತಿ ಹೋಗೋ ಅವಶ್ಯಕತೆ ಇಲ್ಲ. ನೀ ಎಲ್ಲ ಕಡೆಗಿದ್ದೀರಿ. ಅದು ಯಾತ್ರಾ ಮಾಡೋಕ್ಕೂ ಬರೋಕ್ಕೂ ಅಪ್ರಷ್ಟೇ ಬೇರೆ. ನೀ ಅಲ್ಲಿಲ್ಲ ಕಥೆ ಹೇಳಿದ್ರಿ ಅದು ಸಂಬಂಧಪಡ್ತಕ್ಕಂಥದ್ದು ಅಂತಾರಿಲ್ಲಿ. ಮಕ್ಕಳಿಗೋಸ್ಕರ ಶಿವಾರ್ಚನೆಯ ಮಾಡ್ತಕ್ಕಂಥವ ದಾಸರಂತಾರ. ಭಗವಂತಗ ಲಕ್ಷ್ಮೀದೇವಿಗೆ ಬ್ರಹ್ಮದೇವರಿಗೆ, ಲಕ್ಷ್ಮೀದೇವಿಗೆ ಪರಮಾತ್ಮ ಬ್ರಹ್ಮದೇವ್ರ ಮಗ. ಬ್ರಹ್ಮದೇವರನ್ನ ಆಕಿ ಹೊಟ್ಟೆ ಕೂತ್ಕೊಂಡು 9 ತಿಂಗಳು ಹಡದಲ್ಲಿ ಹಾಕ್ಯಂದ್ರ ಎಲ್ಲಿಂದ ಹುಡ್ಸ್ಯಾನ? ಮಕ್ಕಳನ್ನ ಹುಡ್ಸ್ಯಾನ. ಮಕ್ಕಳಿಂದ ಹುಟ್ಟಿದ ಬ್ರಹ್ಮದೇವರ ಕಮಲ ಹುಟ್ಟಿರ್ತಕ್ಕಂಥವ್ರು ದಾಸರಂತಾರ. ಬೆರಕಿದ್ದೀವ ನೀನು ಅಂತ ದೇವ್ರಿಗೆ. ಯಾರಿಗೆ? ಪರಮಾತ್ಮಗೆ. ನೀ ಯಾಕೆ ಮಕ್ಕಳನ್ನ ಅಕ್ಕಿಯಿಂದ ಹುಡ್ಸಿದ್ ಗೊತ್ತಾ? ನೀನು ಹೊಕ್ಕಳನ್ನ ಹುಡ್ಸಿ ಗೊತ್ತಾ ನೀನು? ಹಿಂಗೆ ನೋಡ್ರಿ ಪಂಡಿತ ಸಿದ್ಧಾರ್ಥ ಹಿಂಗಲ್ಲಿಕ್ಕೆ ದಾಸರು ಚಾಷ್ಟೆ ಮಾಡ್ತಾರ. ದಾಸರಿಗೆ ಭಾಳ ಕ್ಲೋಸ್ ಭಗವಂತ. ಅವ್ರ ಹೊಂದಿ ಕುಣಿತಾನ, ಅವ್ರ ಹೊಂದಿ ಆಡ್ತಾನ. ಅಚ್ಚಾ ಭಗವಂತಗೆ ಅಂತ. ಯಾಕಂದ್ರೆ ಗೊತ್ತಾನು, ಲಕ್ಷ್ಮೀದೇವಿ ಹೊಟ್ಟಿಂದ ಅಕಸ್ಮಾತ್ ಅಕ್ಕಿ ಹುಟ್ಟಿದ್ರೆ ಆಕಿ ಯೌವನ ಸುಂದರತೆ ಸ್ವಲ್ಪ ಕಮ್ಮಿ ಆಗ್ತಿತ್ತು. ಅದಕ್ಕೆ ಆಕಿ ಹಂಗೆ ಫ್ರೆಶ್ ಇರಲಿ ತಿಳ್ಕೊಂಡು ಯಾರು ಹುಟ್ಟಿ ಮಗನ ಅಂತ ದಾಸ ಅಂತ ತಿಳ್ಕೊಂಡೆ. ಏನಾಗಬಾರ್ದು ಪಾಪ. ಹೆಣ್ಮಕ್ಳು ಹರಿದ ಆಯುಷ್ಯ ಹೋಗ್ತದೆ, ವಯಸ್ಸು ಹೋಗ್ತದೆ, ಆರೋಗ್ಯ ಹೋಗ್ತದೆ, ಅವ್ರ ಸೌಂದರ್ಯ ಕಮ್ಮಿ ಆಗ್ತದೆ. ಹೌದು, ಹಿಂಗೆ ಯಾಕೋತ ಹೋಗ್ತದೆ. 8-10 ಮಕ್ಕಳು ಹರಿದ ನೋಡಿ ಪಾಪ ಹೆಂಗಿರ್ತಾರೆ ಅವರು. ಹೌದಿಲ್ಲ? ಅದಕ್ಕೆ ದೇವ್ರಂತ ದಾಸ ಅಂತಾರ. ನೀ ಯಾಕೆ ಖುಷಿ ಗೊತ್ತಾ ನಮಗೆ? ಆ ಲಕ್ಷ್ಮೀ ಸೌಂದರ್ಯ ಕಮ್ಮಿ ಆಗಬಾರ್ದು, ಆಕೆ ವ್ಯವಸ್ಥೆ ಆಗಬಾರ್ದು, ಆಕೆ ತರುಣಿ ಹಂಗೆ ಇರಬೇಕು ಅಂದ್ಕೊಂಡು ನೀ ಹರಿದ ಮಗನ ಅಂತಾರ ದಾಸರು. ದೇವ್ರಂದ ಹರಗತ್ತಿರ ಪಾತ್ರ ತಿಳ್ಕೊಂಡ್ರಿ ನೀವು ಅಂತ ದೇವ್ರು ಅಂತೂ ಅಲ್ಲಿ ಹುಟ್ಟ್ಯಾನ ಅಂದ್ರ ಕಡೆಗೆ ಇದು ವೈಶಿಷ್ಟ್ಯ ಅಂತ ಪರಮಾತ್ಮ ಸಂಗತಿ ಆಟ ಆಡ್ತಕ್ಕಂಥ. ಅದಕ್ಕೆ ಹೇಳ್ತಾ ಇದ್ರೆ ಮಕ್ಕಳಿಗೋಸ್ಕರ ಶಿವಾರ್ಚನೆಯ ಮಾಡಿದ ಅನ್ನೋದು ಅವ ದೈತ್ಯ. ಭಗವಂತ ಪೂಜೆ ಮಾಡಿಲ್ಲ, ಮಾಡ್ದಂಗೆ ತೋರ್ಸ್ಯಾನ. ಯಾರ ಸಲುವಾಗಿ? ನಮ್ಮ ಸಲುವಾಗಿ. ನೀವು ಹಿಂಗೆ ಪ್ರಾರ್ಥನೆ ಮಾಡಿಕೊಡ್ರಿ, ಮಕ್ಕಳ ದೇವ್ರ ಸೇವಾ ಮಾಡ್ರಿ. ಅದು ಶಿವ ಇರಲಿ, ದೇವ್ರಿರಲಿ, ಮತ್ತೊಬ್ಬರಲ್ಲಿ ಸೇವಾ ಮಾಡಿ ಮಕ್ಕಳು ಹಡ್ರಿ. ಮಕ್ಕಳ ಪ್ರಸಂಗ ಅನೇಕ ಮಂದಿ ಮಾಡ್ತಾರೆ. ಹಿಂಗೆ ಎಷ್ಟೋ ಮಂದಿ ಮಾಡ್ಯಾರ. ಮಂತ್ರಾಲಯ ಸ್ವಾಮಿ ತಂದೆ ತಾಯಿಯಲ್ಲಿ ಸೇವಾ ಮಾಡಿದ್ರು ವೆಂಕಪ್ಪನ ಹತ್ರ. ಹೌದಾ? ಶ್ರೀಮದ್ ಆಚಾರ್ಯ ತಂದೆ ತಾಯಿ ಅಲ್ಲಿ ಅವರು ತಿರುಪತಿ ಅಲ್ಲಿ ಅವರು ಸೇವಾ ಮಾಡಿದ್ರು. ಆಮೇಲೆ ಹುಟ್ಟತಕ್ಕಂಥ ಆಚಾರ ವೈಶಿಷ್ಟ್ಯ ಇದೆಲ್ಲ ಮಾಡ್ತಕ್ಕಂಥವ್ರು ದೇವ್ರು ಹಿಂಗೆ ಮಾಡಿ ತೋರಿಸ್ಲಿಕ್ಕೆ ಹಾದಿ ಕೊಟ್ಟ. ಇವನ ಹಂಗೆ ಹೇಳ್ತಕ್ಕಂಥವ ದೈತ್ಯ ಅಂತ ಮತ್ತೊಂದು ಸುದ್ದಿ ಹೇಳ್ತಾರೆ. ಇಷ್ಟು ಪದ್ಯಗಳು ಹೇಳ್ತಾರೆ ಮುಂದಿನೊಳಗೆ. ಮತ್ತು ಇಲ್ಲಿ 4 ಲಕ್ಷಣ. ಎಷ್ಟು ಲಕ್ಷಣ? ದೈತ್ಯ ಲಕ್ಷಣ ಎಷ್ಟು ನೋಡ್ರಿ. ಹೌದಾ? ಇವೆಲ್ಲ ದೈತ್ರಿಯವರು. ಪಾಪ ಪರಿಹಾರಾರ್ಥ ರಾಮನು ಅಲ್ಲೇ ಬಿಡಿಸ್ಬೇಕು. ಹೆಂಗದನು? ಮುಂದೇನು ಶಬ್ದ ಓದಿರೋದ್ರೆ ಮಾಪತಿಯ ಶಬ್ದ ಅರ್ಥ ಆಗೋದಿಲ್ಲ. ಅಲ್ಲಿ ಉಳಿತ. ಉಮಾಪತಿಯ. ಅಲ್ಲಿ ರಾಮನು ಅದಲ್ಲ, ಅದು ಅದ್ರಾಗ ಉಮಾಪತಿಯ ನಿರ್ಮಿಸಿದ. ಒಂದು ರೂಪಕ್ಕೆ ಭೇದ ಚಿಂತನೆ ಮಾಲ್ಪ ಮಾನವನು. 2ನೇದು ಆಪಗಳು ಸತ್ತೀರ್ಥ. ಅಲ್ಲಿ 3ನೇದು ಗುರು ಮಾತಾ ಪಿತೃ ಪ್ರಭು ಪ್ರತಿಮೆ ಭೂತ ದಯಾಪರ ಕಂಡವನೇ ದೇವರು ಎಂಬುವನೇ ದೈತ್ಯ. ಲಘು ಅರ್ಥ ಪದ್ಯ, ಬಹಳ ಕಷ್ಟದ ಪದ್ಯ ನೋಡ್ಲಿಕ್ಕೆ. ಪಾಪ ಪರಿಹಾರಾರ್ಥ ರಾಮನು ಉಮಾಪತಿಯ ನಿರ್ಮಿಸಂತದಿಲ್ಲ ಅದ್ರಾಗ. ಮತ್ತೆ ಬೇರೆ ಇಲ್ಲದಲ್ಲ. ಕೆಲವೊಬ್ಬರಿಗೆ ಅರ್ಚಿಸಿದ ಅಂತೂ ಅದ ಕೆಲವು ಪಾಠಾಂತರದಾಗ. ನಿರ್ಮಿಸಿ ಅರ್ಚನೆ ಮಾಡಿ. ಹೆಂಗೆ? ರಾಮದೇವ್ರು ಯಾವ ಪೂಜೆ ಮಾಡ್ಯಾರ ಹೇಳ್ರಿ? ಈಶ್ವರ ಯಾವ ಪೂಜೆ ಮಾಡ್ಯಾರ? ರಾವಣ ಸಂಹಾರ ಆತ. ಹಳ್ಳಿ ಬಂದ್ರೆ ರಾಮ ಅನ್ಕೊಂಡಂತ ನನಗೆ ಒಬ್ಬ ರಾವಣ ಬ್ರಾಹ್ಮಣ. ಮತ್ತವ ಬ್ರಾಹ್ಮಣ ಸಂಹಾರ ಮಾಡಿ ನಾನು ಅಂತ ತಿಳ್ಕೊಂಡು ಆ ಪಾಪ ಹೋಗಿ ತಿಳ್ಕೊಂಡು ದೇವ್ರ ಶಿವನ ಪೂಜೆ ಮಾಡಂತ ನಿರ್ಮಿಸಿ ಅಂದ್ರೆ ಮಳಲಿಂಗ ಮಾಡ್ಯಾನ. ಮಳಲಿಂಗ ಮಾಡಿ ಪೂಜೆ ಮಾಡಿ ಒಂದು ಸಂದರ್ಭ ಬರ್ತದೆ, ಇದೊಂದು ಸಂದರ್ಭ ಬರ್ತದೆ. ಸೇತುವೆ ಕಟ್ಟಬೇಕಾತಲ್ಲ, ಆ ಸೇತುವೆ ನಿರ್ವಿಘ್ನ ಹಲ್ಲಿಕೊಂಡು ಈಶ್ವರನ ಮಳಲಿನ ಪೂಜೆ ಮಾಡಿದ ರಾಮನ ಹತ್ರ ಶಿವ ಅವನ ಹೇಳಾನ, ರಾಮ ರಾಮೇತಿ ರಾಮೇ ರಮೇ ರಾಮೇ ಮನೋರಮೆ. ಇಂಥ ಈಶ್ವರದೇವ್ರ ಪೂಜೆ ತಗೋತಾರೆ. ಯಪ್ಪ ವಲ್ನೋ ಯಪ್ಪ ಅಂತಾರ ಅವ್ರು. ನಾನು ಪೂಜೆ ಮಾಡ್ಕೊಂತಾರ ಅವ್ರು. ದೈತ್ಯ ಇದ್ದಾರಲ್ಲ ಅವ್ರು ಅಂತಾರೆ ಹಿಂಗೆ, ನೋಡು ನಿಮ್ಮ ರಾಮ ಈಶ್ವರ ಪೂಜೆ ಮಾಡ್ಯಾನ, ಈಶ್ವರಕ್ಕಿಂತ ಸಣ್ಣ ಮಾತಿಲ್ಲ ಅಂತಾರ. ಈ ಯಾರ ಸ್ವಭಾವ ಇದು? ಇದು 1ನೇ ಲಕ್ಷಣ. ಮತ್ತೊಂದು ಲಕ್ಷಣ ಭಗವದ್ರೂಪಕ್ಕೆ ಭೇದ ಚಿಂತನೆ ಮಾಲ್ಪ ಮಾನವನು. 2ನೇ ಲಕ್ಷಣ ದೈತ್ಯ. ಮತ್ತೊಂದು ಲಕ್ಷಣ ರೂಪಕ್ಕೆ ಚಿಂತ. ಕೃಷ್ಣ ಬೇರೆ, ರಾಮ ಬೇರೆ, ವರಾಹ ರೂಪ ಬೇರೆ, ನರಸಿಂಹ ಬೇರೆ ಇಲ್ಲ. ಒಂದೊಂದು ರೂಪಗಳು ಎಷ್ಟು ತೋಣ ಭಗವಂತ ಹೊರತಾಗಿ ಎಲ್ಲ ರೂಪಗಳು ಸಮ. ಭಾಗವತ ಸಂತಸ ಇರ್ತಕ್ಕಂಥದ್ದು. ಭಗವದ್ ರೂಪ ಚಿಂತೆ ಮಾಡೋಂಗಿಲ್ಲ. ಯಾವ ರೂಪ ಇರಲಿ, ಕೃಷ್ಣ ರೂಪದಾಗೂ ಅಷ್ಟೇ ಶಕ್ತಿ, ರಾಮ ರೂಪದಾಗೂ ಅಷ್ಟೇ ಶಕ್ತಿ ಇರ್ತಕ್ಕಂಥವು, ನರಸಿಂಹ ರೂಪದಾಗೂ ಅಷ್ಟೇ ಶಕ್ತಿ. ಬಲ ಐಶ್ವರ್ಯ ಗುಣ ಯಾವಾಗಲೂ ಪರಿಪೂರ್ಣ ಭಗವಂತನಲ್ಲಿ. ಅದನ್ನ ಪೂರ್ಣಮದಃ ಪೂರ್ಣಮದಂ
ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದಂಗೆ ಭಗವಂತ ಪರಿಪೂರ್ಣ. ಅದಕ್ಕೆ ಚಿಂತೆ ಮಾಡ್ತಾ ಪ್ರಶ್ನೆ ಮಾಡೋ ಹಿಂಗಿಲ್ಲ. ಎರಡನೇ ಲಕ್ಷಣದು ಎರಡು ಮುಗಿತು. ಮೂರನೇದು ಆಪಗಳು ಸತ್ಯರ್ಥ. ನಮ್ಮ ಹಣೆ ಬಾರಿದು. ಆಪ ಅಂದ್ರೆ ನೀರು ಅಥವಾ ತೀರ್ಥಕ್ಷೇತ್ರ. ಗಂಗಾ, ಯಮುನಾ, ಗೋದಾವರಿ ಈ ನೀರಿನ ಸ್ನಾನ ಮಾಡಿದ್ವಿ ನಾವು. ಹೋದಲ್ಲ, ಗಂಗಾಕ್ಕೆ ಹೋಗಿವಿ ಸ್ನಾನ ಮಾಡೀವಿ, ಗೋದಾವರಿಗೆ ಹೋಗಿವಿ, ಗೌತಮಿ ಹೋಗಿ, ಕೃಷ್ಣಕ್ಕೆ ಹೋಗಿ ಸ್ನಾನ ಮಾಡೀವಿ. ಈ ನೀರ ತೀರ್ಥ ಅಲ್ಲ, ಇದೇ ತೀರ್ಥ ಅಂತ ತಿಳ್ಕೊಂಡು ದೈತ್ಯ. ಅದರಿಂದ ಹೋಗು ಅಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ. ಆ ನೀರಿನಾಗೂ ಯಾರಿದ್ದಾರ? ಭಗವಂತ. ನಮ್ಮಲ್ಲಿ ಹೇಳದ ಎಂದೊಂದು ನದಿ ನೋಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹಾ ಮಾಡ್ಬೇಕಂತ. ಪರಮಾತ್ಮ ಪ್ರವಾಹ ರೂಪೇಣ ಅವ ಹರ್ಲಿಕ್ಕೆ ಹತ್ತಾನ. ಸ್ವಾಮಿ ಅಂತರ್ಯಾಮಿ ಕುತ್ಕೊಂಡು ಒಳಗೆ ಆ ಪುಣ್ಯ ಗಂಗಾಗ ಕಾವೇರಿಗೆ ಕೊಟ್ಟಿ ನೀನು ಬರೀ ಈ ನೀರಷ್ಟೇ ಅಲ್ಲಿದು, ನೀರಿನಲ್ಲಿನು ಅಂತರ್ಯಾಮಿಯಾಗಿ ಇದ್ದಿದ್ದೀನಿ ತಿಳ್ಕೊಬೇಕು ಅಂತ ಅರ್ಥ. ಹಂಗೆ ಆ ಅಪ್ಪಗಳು ಸತ್ಯದ ತಿಳ್ಕೊಳ್ಳವ ದೈತ್ಯ. ಬರೀ ನೀರಲ್ಲ, ಜಡ ಅದು ನೀರು. ಅದು ಅಂತರ್ಯಾಮಿಯಾಗಿರ್ತಾರ ಪರಮಾತ್ಮ. ಗಂಗಾ ಉದಕ, ಕೃಷ್ಣ ಉದಕ. ಆ ನೀರಿನ ಅಂತರ್ಯಾಮಿ ಪರಮಾತ್ಮ ಬಂದರು ಉದ್ಧಾರ ಮಾಡ್ಲಿಕ್ಕೆ ಅಲ್ಲಿ ಕೂತ್ಕೊಂಡ್ಬಿಟ್ಟ ಒಳಗೆ. ಆ ಯಾರ ಮುಖಾಂತರ ಮಾಡ್ತಾನ? ಗಂಗಾ ಯಮುನಾ ಕರಗ್ ಮಾಡ್ತಕ್ಕಂಥವ. ಅಂದ್ರೆ ನೀರೇ ತೀರ್ಥ ಅಲ್ಲ, ನೀರಿನಲ್ಲಿ ಅಂತರ್ಯಾಮಿ ಇರ್ತಕ್ಕಂಥ ಪರಮಾತ್ಮನ ನಿಮಿತ್ತ ಮಾಡಿ ಹೇಳ್ತಾರೆ. ಬರೀ ಅರ್ಥ ಆತ ನಿಮಗೆ? ಮುಂದೆ ನೋಡಿ ಇಷ್ಟಾರ. ಗುರು ಗುರು ಅಂದ್ರೆ ಯಾರು? ನಮ್ಮ ಗುರುಗಳು ಯಾರೇ ಇರಲಿ. ನಮ್ಮ ಸ್ವಾಮಿಗಳನ್ನ ತೋಡ್ಬೇಕಾರೆ ಅದ ನಮ್ಮ ಪಾಠ ಗುರುಗಳು ತೋಡ್ರಿ. ಪಿತೃ ಯಾರು? ತಂದೆ. ಪ್ರಭು ತಾಯಿನೂ ಬಂದದ್ರಾಗ. ಪ್ರಭು ರಾಜ ಈ ಮೋದಿ ಅವನ ಹಂಗಂತಾನ ಪಾಪ. ಅವನು ಹಂಗದೇನಪ್ಪ, ನಾ ಅಲ್ಲ ದೇವ್ರು ಮಾಡ್ತಂತ ಯಾವಾಗಿದ್ರು ಅಂತ ಪ್ರಭು. ಪ್ರತಿಮೆ ಪೂಜಾಕ್ಕೆ ಇಟ್ಕೊಂಡಿರ್ತಾರೆ. ಪ್ರತಿಮಾ ಕೃಷ್ಣ ರಾಮಪ್ಪ ಒಂದು ಜಗ್ಗಿ ಗೊಂಬೆ ಇಟ್ಕೊಂಡ್ಬಿಟ್ಟಿದ್ರು ಪೂಜಾಕ್ಕೆ ಅನೇಕ ಮಂದಿ. ಭೂತ ದಯಾಪರರು ಕೆ ಕುಲಕರ್ಣಿಯವರು. ಭೂತ ದಯಾಪರರು ಎಲ್ಲರ ಮೇಲೆ ಅಂತಃಕರಣ. ಭೂತಗಳು ಅಂದ್ರೆ ಅನೇಕ ಪ್ರಾಣಿಗಳು. ದಯಾ ತೋರಿಸ್ತಕ್ಕಂಥವ್ರು, ಎಲ್ಲರೂ ದಯಾ ತೋರಿಸ್ತಕ್ಕಂಥವ್ರು. ಈ ಪ್ರಾಣಿ ಪಶು ಪಕ್ಷಿ ಮೇಲೆ. ಇವರು ದೇವರು ಎಂಬುವನೇ ದೈತ್ಯ. ನೋಡ್ರಿ, ತಾಯಿ ತಂದೆ ಗುರುಗಳು ನಮ್ಮ ರಾಜ ನಮ್ಮ ಮಾಡ್ತಕ್ಕಂಥ ಪ್ರತಿಮಾ ಪೂಜೆಗಳು ಇವೇ ದೇವರಲ್ಲ. ಇವರು ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನಂತ. ತಂದಿದ್ದಾನ ನಮಗೆ. ಹೌದಾ? ತಂದೆ ಬೇಕಾದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆಯಲ್ಲಿ ಯಾರಿರ್ತಾರ ಅಂತ ಪರಮಾತ್ಮ ಇರ್ತಾನ ಅಂತ ಅರ್ಥ. ತಾಯಿಯಲ್ಲಿ ಅಂತೇಳಿ ಪರಮಾತ್ಮ ಇರ್ತಾನ ಅಂತ ಅರ್ಥ. ಪ್ರತಿಮೆಗಳಲ್ಲಿ ಆವಾಹನ ಮಾಡ್ತೀವಿ. ಪ್ರತಿಮೆಗಳಿಗೆ ನಾ ಮಾಡ್ಲಿಕ್ಕೆ ಅವ್ರು ಕೃಷ್ಣಾಯ ನಮಃ ಅಂತೂ ಆ ದೇವರಿಗೆ ದೇವರು ಅಂತೇವಲ್ಲ ನಾವು. ಇಷ್ಟು ಸಾಕು ಅಂತ ಅರ್ಥ. ಬರೀ ಪ್ರತಿಮೆಗಳೇ ದೇವರಲ್ಲ, ಪ್ರತಿಮೆಯಲ್ಲಿ ಅಂತರ್ಯಾಮಿತ್ವ ಪರಮಾತ್ಮ ಇರ್ತಕ್ಕಂಥದ್ದು. ಅದರಂತ ನಾನು ದಯಾಪರರು ಅನೇಕ ಮಂದಿ ದಯಾ ಮಾಡ್ತಾರ ಅಂತ ತೋರಿಸ್ತಾರ ನಮಗೆ. ಯಾರೋ ಹೆಲ್ಪ್ ಮಾಡ್ತಾರ ನಮಗೆ. ಅವರೇ ಅಲ್ಲ, ಅವ್ರಂತನೇ ಪರಮಾತ್ಮ ಅಂತ ಅರ್ಥ. ಅಂದ್ರೆ ಎಲ್ಲರಲ್ಲಿ ಪರಮಾತ್ಮನ ಅಂಶ ಇರ್ತಕ್ಕಂಥದ್ದು. ಹಿಂಗೆ ಯಾರು ತಿಳ್ಕೊತಾರಲ್ಲ ಅವ ದೈತ್ಯ. ಹಿಂಗೆ ಅವ್ರು ಇಷ್ಟು ಹಿಂಗೆ ತಿಳ್ಕೊಳ್ಳೋಂತ ಅರ್ಥ. ಒಂದೇದು ರಾಮ ಪೂಜೆ ಮಾಡಿದ, ಆ ಭಗವಂತ ರೂಪ ಭೇದ ಚಿಂತ ಮಾಡೋದು, ನೀರೇ ತೀರ್ಥ ಅಂತ ತಿಳ್ಕೊಂಡೋದು, ಇವರೆಲ್ಲ ಮನುಷ್ಯನ ತಿಳ್ಕೊಳ್ಳೋದು ಇವರಲ್ಲ. ಇವರಲ್ಲಿ ಎಂತ ಇರ್ತದೆ ಪರಮಾತ್ಮನ ತಿಳಿದು ಬಿಟ್ಟು ಯಾರು ತಿಳಲ್ಲ ಅವ್ರೇನು ದೈತ್ಯರು ಅಂತ ಅರ್ಥ. ನಮ್ಮ ದೈತ್ಯರು ಮತ್ತೊಂದು ಸಭಾ ಹೇಳ್ತಾರೆ. ದೈತ್ಯ ಹಂಗೆ ಚಿಂತೆ ಮಾಡ್ತಾರೆ. ನಮಗೆ ಇದ್ದಾರೆ ಬಿಟ್ಟು ಯಾವ ದೇವ್ರು ಆಗ್ಬೇಕು ನಮಗೆ? ನಮ್ಮ ಮನೆ ಮಗಳಿಗಿದ್ದಾರಲ್ಲ ಸಾವುಕಾರು, ನಮ್ಗೆ ಬೇಕಾದ ಕಾರ್ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಬೇಕಾದ್ ಮಾಡ್ತಾರೆ. ಅವ್ನ ದೇವ್ರನಾಗ ಅನ್ಸ್ಬೇಕು. ಅಂತಾನೆ ಪರಮಾತ್ಮ ಇರ್ತಾನೆ ಅಲ್ಲಿ, ಅವ ಮಾಡಿಸ್ತಾನೆ ತಿಳ್ಕೊಂಡು ಅರ್ಥ. ಅಲ್ಲಿ ನೀರಿನಾಗ ಯಾರು ಪವಿತ್ರ ಆಗ್ಬಿಡ್ತೀವಿ ಪಾಪ, ಅಷ್ಟು ತೊಳ್ಕೊಂಡ್ಬಿಡ್ತೀವಿ. ಗಂಗಾದಾಗ ಮುಳುಗ್ ಹಾಕ್ತೀವಿ ಉತ್ಸಾಹ ಅಂತಾರು. ಗಂಗಾದ ಅಂತರ್ಯಾಮಿ ಯಾರು? ಅಲ್ಲಿ ಪರಮಾತ್ಮ ಮಾಡ್ತಾರೆ. ದೇವ್ರ ಪೂಜೆ ಕೂತಿರ್ತೀವಿ. ಅನೇಕ ಪ್ರತಿಮಾ ಇರ್ತಾವೆ ನಮ್ಮ ಮನೆಯೊಳಗೆ. ಪ್ರತಿಮಾ ಸಾಲಿಗ್ರಾಮ ಇರ್ತಾವೆ. ಆ ಪ್ರತಿಮಾದಾಗ ಯಾರಿರ್ತಾರ? ಪ್ರತಿಮೆ ಅಲ್ಲ, ಇದ್ರ ಮೇಲೆ ಬಹಳಷ್ಟು ಆಚಾರ ಬೆಳೀತಾರೆ. ತಿಳ್ಕೊಂಡು ಒಂದು ಸೂತ್ರದ ಮೇಲೆ ಪರಮಾತ್ಮ ಪ್ರತಿಮಾಲಲ್ಲೇ ಪ್ರತಿಮೆಯಲ್ಲಿ ಅಂತರ್ಯಾಮಿತ್ವ ಪರಮಾತ್ಮ. ನಾವು ವೈಷ್ಣವರು ಪ್ರತಿಮಾ ಪೂಜಕರಲ್ಲ ತಿಳ್ಕೊಂಬಿಟ್ರೆ ನೀವು. ಪ್ರತಿಮಾ ಪೂಜಕ ಪ್ರತಿಮೆ ಇಟ್ಕೊಂಡಿರ್ತೀವಿ ನಾವು. ಪ್ರತಿಮಾ ಪೂಜಾ ಪ್ರತಿಮೆಯಲ್ಲಿ ಅಂತರ್ಯಾಮಿ ಅಂತ ಪರಮಾತ್ಮನ ಪೂಜೆ ಅಂತ ಅರ್ಥ. ಭಾಳ ಸಿದ್ಧಾಂತ, ಚಂದ ಸಿದ್ಧಾಂತ ತಿಳ್ಕೊ. ದೇವರ ಎಲ್ಲ ಅಲ್ಲ, ಆ ದೇವರ ಅವು ಶಿಲಾ ಮೂರ್ತಿ ಇರಲಿ, ಬಂಗಾರದ ಮೂರ್ತಿ ಇರಲಿ, ಬೆಳ್ಳಿ ಮೂರ್ತಿ ಇರಲಿ, ಪಂಚಲೋಹದ ಮೂರ್ತಿ ಇರಲಿ, ಅಲ್ಲಿ ಪರಮಾತ್ಮ ಆವಾಹನ ಮಾಡಿ ಅವ್ರಂತ ಇರ್ತಾರೆ. ಪರಮಾತ್ಮ ಮುಖ ಬರೀ ಆವಾದ್ರೆ ಅವ ಮೂಕ ದೈತ್ಯ ಅಂತ ಅರ್ಥ. ಲಕ್ಷಣ ಮತ್ತೊಂದು ದೈತ್ಯ ಅವರೇ ದೇವ್ರು ಅಂತಕ್ಕಂಥವ. ಅಂತರ್ಯಾಮಿ ಪರಮಾತ್ಮನ ತಿಳಿಯದೆ ಕೇವಲ ತಂದೆ ತಾಯಿ ಹಿಂಗೆ ಮಾಡಿರ್ತಕ್ಕಂಥವ್ರು ಅಂತ. ನೋಡಿ, ಇದು ಒಂದು ಮಾತು ಹೇಳ್ತಾರೆ ಇದಕ್ಕೆ, ಶಾಸ್ತ್ರದ ಮಾತು ಹೆಂಗದ. ಸ ಪರಮಾತ್ಮ ಸ ಏವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯ. ಸಹ ಯಾರವ? ಪರಮಾತ್ಮ ದ್ರವರೂಪೇಣ ಎಲ್ಲಿ? ಗಂಗಾಂಬ, ಗಂಗಾ ತುಂಗಾ ಕೌರ್ಗ ನೀರಿನ ಆಕಾರನೂ ಹರಿತಾನ ಭಗವಂತ. ಅವನ ವೈಶಿಷ್ಟ್ಯ ತೀರ್ಥಕ್ಷೇತ್ರ ಇರ್ತಕ್ಕಂಥದ್ದು. ಅಂತರ್ಯಾಮಿನ ಪೂಜೆ ಮಾಡ್ರೆ ವಿನಃ ಕೇವಲ ಪ್ರತಿಮೆಗಳು ಪೂಜೆಗಳಲ್ಲ ತಿಳ್ಬೇಕಾದ್ರೆ. ಹಿಂಗೆ ತಿಳ್ಕೊಳ್ಳೋದು ಹೆಂಗಾರಿ ನಾವು ಅವೇನೋ ದೈತ್ಯ ಮತ್ತೊಂದು ಲಕ್ಷಣ ಹೇಳ್ತಾರೆ. ಇಷ್ಟು ಭಗವಂತನ ಲಕ್ಷಣ ಹೇಳ್ಕೊತ ಹೋಗಿ ಅಂತಾರೆ ಮುಂದುವರಿದು. ಇಷ್ಟು ನೋಡ್ರಿ, ಅದಕ್ಕೆ ದೈತ್ಯಾರ್ಥ ಸಂಧಿ ಹೇಳ್ಬೇಕು ದಾಸರಿಗೆ ಇಷ್ಟು ಇರ್ತಕ್ಕಂಥದ್ದು. ಒಂದೊಂದು ಪರಮಾತ್ಮ ರಾಮದೇವರು ಪಾಪ ಪರಿಹಾರ ಮಾಡ್ಕೊಳ್ಳಿ ರುದ್ರಲಿಂಗ ಪ್ರತಿಷ್ಠಾಪನೆ ಮಾಡಿದ ನಾವು ದೈತ್ಯ.
ಭಗವಂತನ ಅವತಾರ ರೂಪಕ್ಕೆ ಭೇದ ಮಾಡವ ಅವನು ದೈತ್ಯ ಅಂತ ಅರ್ಥ. ಜಡ ಉದಕಗಳೇ ಪುಣ್ಯೋದಕ ಅಂತಕ್ಕಂಥ ಅವನು ದೈತ್ಯ ಅಂತ ಅರ್ಥ. ಮಾತಾ ಪಿತೃ ದಯಾಪರು ಇವರೆಲ್ಲರೂ ಕೂಡ ಕೇವಲ ಇವರಲ್ಲ, ಅದ ಪರಮಾತ್ಮ ಮಹತ್ವ ಅಂತ ಅರ್ಥ. ನಾವು ನೋಡ್ರಿ, ನಾವು ಒಳ್ಳೆ ಕೆಲಸ ಮಾಡೋಕ್ಕಾದ್ರೆ ಒಳಗೆ ಯಾರು ಇರ್ಬೇಕು? ನಮ್ಮಲ್ಲಿ ಪರಮಾತ್ಮ ಇರಬೇಕು ಅಂತ ಅರ್ಥ. ನಾವು ದೇವ್ರ ಗುಡಿ ಹೋಗ್ತೀವಿ, ದಾನ ಮಾಡ್ತೀವಿ, ಅಥವಾ ಏನೋ ಪೂಜೆ ಮಾಡಿಸ್ತೀವಿ, ಕಿಂಚಿತ್ ಕೊಡ್ತೀವಿ. ನಾ ಅಲ್ಲ ಕೊಟ್ಟದ್ದು. ನಾ ಅಂದ್ರೆ ಪಾಪ ಬಂತು ಅವ್ನು ಸುತ್ತನ ಒಳಗೆ ಯಾರು ಕೂತು ದೇವ್ರು ಕೂತಿರ್ತಾನೆ, ಅವ ಮಾಡಿಸ್ತಾನೆ ಕೆಲಸನ. ಈ ಜೀವ ಒಳ್ಳೆಯದ ಉದ್ಧಾರ ತಿಳ್ಕೊಂಡು ಅವ್ನು ಬಿಟ್ರಿ ಅಂದರೆ ನಾವು ದೈತ್ಯರು ಅಂತ ಅರ್ಥ ಹೇಳ್ತಾ ಇದ್ದಾರೆ. ಮುಂದೆ ನೋಡಿ, ಮತ್ತೆ ದೈತ್ಯರು ಸಹ ಒಂದು ವರ್ಷ ಮತ್ತೆ 5 ಲಕ್ಷಣ ಹೇಳ್ತಾರೆ. ಎಲ್ಲ ಹಿಂಗೆ ಲಿಸ್ಟ್ ಮಾಡ್ಕೋದು ಎಷ್ಟು ಬೇಡ ಲಕ್ಷಣ. ಸುಂದರ ಸ್ವಯಂ ವ್ಯಕ್ತವು ಚಿದಾನಂದ ರೂಪಗಳು ಎಂಬುವನು ನರರಿಂದ ನಿರ್ಮಿತ ಈಶ್ವರಿಗೆ ಅಭಿನಮಿಸುತ್ತಿಹ ನರನು. ಕಂದುಗೊರಳ ದಿವಾಕರನು ಹರಿ ಒಂದೇ, ಸೂರ್ಯ ಸುರೋತ್ತಮ ಜಗದ್ವಂದ್ಯನೆಂಬುವ. ಇದು 4ನೇದು. ವಿಷ್ಣು ದೂಷಣೆ ಮಾಡುವವ ದೈತ್ಯ. ಒಂದು ಅರ್ಥ ಆಗ್ತದೆ ಇಷ್ಟ ನಮಗೆ ಹೊಡಿದು. ವಿಷ್ಣು ದೂಷಣೆ ಮಾಡುವ ದೈತ್ಯ, ವಿಷ್ಣು ದ್ವೇಷ. ವಿಷ್ಣು ಬೈ ಎಷ್ಟು ಮಂದಿ ಜಗತ್ತಿನಾಗ ನಮಗಿಂತ ಅವರ ಭಾವ ಇದ್ದಾರೆ. ದೇವ್ರನ್ನ ಬೈಯೋ ಮಂದಿನ ಬೇಕಾದಷ್ಟು ತುಂಬ್ಯಾರ ಎಲ್ಲ ಕಡೆಗೂ. ನಾಸ್ತಿಕರು, ಪಾಖಂಡಿಗಳು, ದೇವ್ರು ನಂಬುದಿಲ್ಲ, ದೇವ್ರನ್ನ ಬೈಕೋದಿರ್ತಾರ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಡೆದು ನೋಡಿ ಅಲ್ಲಿ ಧರ್ಮಸ್ಥಳ ಹೌದಿಲ್ಲ, ಎಷ್ಟು ಅವ ಹೋತ, ಎಷ್ಟು ಗದ್ದಲ, ಪಳೆ ಪತ್ತೆ ಹತ್ತು ಏನು ಗೊತ್ತಾಗಲ್ದಿನ ನೋಡಿ. ಇಲ್ಲಿ ಲಕ್ಷಣ ಹೇಳ್ತಾವ. ಸುಂದರ ಸ್ವಯಂ ವ್ಯಕ್ತವು ಚಿದಾನಂದ ರೂಪಗಳು. ಈ ಪ್ರತಿಮಾ ಇರ್ತಾವ, ಸುಂದರದ ಪ್ರತಿಮಾ ನೋಡ್ಲಿಕ್ಕೆ ಭಾಳ ಚಂದ ಇರ್ತಾವ. ಕೃಷ್ಣನ ಗೊಂಬೆ ಆಗಲಿ, ರಾಮದೇವ್ರ ಗೊಂಬೆ ಆಗಲಿ, ನರಸಿಂಹದೇವರ ಆಕಾರ ಆಗಲಿ, ಕೆಲವು ಸ್ವಯಂ ವ್ಯಕ್ತ ಪ್ರತಿಮಾಳು ದೇವರು ಸ್ವಯಂ ವ್ಯಕ್ತ ಆಗಿರ್ತಾನೆ. ಅವೇ ಚಿದಾನಂದ ರೂಪ ಅಲ್ಲ, ಅವರಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮ. ಆ ಮೂರ್ತಿಯಲ್ಲಿ ಅಂತರ್ಯಾಮಿರ್ತಕ್ಕಂಥ ಪರಮಾತ್ಮನೇ ಅಂತರ್ಯಾಮಿರುತ್ತೆ, ಕೇವಲ ಗೊಂಬೆ ಅಲ್ಲ. ಹಿಂಗೆ ತಿಳ್ಕೊಳ್ಳೋವೇನು? ದೈತ್ಯ. ಚಿದಾನಂದ ರೂಪಗಳೇ ಗೊಂಬೆ ತಿಳ್ಕೊಳ್ಳೋಮ ದೈತ್ಯ. 2ನೇದು. ಇದು ಬಹಳ ಕಷ್ಟ ಹೇಳೋದಿನ ಅರ್ಥನ. ನರರಿಂದ ನಿರ್ಮಿತ ಈಶ್ವರಿಗೆ ಅಭಿನಮಿಸುತ್ತಿಹ ನರನು. ಇಲ್ಲಿ ನೋಡ್ರಿ, ಈಶ್ವರ ಯಾರು ಗೊತ್ತಾಗ್ತ ನಿಮಗೆ? ಪರಮೇಶ್ವರ, ಪಾರ್ವತಿಪತಿ. ನರರಿಂದ ನಿರ್ಮಿತ. ಯಾವುದೋ ಮನುಷ್ಯ, ಯಾವುದೋ ಸ್ವಾಮಿ ಎಲ್ಲಿಯೋ ಬಂದು ಅವ ಈಶ್ವರ ಪ್ರತಿಷ್ಠಾಪನೆ ಮಾಡ್ತಾನೆ ಅಂತ ಈಶ್ವರ ನಮಸ್ಕಾರ ಮಾಡಬಾರ್ದಂತ. ಎಲ್ಲ ಹೇಳೋದು ಕಷ್ಟದ ಕೆಲಸ. ಇವನ್ನೆಲ್ಲ ಎಲ್ಲ ಕಡೆ ಮನುಷ್ಯರ ಮಾಡಿರ್ತಾರೆ ಮತ್ತೆ, ಹೌದಿಲ್ಲ? ಆ ಈಶ್ವರ ದೇವ್ರ ಪ್ರತಿಮಾಕ್ಕೆ ವೈಶಿಷ್ಟ್ಯ ಸ್ವಯಂ ವ್ಯಕ್ತ ಆಗಿರ್ಬೇಕು. ಯಾರೋ ಮನುಷ್ಯ ಬಂದು ಅವನ ಮಗ ಸಹ ಮನುಷ್ಯ ಇರ್ತಾನೆ, 100 ಚಟ ಇರ್ತಾವ. ಅವು ಈಶ್ವರ ಪ್ರತಿಷ್ಠಾಪನೆ ಮಾಡಿದರೆ, ಅಲ್ಲಿ ಹೋದ್ರೆ, ಊಟ ಮಾಡಿದರೆ, ಅಡ್ಡಾಡಿದರೆ, ಹೌದಿಲ್ಲ? ಆ ಒಂದು ದೈತ್ಯ 2ನೇ ಲಕ್ಷಣ ಇರ್ತಾರೆ. ಅದನ್ನ ಹೇಳಿದ್ರು, ನರರಿಂದ ನಿರ್ಮಿತ ಈಶ್ವರಿಗೆ ನಮಸ್ಕಾರ ಮಾಡೋದು. ಇವನು ನರನು, ಆ ದೈತ್ಯ ಅಂತ ಅರ್ಥ. 3ನೇ ನೋಡ್ರಿ, ಕಂದುಗೊರಳ ದಿವಾಕರನು ಹರಿವಂದೇ. ಕಂದುಗೊರಳ ಅಂದ್ರೆ ಗೊತ್ತಾಗ್ತ ನಿಮಗೆ? ಪರಮೇಶ್ವರ. ಕಂದುಗೊರಳ, ಕೊರಳು ಅಂತ ಅರ್ಥ. ಅವನ ಕೊಳಕೇನಾಗ್ಯದ? ವಿಷಕಂಠ ಅಂತೇವಲ್ಲ, ವಿಷಕಂಠ ಅದರಿಂದ ಕಂದುಗೊರಳ ಅಂದ್ರೆ ಒಂದೇ ಅರ್ಥ ಆತ. ಕಂದುಗೊರಳ, ಗೊರಳ ಶಬ್ದ ಕೊರಳು ಅಂತ ಅರ್ಥ. ಕಂದು ಕೊರಳ ಕೂಡಿ ಸಂಧಿಯಾಗಿ ಕಂದು ಗೊರಳ ಆಗ್ತದ, ಹೌದಾ? ಕಂದು ಕೊರಳ, ನೀಲಕಂಠ, ವಿಷಕಂಠ ಅಂತ ಅರ್ಥ. ವಿಷಕಂಠ. ದಿವಾಕರ ಅಂದ್ರೆ ಗೊತ್ತು ನಿಮಗೆ? ಸೂರ್ಯ. ಇವರು ಹರಿಗೆ ಒಂದೇ. ಸೂರ್ಯ, ಈಶ್ವರ, ಪರಮಾತ್ಮ ಒಂದ ಸಮ, ದೈತಾರ್ಥಮ್ಯ ಇಲ್ಲ ಅನ್ನೋ ದೈತ್ಯ, ಹೌದಿಲ್ಲ? ಎಲ್ಲಿ ಸೂರ್ಯ, ಎಲ್ಲಿ ಈಶ್ವರ, ಎಲ್ಲಿ ಪರಮಾತ್ಮ. ಇವ್ರಿಗಿನ್ನೂ ಒಂದು ಪ್ರಳಯ ಆಗೋ ಮುಂದೆ ಇವರೆಲ್ಲ ಇವ್ರು ಅವತಾರ ಮುಗ್ಬಿಡ್ತದೆ ಇವ್ರು, ಹೌದಾ? ಪರಮಾತ್ಮ ಅವಾಗೂ ಇರ್ತಾನೆ ಪರಮಾತ್ಮ. ಅವಾಗ ಸಾವು ನೋವು ಇಂಥವ್ಯಾವಿಲ್ಲ. ಪರಮಾತ್ಮ ಈಶ್ವರ ಒಂದಾಲಿಕ್ಕೆ ಸಾಧ್ಯ ಅದನ? ಅಥವಾ ಪರಮಾತ್ಮ ಸೂರ್ಯ ಒಂದಾಲಿಕ್ಕೆ ಸಾಧ್ಯ ಅದನ? ಸೂರ್ಯ ಅಂತಾನ, ನಾ ಏನು ಮಹಾರಾಯ ನೀ ಕೊಟ್ಟಿದ್ದೀನಿ ತಿರ್ಲಿಕ್ಕೆ ಹತ್ತೇನ ಅಂತವ ಅಂತಾನ. ಪರಮೇಶ್ವರ ಮೇಲೆ ಬಂದಿದ್ದೀವಿ ಅನೇಕ ಸಹ ಬಂದಿರತಕ್ಕಂಥವ್ರು. ಮೋಹ ಮಾಡಿದ, ಮೋಹಿನಿ ರೂಪ ತಗೊಂಡು ಯಾರು ಬಂದರು ನೋಡಲಿಕ್ಕೆ? ರುದ್ರದೇವರು. ಪರಮಾತ್ಮ ಅಮೃತ ಹಂಚಿದ್ದಿಲ್ಲ ದೈತ್ಯರಿಗೆ, ದಾನವರಿಗೆ ಕೂಡ, ಮನುಷ್ಯ ದೇವತೆಗಳಿಗೆ ಎಲ್ಲ ಹರಿ ಕೊಟ್ಟ. ದೇವತೆಗಳು ಅಮೃತ ಕೊಟ್ಬಿಟ್ಟ, ದೈತ್ರಿಗೇನು ಕೊಡಲಿಲ್ಲ. ಅವಾಗ ದೈತ್ರಿ ಸಿಟ್ಟುವಂತು. ಪರಮಾತ್ಮ ಕಸೋಬೇಕಾತನ ಅಮೃತದ ಬಿಂದಿಗೆ, ಆ ಅಮೃತದ ಬಿಂದಿಗೆ ಕಸೋಬೇಕಾತು. ಹಂಗೆ ಕಸೋಬೇಕು ಅಂದವ. ದೈತ್ರಿ ಸಾಲ ಕೂತ್ಬಿಟ್ಟಾರ, ಬಿಂದಿಗೆ ಅವ್ರ ಹತ್ರ ಅದ. ದೇವತೆಗಳು ಖಾಲಿ ಪಾಪ ಕೂತಾಯಿವು, ಹಿಡ್ಕೊಂಡ್ರು. ಪರಮಾತ್ಮ ಯಾರು ತೊಗೊಂಡ? ಮೋಹಿನಿ ರೂಪ ತೊಗೊಂಡ. ಮೋಹಿನಿ ಆದ, ಹಂಚಿದ, ಆತ್ಮಗಿದ ಕಥೆ. ಈ ಸುದ್ದಿ ಯಾರಿಗೆ ಗೊತ್ತಾಯ್ತು? ಈಶ್ವರ. ಅವ್ರಂದ್ರು, ನೀನು ಅನೇಕ ಅವತಾರ ನೋಡಿ ಇದೊಂದು ತೋರಿಸೋದ್ರು ಬೇಡ ಅಂದ್ರೆ. ಭಾಳ ಕೆಟ್ಟ ಅವತಾರ ಇದು, ನೀನು ನೋಡಿ ಹುಚ್ಚ ಹಿಡಿದ ನನಗಂದ. ನೀನು ಕಾಮಕ್ಕೆ ಹುಡಿ ಯಾರಂತ ತಿಳ್ಕೊಂಡಿಯೋ ಅಂದ. ಕಾಮನ ಸುಟ್ಟವನ 3ನೇ ಕಣ್ಣು ತೆಗೆದು, ನಾ ಮಹಾ ವೈರಾಗ್ಯ ಶುಕಾಮಣಿ ನಾನು ಅಂದ. ನೀ ಎಷ್ಟೋ ಇರುವಲ್ಲಿ ಯಾಕೆ ಹೆಣ್ಣು ಮುಂದೆ ಯಾರು ಬಗ್ಲಿಕ್ಕೆ ಬೇಕು ಅಂದವ.
ಹೆಣ್ಣಂದ್ರೆ ಹಂಗಿರ್ತದೆ ಅಂತ ಹೇಳ. ಇದು ಸ್ವಾಮಿ ನೋಡೋಕೆ ಇಚ್ಛೆ ಆಗ್ಯದ. ಆ ಒಂದು ಕ್ಷಣದಾಗ ಸುಂದರ ರೂಪ ಅಸಾಧ್ಯ ಪರಮಾತ್ಮ ಹೆಂಗಸರ್ ಹೆಂಗ ಇರ್ಬೇಡ್ರಿ. ಅವ ನೂರಾರು ಚಂದ ಮೂರು ಮಾಡ್ದಂಗಿತ್ತ ಹುಡುಗಿ ರೂಪ. ಹಿಂಗೆ ಚೆನ್ನಾಗಿ ಬಂದ. ಗಣಗಳಿದ್ದಾರ ಈಶ್ವರಗ, ಪಾರ್ವತಿ ಇದ್ದಾಳ, ನಂದಿ ಇದ್ದಾನ, ಆಕಿನ ಬೆನ್ನಟ್ಟಿ ಬಿಟ್ಟ. ಪಾರ್ವತಿ ಅಂತ ನಾ ಇದ್ದೇನೆ ರೀ, ಖಾಲಿ ಹೆಂಚಲ್ಲಿ ಬೆಳೆ ಓಡ್ರಿ, ನೀ ಎಲ್ಲಿಗೂ ನಾ ಹೋಗ್ತೇನೆ ರೀ ದೇವ್ರು. ಹಂಗೆ ಹಿಂಗೆ ತೋರಿಸ್ತೇವೆ, ದೇವ್ರು ತೋರಿಸ್ತಾ. ಅಪ್ಪ ರುದ್ರಿ ಅಂತಾರ, ಸ್ವಾಮಿ ನಿನ್ನ ಮಾಯ ಅಸಾಧ್ಯಪ್ಪ, ತಿಳಿಯದು ನಿನ್ನ ಆಟ ರಂಗ ತಿಳಿಯದು. ಪರಮೊಂದಿಷ್ಟು ವೈಶಿಷ್ಟ್ಯ ಅದಕ್ಕೆ ಹೇಳ್ತಾ ಇದ್ದಾರೆ. ಅಭಿನಂದನ ಅದಕ್ಕೆ ಕಂದು ಗೊರಳ ಅಂದ್ರೆ ಶಿವ, ದಿವಾಕರ ಸೂರ್ಯ, ಹರಿ ಒಂದಾಲಿಕ್ಕೆ ಸಾಧ್ಯದನ ಎಂದೂ ಸಾಧ್ಯ ಅಂತ ಅಂತಾರೆ. ಹಿಂಗೆ ತಿಳ್ಕೊಳ್ಳೋ ಯಾವ ದೈತ್ಯ. ಮುಂದೆ ನೋಡ್ರಿ, ಸೂರ್ಯ. ಸೂರ್ಯ ಅಂದ್ರೆ ಆ ದಿವಾಕರನ ಸೂರ್ಯ. ಸುರೋತ್ತಮ ಜಗದ್ವಂದ್ಯ 2 ಲಕ್ಷಣ. ಇನ್ನು ಕೆಲವು ಮಂದಿ ಸೂರ್ಯೋಪಾಸಕರವರು, ಅವ್ರು ಸೂರ್ಯ ಶ್ರೇಷ್ಠ ಅವರಲ್ಲಿ ಅನೇಕ ಮತ. ಈಗಾಗಲೇ ಗಣಪತಿರು ಅಂತಿದ್ದಾರೆ ಒಂದು ಸಂಘ, ಒಂದು ಭಾಳ ಮಂದಿ ಇರೋದಿಲ್ಲ ಅವರು, ಅದು ಪ್ರಸಿದ್ಧಿನೂ ಇಲ್ಲ. ಬಟ್ ಅದೊಂದು ಮತನ ಗಣಪತಿ ಶ್ರೇಷ್ಠ ಅವರಲ್ಲಿ, ಯಾವ ದೇವರಿಗೆ ನಂಬುದಿಲ್ಲ ಅವು. ಇನ್ನು ಕೆಲವೊಂದಿಗೆ ಶಕ್ತಿ ಉಪಾಸನೆ, ಚಂಡಿ ಚಾಮುಂಡಿ ಅವರ ಶ್ರೇಷ್ಠ. ಇನ್ನು ಕೆಲವೊಂದಿಗೆ ಅಯ್ಯಪ್ಪ ಸ್ವಾಮಿ, ಇನ್ನು ಕೆಲವೊಂದಿಗೆ ಸಾಯಿಬಾಬಾ. ಯಾರು ಎಲ್ಲಿರ್ತಾವೋ ಹಿಂದಿಲ್ಲ ಮುಂದಿಲ್ಲ, ಯಾಕಂತ ಇಲ್ಲ, ಸುಳ್ಗಾಡಿಲ್ಲ, ಅನೇಕ ಮುಂದಿರ್ತಾರೆ ಹಿಂಗೆ. ಬಟ್ ಅಲ್ಲಿನೂ ತಪ್ಪ ನಮಸ್ಕಾರ ಮಾಡಿದ್ರು, ಅಲ್ಲಿ ನೀವು ಭಕ್ತಿ ನಮಸ್ಕಾರ ಮಾಡಿದ್ರೆ ಅದು ಯಾರಿಗೆ ಹೋಗ್ತದೆ? ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಎಲ್ಲೆಲ್ಲ ನಮಸ್ಕಾರ ಮಾಡು, ಭಾಳ ದೇವ್ರು ಕೂತ್ಬಿಟ್ಟಿರ್ತಾನೆ. ಹೌದಾ? ಅವ ಅಂತಾನ, ನಾನು ಈ ರೂಪದಾಗ ಅನುಗ್ರಹ ಮಾಡ್ತೀನಿ ನನಗೆ, ನಾನು ಬಂದಿಯಲ್ಲ. ಹಂಗೆ ಎಲ್ಲ ನದಿಗಳು ಹೋಗಿ ಸಮುದ್ರ ಸೇರ್ತಾವ. ಎಲ್ಲ ನದಿ ಸೇರೋದು ಅಲ್ಲೇ, ಬೇರೆ ಕಡೆಗೆ ಹೋಗೋದಿಲ್ಲ. ಹಂಗೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳಿದಂಗೆ ಸರ್ವೋತ್ತಮ ಅವನೇ ಆಗಿರ್ತಕ್ಕಂಥ. ಅದನ್ನ ಹೇಳ್ತಾರೆ ಸೂರ್ಯ ಪರಮಾತ್ಮ. ಸುರೋತ್ತಮ ಜಗದ್ವಂದ್ಯ. ಏನು ಸೂರ್ಯನ ದೇವರಿದ್ದಾನ? ಸೂರ್ಯ ಹಾಪಿತ್ತು ನೋಡಿ, ಈಗ ನೋಡಿ 10 ದಿವಸ ಆಗಿದೆ. ಸೂರ್ಯ ರಜೆ ಹಾಕಿಬಿಟ್ಟ, ಗತಿ ಏನು ನಮ್ಮದು ಎಲ್ಲೂ ಹಿಂಗೆ ಕಾಯಂ ಸೂರ್ಯ ರಜೆ ಹಾಕಿಬಿಟ್ರೆ ಜಗತ್ತಿಗೆ ಸಾಧ್ಯ ಇಲ್ಲ. ಅದು ಸೂರ್ಯ ದೇವತೆ, ಶ್ರೇಷ್ಠ ದೇವತೆ. ನಮ್ಮ ಸೂರ್ಯ ಮತ್ತು ಪರಮಾತ್ಮ ಒಂದೇ, ದೇವರಿಗಿಂತ ಶ್ರೇಷ್ಠ ಅಂತಕ್ಕಂಥವ ಏನವ? ದೈತ್ಯ. ವಿಷ್ಣು ದೂಷಣೆ ಮತ್ತೊಬ್ಬ, ವಿಷ್ಣು ದೂಷಣೆ ಮಾಡುವವ ದೈತ್ಯ ಎಂದು ಕೂಡ ಪರಮಾತ್ಮ ಬಯ್ಯೋ ಹಂಗೆಲ್ಲ. ಪುರಾಣದಾಗೆಲ್ಲ ನೋಡ್ತೀರಿ ನೀವು ಏನೇನು ಮಾಡ ಅಂತಕ್ಕಂಥದ್ದು. ಅಷ್ಟು ವೈಶಿಷ್ಟ್ಯ ಭಗವಂತಂದು ದೈತ್ಯ ಲಕ್ಷಣ ಹೇಳ್ಕೊತ ಹೊಂಟಾರ. ಹೌದಾ? ಒಂದು ಯಾತ್ರ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಯೋಗ್ಯ ಯಾರು ಅಯೋಗ್ಯ ಯಾರು ಹೇಳ್ತಾರೆ 27. ಹಿಂಗೆ ಆಗಬಾರ್ದು ಅಂತ ಹೇಳಿ ಹೇಳ್ತಾರೆ ನಮಗೆ ದಾಸೇಕ. ಇಂಥ ಗುಣ ಬೆಳೆಸೋಬೇಡ್ರಿ, ನೀವು ಏನಾಗಬೇಡ್ರಿ, ದೈತ್ಯರಾಗಬೇಡ್ರಿ. ಮಾರಾಯ ಅನಾಯಾಸ ಬ್ರಾಹ್ಮಣ ಕುಲ ಹುಟ್ಟಿರಿ, ಪರಮಾತ್ಮ ಪೂಜೆ ಮಾಡಿ ಉಪಾಸನೆ ಉದ್ಧಾರ ಆಗಿರುತ್ತೆ ಹೇಳ್ತಕ್ಕಂಥ ಮಾತಿದು ಅಂತಾರ. ನೇಮದಿಂದ ಅಶ್ವತ್ಥ, ತುಳಸಿ, ಸೋಮಧರನಲಿ, ವಿಮಲ, ಶಾಲಿಗ್ರಾಮಗಳನ್ನಿಟ್ಟು ಅಭಿನವ ಬನರ ಮುಕ್ತಿ ಯೋಗ್ಯ ಸದಾ. ಹೌದಾ ಇಲ್ಲ? ಮುಕ್ತಿ ಸದಾ ಅಂತ ಇಲ್ಲ, ಮುಕ್ತಿ ಯೋಗ್ಯ ಸದಾ ಅಂತದನ್ನ ಅಲ್ಲಿ ಯೋಗ್ಯ ಸದಾ. ಭೂಮಿಯೋಳು ಧರ್ಮಾರ್ಥ ಮುಕ್ತಿ ಸು ಕಾಮಾಪೇಕ್ಷೆಗಳಿಂದ ಶಾಲಿಗ್ರಾಮಗಳ ವ್ಯತಿರಿಕ್ತ ಒಂದಿಸೆ ದುಃಖಬಹುದು. ಅದ ಒಂದಿಸೆ ಅದ ಇಲ್ಲ, ಒಂದಿಸೆದದು ಒಂದಿಸೆ ಹೌದಾ ದುಃಖಬಹುದು. ಹೆಂಗೆ ಇಲ್ಲಿ ಹೇಳ್ತಾರೆ ನೋಡಿ, ಇದು 2 ಲಕ್ಷಣ ಹೇಳ್ಯಾರ. ಒಂದೇದು ನೇಮದಿಂದ ಲಘು ಅರ್ಥ ಮಾಡ್ಕೊಳ್ಳಿ. ಅಶ್ವತ್ಥ ವೃಕ್ಷ ಗೊತ್ತದ ನಿಮಗೆ? ತುಳಸಿ ಗಿಡ ಗೊತ್ತದನ? ಅಶ್ವ ತುಳಸಿ. ಸೋಮಧರನಲ್ಲಿ ವಿಮಲ ಶಾಲಿಗ್ರಾಮಗಳನ್ನಿಟ್ಟು ಅಭಿನವ ಪುನರ ಮುಕ್ತಿ ಯೋಗ್ಯ ಸದಾ. ನೋಡ್ರಿ, ಸೋಮಧರ ಗಿಡ ಗೊತ್ತಾದ ನಿಮಗೆ? ಪರಮೇಶ್ವರ. ಸೋಮ ಅಂದ್ರೆ ಚಂದ್ರ, ಧರ ನಿಂತ್ಕೊಂಡಿರ್ತಕ್ಕಂಥ ಚಂದ್ರ ಕುಳಿಸ್ಕೊಂಡಿರ್ತ. ನೇಮದಿಂದ ಅಶ್ವತ್ಥ, ತುಳಸಿ, ಸೋಮಧರನಲ್ಲಿ ಏನಕ್ಕಂತ ವಿಮಲ ಶಾಲಿಗ್ರಾಮ ಇಟ್ಟು ಈಶ್ವರ ಪೂಜೆ ಮಾಡ್ತೀವಿ. ಅಲ್ಲಿ ಶಾಲಿಗ್ರಾಮ ಮಾಡ್ಬೇಕಂತ ಇಟ್ಟು ಪೂಜೆ ಮಾಡ್ಬೇಕಂತ. ಬರೀ ಈಶ್ವರ ಪೂಜೆ ಮಾಡೋ ಹಂಗಿಲ್ಲೇ ಇಲ್ಲ ಅನ್ನುವ ಅದರಂತ. ತುಳಸಿ ಒಳಗೆ ಕೃಷ್ಣ ಸ್ಥಾಪನೆ ಮಾಡಬೇಕು. ನೀವೆಲ್ಲ ಮಾಡಿರ್ತೀವಿ. ತುಳಸಿ ಗಿಡ ಕೃಷ್ಣ ಇಟ್ಕೊಂಡ್ಬಿಟ್ಟಿರ್ತೀವಿ. ತುಳಸಿತಕ್ಕಂಥದ್ದು ತುಳಸಿ. ಎಂಥದ್ದು ವಿಮಲ ಶಾಲಿಗ್ರಾಮಗಳ, ಶಾಲಿಗ್ರಾಮ ಅಂತಲ್ಲಿ 3 ಇರ್ತದೆ. ಶಾಲಿಗ್ರಾಮ ಶ್ರೇಷ್ಠ ಅಂತ ಅದಕ್ಕೆ ಹೇಳ್ತಾ ಇತ್ತು. ಇಟ್ಟು ಅಭಿನವೇಪ ನರ, ಇಂಥ ಮನುಷ್ಯ ಯಾರ್ಯಾರ ಮೇಲೆ? ಲಿಂಗುದ ಮೇಲೆ, ಈಶ್ವರನ ಮೇಲೆ, ತುಳಸಿ ಮೇಲೆ ಯಾರು ಶಾಲಿಗ್ರಾಮ ಪೂಜೆ ಮಾಡ್ತಾರ ಅವ ಮುಕ್ತಿ ಯೋಗ್ಯ. ಹಿಂಗೆ ಮಾಡದೇ ಇದ್ದವ ದೈತ್ಯ. ಅವನ ಮುಂದೆ ಹೇಳ್ತಾವಂತ. ಭೂಮಿಯೊಳು, ಈ ಭೂಮಿಯೊಳಗೆ ಧರ್ಮಾರ್ಥ ಮುಕ್ತಿ ಸುಕಾಮ ಅಪೇಕ್ಷೆಗಳಿಂದ ಎಷ್ಟ್ಯಾರ? ಧರ್ಮಾರ್ಥ ಮುಕ್ತಿ ಕಾಮಾಪೇಕ್ಷೆಗಳು, ಅನೇಕ ಅಪೇಕ್ಷೆ ಮಾಡೋದು. ಧರ್ಮಕ್ಕೆ ಅಪೇಕ್ಷೆ ಮಾಡೋದು, ಮೋಕ್ಷಕ್ಕೆ ಅಪೇಕ್ಷೆ ಮಾಡ್ತಕ್ಕಂಥವ್ರು ಏನು ಮಾಡಿದೆ ಗೊತ್ತಾ? ಶಾಲಿಗ್ರಾಮಗಳ ವ್ಯತಿರಿಕ್ತ ಒಂದಿಸೆ. ಶಾಲಿಗ್ರಾಮ ಬಿಟ್ಟು ಯಾರು ಪೂಜೆ ಮಾಡ್ತಾರ ಅವ ದೈತ್ಯ. ಬಹ ದುಃಖ ವೈದವನು. ಮುಖ್ಯನಂಗರಂಗರ ಶಾಲಿಗ್ರಾಮ ಮುಖ್ಯ ಅಂತಾರ. ಶಾಲಿಗ್ರಾಮ ಶಿಲಾಸ್ಪರ್ಶಂ ಏ ಕುರುವಂತಿ ದಿನೇ ದಿನೇ. ಅರ್ಥ ಮಾಡಿಕೊಡ್ರಿ, ಭಾಳ ಚಂದದ. ಶಾಲಿಗ್ರಾಮ ಶಿಲಾ ಕಲ್ಲದು, ಶಾಲಿಗ್ರಾಮ ಶಿಲಾಸ್ಪರ್ಶ.
ಇಟ್ಟು ವಿಚಿತ್ರ ಸಾಲಿಗ್ರಾಮ. ಅದು ಹೆಂಗೆ ತಯಾರಾಗ್ತದೆ? ನಿಮ್ಮ ಒಂದು ಸಾಲಿಗ್ರಾಮ ಬೇರೆ, ನಮ್ಮ ಒಂದು ಸಾಲಿಗ್ರಾಮ, ಎಷ್ಟು ಸಾಲಿಗ್ರಾಮ, ಅಸಾಹುತ ನರಸಿಂಹ ಸಾಲಿಗ್ರಾಮ, ವಾಸ್ತವ ಸಾಲಿಗ್ರಾಮ, ಮತ್ಸ್ಯ ಸಾಲಿಗ್ರಾಮ, ಮೀನು ಸಾಲಿಗ್ರಾಮ, ಅನಾಹುತ ಸಾಲಿಗ್ರಾಮಗಳ. ಈ ಸಾಲಿಗ್ರಾಮ ಎಷ್ಟು ಚಂದ ಇರ್ತಾವೆ. ಇವ್ರು ಯಾರಿಗಾರ ಮಾಡಂತ ಮಾಡಿ ಬರ್ತಾರೆ, ಗಂಡಿಗೆ ತಾವ ತಯಾರಾಗ್ತಾವೆ. ಅವಳ ಒಂದು ಕೊರಿತದ. ಎಷ್ಟು ವಿಶಿಷ್ಟ ನಮ್ಮದು, ವಿಶಿಷ್ಟ ಅನ್ನೋದು ಇಂಥ ಸಾಲಿಗ್ರಾಮ ಹೇಳ್ತಾರೆ. ಸಾಲಿಗ್ರಾಮ ಬಿಟ್ಟು ವ್ಯತಿರಿಕ್ತ, ಸಾಲಿಗ್ರಾಮ ವ್ಯತಿರಿಕ್ತ ಯಾರು ಮಾಡ್ತಕ್ಕಂಥವ? ಧರ್ಮಾರ್ಥ ಕಾಮ ಅಪೇಕ್ಷೆಗಳಿಂದ ವ್ಯತಿರಿಕ್ತ ವಂದಿಸೆ. ವ್ಯತಿರಿಕ್ತ ಸಾಲಿಗ್ರಾಮ ಬಿಟ್ಟು ಯಾರ್ಯಾರನ್ನೋ ಪೂಜೆ ಮಾಡೋದು. ಅದಕ್ಕೆ ಧರ್ಮಕ್ಕಾಗಿ, ಕಾಮಕ್ಕಾಗಿ, ಮೋಕ್ಷಕ್ಕಾಗಿ, ಸುಖಕ್ಕಾಗಿ, ಸಂಪತ್ತಿಗಾಗಿ, ಜ್ಞಾನಕ್ಕಾಗಿ ಯಾರನ್ನು ಪೂಜೆ ಮಾಡ್ತಕ್ಕಂಥದ್ದು ಮಹತ್ವ ಅಲ್ಲ. ಯಾರು ಪೂಜೆ ಮಾಡೋ ಮಹತ್ವ? ಸಾಲಿಗ್ರಾಮನೇ ಮಹತ್ವ. ಶಾಲಿಗ್ರಾಮ ಮಾಡಿದವ ಸಾಕ್ಷಾತ್ ಮೋಕ್ಷಕ್ಕೆ ಹೋಗ್ತಾನೆ. ಅದು ಹೇಳಿದೆ ನಿಮಗೆ, ಸಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರುವಂತಿ ದಿನೇ ದಿನೇ. ಯಾರು ಸಾಲಿಗ್ರಾಮ ದಿನ ಬಿಡ್ತಾರಲ್ಲ ಅವ್ರು ಪುಣ್ಯ ಹೇಳ್ರ. ಏನು ಪುಣ್ಯ ಅವ್ರದ್ದು? ಏನು ಮನೆ ಬರ್ತದೆ, ಏನು ಗಾಡಿ ಬರ್ತದೆ, ಏನು ಕರ್ಕೊಂಡು ಹೋಗ್ತಾನೆ, ಏನಿಲ್ಲ. ಭಾಳ ಚಂದ ಹೇಳ್ದಾನೆ. ಶಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರುವಂತಿ ದಿನೇ ದಿನೇ ಸ ವಾಸವಃ. ಸಾಕ್ಷಾತ್ ಬ್ರಹ್ಮದೇವರು ನಾಳಿನ ಮೇಲೆ ಹೋಗ್ತಿರಲ್ಲ, ಶೇಖರಣೆ ಕೊಡ್ತಾರಂತೆ ನಿಮಗೆ. ಸಾಲಿಗ್ರಾಮ ಮುಟ್ಟಿದ ಕೈಪ ಮಹಾರಾಯ ಬಾ ಅಂತಾರಂತವ್ರೇನು, ಬ್ರಹ್ಮದೇವ್ರು ಗೌರವ ಕೊಡ್ತಾರಂತ. ಸಾಲಿಗ್ರಾಮ ಪೂಜೆ ಮಹತ್ವ ಹೇಳ್ತಾ ಇರ್ತಾರೆ. ಏನು ಭಾಳ ಮಾಡೋದು ಬೇಡ. ಸಾಲಿಗ್ರಾಮ ಇಟ್ಟುಕೊಂಡು ಒಂದು ನೀರು ಹಾಕಿ ಕೈ ಮುಗಿದು ಏನು ರೀ ಭಾಳ ಪೂಜೆ ಅಷ್ಟೆಲ್ಲ ಇಲ್ಲ. ಸಾಲಿಗ್ರಾಮ ವೃಂದಾವನ ರಾಯರಿಗೆ, ಹನುಮಂತಿಯವರಿಗೆ ಮಾಡೋ ಮಡಿ piಡಿ ವಿಶೇಷ ಬೇಕು. ಸಾಲಿಗ್ರಾಮಕ್ಕೆ ಮಡಿ ಸಾಕು, ಧಾಬಳಿ ಸಾಕು. ಹೌದಲ್ಲ? ಮತ್ತೆ ಕಲಿಸಿ ಮನೆಯೆಲ್ಲ ಕಳಿಸ್ತಾರೆ. ಒಂದು ಧಾಬಳಿ ನೀವು ಭಾಳ ಮಂತ ಬರೋದು ಬೇಡ. ಒಂದು ಥಾಲಿ ನೀರು ತಗೋ, ನಿರ್ಮಾಲ್ಯ ಮಾಡು, ಮತ್ತೊಂದು ಥಾಲಿ ನೀರು ತಗೋ, ತುಳಸಿ ದಳ ಹಾಕು, ಓ ನಮೋ ನಾರಾಯಣಾಯ ಮಂತ ಬರೋದು ಬೇಡ. ಮತ್ತು ಕಲಿಬಾರ್ದು ಅಂತ ಅರ್ಥಲ್ಲ. ಮತ್ತೆ ಬರದೇ ಇದ್ದು ಇರ್ತಾರೆ ಕೆಲವು ಮಂದಿ. ಅಷ್ಟನ್ನು ಸಾಲಿಗ್ರಾಮ ಮುಂದೆ ಅಭಿಷೇಕ ಮಾಡು, ಅತಿ ಇರ್ತಾರೆ. ಸಾಲಿಗ್ರಾಮ ಎತ್ತಿಡು, ಗಂಧಿಲ್ಲ, ಒಂದು ತುಳಸಿ, ಗಂಧಂ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪ. ಅದು ಅಕ್ಷತ ಎಲ್ಲ ಈ ಗಂಧ ಮಾಡೋಂಗಿಲ್ಲ ಇಲ್ಲ, ಅದು ತುಳಸಿದ ಮೇಲೆ ಅಷ್ಟು ದಿನ ಮಾಡೋ ಹಂಗಿಲ್ಲ. ಹಿಂಗೆ ಯಾವಾಗಾರ ಮತ್ತೆ ಯಾವ ಅನುಕೂಲ ಇದ್ದಾಗ. ಹೌದಾ? ಬತ್ತಿಲ್ಲ, ನಮ್ಮನೆ ಬತ್ತಿ ಮಾಡೋದು ನಮ್ಮ ಮನೆಗಿಲ್ಲ, ಮಂಗಳಾರತಿ ಹೆಂಗೆ ಮಾಡೋಕು? ಕರ್ಪೂರನೂ ಇಲ್ಲ, ನೀರು ಸೌಂಟು. ಹೌದಿಲ್ಲ? ಅದು ಅದ್ರಾಗ ಎಲ್ಲ ನೀರಿನಾಗ ಮುಗಿಸ್ಬಿಡೋದು. ಧ್ರುವ ಮಹಾರಾಜನ ಮಾಡ್ಯಾರ. ಹಿಂಗೆ ತಿಳ್ಕೊಡ್ರಿ. ವಾಸ್ತವ ಪರಮಾತ್ಮ ಬಂದು ಪ್ರತ್ಯಕ್ಷ ಕುತ್ಕೊಂಡ್ರು, ಪ್ರಾರ್ಥನಾ ಮಾಡಿಕೊಂಡ್ರು. ಇವಂತಹ ಪ್ರವಿಶ್ಯ ಮಮ ಮಾಸ್ಯ ಮೇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದಿನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪರಮಾತ್ಮ ನಿಂತ್ಕೊಂಡ. ಏನು ಮಾಡೋಕೆ ಬಂದರು? ಇಲ್ಲ, ನೀರಲ್ಲಿ ಅಭಿಷೇಕ ಮಾಡ್ಯಾರ, ನೀರು ಕೈ ಹಾಕ್ಯಾರ, ನೀರು ಕೃಷ್ಣಾರ್ಪಣ ಅಂತ. ಮಂತ್ರಾಲಯ ಪ್ರಭುಗಳು ಪೂರ್ವಾಶ್ರಮದಾಗ ವೆಂಕಣ್ಣ ಭಟ್ಟಿರ್ದಾಗ ಮನೆ ನೈವೇದ್ಯ ಇಡ್ಲಿಕ್ಕೆ ಏನೇನೇನೂ ಇಲ್ಲ ಅವ್ರ ಮನೆ ಒಳಗೆ. ಏನು ಆರಾಧನೆಗೆ ವೈಶಿಷ್ಟ್ಯ, ಅದೇನು ಹಬ್ಬ, ಅದೇನು ಪಕ್ವಾನ, ಏನು ತಾನ, ಇನ್ನೂ ಉಂಡದ ಕಡೆಗೆ ಇಲ್ಲ. ಆರನೇ ಉಂಡು ಹಂಗಿರ್ತೈತಿ. ಹೌದಿಲ್ಲ? ಅಂತ ಮಹಾನುಭಾವರಿಗೆ ನೀವು ಇರ್ತೀರ. ಒಂದು ಥಾಲಿ ನೀರು ಇರ್ತಾರ. ಸ್ವಾಮಿ ನನ್ನ ಹತ್ರ ಏನಿಲ್ಲ, ಕೃಷ್ಣ ಅಲ್ಲಿ ಹೇಳ ಗೀತಾದಾಗ, ಪತ್ರಂ ಪುಷ್ಪಂ ಫಲಂ ತೋಯಂ ಇವಮೇ ಭಕ್ತಿಯಾ ಪ್ರೇಷ್ಯತಿ. ಪರಮಾತ್ಮ ಒಂದು ಸ್ವಲ್ಪ ನೀರು ಭಕ್ತಿಯಿಂದ ಕೊಡ್ರಿ. ಸುಧಾಮ ಅವಲಕ್ಕಿ ಹೆಂಗೆ ಸುಣ್ಣ ಭಗವಂತ ಆಗಿರ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ನಮ್ಮ ಧರ್ಮಾರ್ಥಕ್ಕೆ, ಕಾಮಕ್ಕೆ ಅಪೇಕ್ಷೆ ಮಾಡೋಕೆ ಕೇವಲ ಸಾಲಿಗ್ರಾಮ ವ್ಯತಿರಿಕ್ತ ಪೂಜೆ ಮಾಡುವಂಗಿಲ್ಲ. ಸಾಲಿಗ್ರಾಮ ಇರಲಿಕ್ಕೇ ಬೇಕು. ನೀವು ಒಳಗೆ ಹಂಗಾರ ಸಂಗ್ರಹ ಮಾಡ್ರಿ. ಕಡೆಗೆ ಭಿಕ್ಷಾ ಬೇಡ್ರೆ ಇಸ್ಕೊಡು ಸಾಲಿಗ್ರಾಮ. ಸಾಲಿಗ್ರಾಮ ಪೂಜಾ ಹುಟ್ಟಂಗೇನೇ ಇಲ್ಲ. ಮತ್ತೆ ಅದೇ ಪ್ರತಿಮಾ, ಜಗ್ ಪ್ರತಿಮಾ ಇಡ್ರಿ ನೀವು, ಪ್ರತಿಮಾ ಇರಲಿ, ಸಾಲಿಗ್ರಾಮ ಬೇಕಾಗುತ್ತೆ. ಸಾಲಿಗ್ರಾಮ ಮಹತ್ವ ಹೇಳ್ತಾರೆ. ಅನೇಕ ಸಾಲಿಗ್ರಾಮಗಳು ಯಾವಾಗ ನೆನಪು ಮಾಡಿರ್ತಂತ ತೋರಿಸ್ತೇನೆ ನಿಮಗೆ. ನಾಳೆ ಇವ್ರನ್ನೇ ಬೇಕಂತ ತೋರಿಸ್ತೇನೆ ನಿಮಗೆ. ಸಾಲಿಗ್ರಾಮದಲ್ಲಿ ಅವ್ರು PhD ಮಾಡ್ಯಾರ. ನನ್ನ ಹತ್ರ ಪುಸ್ತಕ ಅದ. ಯಾವ ಸಾಲಿಗ್ರಾಮ, ಅವು ಹೆಂಗೆ ಹುಟ್ಟಿದ್ವು, ಏನು ತನ್ನೋಕೆ ಒಬ್ಬ ಹುಡುಕಿ ಯಾರು ಮಾಡ್ಯಾರ. ಇದು ಪುಸ್ತಕ ಸಾಲಿಗ್ರಾಮ. ಸಾಲಿಗ್ರಾಮದ ವೈಶಿಷ್ಟ್ಯ ಅಂತ ಪೂಜೆ ಮಾಡಿ ಹಂಗೆ ಹೇಳಿ ನಿಮ್ಗೆ ನಾನು ಇಂಥ ಒಯ್ಬಿಟ್ಟೆ. ಅದಕ್ಕೆ ಮತ್ತಿದು ಸಾಲಿಗ್ರಾಮಕ್ಕೆ ಯಾರು ಸಾಲಿಗ್ರಾಮ ಪೂಜೆ ಮಾಡ್ತಾರ ಅವ್ರು ದೈತ್ಯರು. ಸಾಲಿಗ್ರಾಮ ಸಹಿತ ಪೂಜೆ ಯಾರು ಮಾಡ್ತಾರ ಅವ್ರು ಮೋಕ್ಷ ಯೋಗ್ಯರು ಅಂತ ಅದನ್ನ ಹೇಳ್ಬೇಕಾಗಿಲ್ಲ. ಮುಂದೆ ನೋಡಿ ಮತ್ತೆ ಅದನ್ನೇ ಬರ್ತಾರ. ವಿತತ ಮಹಿಮನ ಬಿಟ್ಟು ಸುರರಿಗೆ ಪೃಥಗ್ ವಂದನೆ ಮಾಲ್ಪ ಮಾನವ ದಿತಿಜನೇ ಸರಿ ಹರಿಯು ತಾ ಸಂಸ್ಥಿತ ನೆನೆಸಲ್ಲಿ ಚತುರಮುಖ ಮೊದಲಾದ ಅಖಿಲ ದೇವತೆಗಳಿಗೆನೆಂದು ಲಕ್ಷ್ಮೀಪತಿಗೆ ವಂದಿಸೆ ಒಂದರ ಕ್ಷಣ ಬಿಟ್ಟಗಲನು ಅವರ ಬಿಟ್ಟು ಅಗಲನು ಅವರ ಒಟ್ಟುಗೂಡಿ ಬಿಟ್ಟನವರಾಗ ಒಂದರ ಕ್ಷಣ ಬಿಟ್ಟ ಪರಮಾತ್ಮ ಒಂದು ಕ್ಷಣ ಬಿಡುವುದು ಅಂತ ನಮ್ಮನ್ನು ಯಾರನ್ನ ಅದು ಹೇಳ್ತಾ ಇದ್ದ. ಮೊದಲೇ 3 ಸಲ ನೋಡ್ರಿ. ವಿತತ ಮಹಿಮಾ ಅಂದ್ರೆ ಯಾರು ಗೊತ್ತಾತ? ಪರಮಾತ್ಮ. ವಿತತ ಮಹಿಮಾ, ಅನಂತ ಮಹಿಮಾ. ಅವನ ಮಹಿಮಾ ಕೊನೆ ಅದೇನಾರ ಇಲ್ರಿ. ಒಂದು 100 ಪೌಂಡ್ ಅದ, ಮುಂದೆ 101 ಪೌಂಡ್ ಅಂತ ಯಾರು ಅಂತಾರ. ಅದಕ್ಕೆ ವಿತತ ಮಹಿಮಾ. ಇದು ವಿಸ್ತಾರವಾಗಿರ್ತಕ್ಕಂಥ ವ್ಯಾಪ್ತಿ ಭಗವಂತಂದು ನೋಡ್ರಿ. ನಾವು ಎಷ್ಟನೇ ಇರ್ತೇವೋ ಗೊತ್ತಿಲ್ಲ. ಅವ ಹಿಂದೂ ಇದ್ದಾನ, ಈಗೂ ಇದ್ದಾನ, ಮುಂದೂ ಇರ್ತಾನ. ಮಹಿಮಾ ಪರಮಾತ್ಮ ವಿತತ ಮಹಿಮಾ ಅಂದರು. ಅವನು ಬಿಟ್ಟು ಸುರರಿಗೆ ಪೃಥಗ್ವಂದನೆ ಮಾಲ್ಪ. ಯಾವ್ಯಾವ ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥವ ಅವ ಮಾನವ. ದಿತಿಜನೇ, ದಿತಿ ಅಂದ್ರೆ ಏನು? ದಿತಿಜ ಅಂದ್ರೆ ದೈತ್ಯ. ದಿತಿ ತಾಯಿ, ಜ ಅದು ಹುಟ್ಟಿದವ ಅಂತ ಅರ್ಥ.
ದಿತಿಯಿಂದ ಅರ್ಥ ಹುಟ್ಟುಕೊಂಡು ದೈತ್ಯರು ಅಂತ ಅರ್ಥ. ಹರಿಯು ತಾ ಸಂಸ್ಥಿತನು ಎನಿಸನಲ್ಲಿ ಪರಮಾತ್ಮ ಕೈ ಹಾಕೋದಿಲ್ಲ ಅಲ್ಲಿ. ಯಾರ್ಯಾರು ನಮಸ್ಕಾರ ಮಾಡಿದ್ರೆ ಎಲ್ಲರಂತೆ ಪರಮಾತ್ಮ ಅಂತ ತಿಳ್ಕೊಂಡಾಗ ನಮಸ್ಕಾರ ಮಾಡ್ಕೊಂತ ಅರ್ಥ ಹೇಳ್ತಾ ಇದ್ದಾರೆ. ಮುಂದೆ ನೋಡ್ರಿ, ಚತುರಮುಖ ಮೊದಲಾದ ಅಖಿಲ ದೇವತೆಗಳು ಏನೆಂದು. ಪರಮಾತ್ಮ ಚತುರ್ಮುಖ ಅಂತ ಯಾರು ಗೊತ್ತಾಗ್ತಿಲ್ಲ. ಬ್ರಹ್ಮದೇವರು ಬ್ರಹ್ಮನ ಅಂತರ್ಯಾಮಿ ಇದ್ದಾನ, ವಾಯುದೇವರ ಅಂತರ್ಯಾಮಿ ಇದ್ದಾನ, ಎಲ್ಲರ ನಾವು ಅದಕ್ಕೆ ಹೇಳ್ತಾವ. ಅಸ್ಮತ್ ಗುರು ಅಂತರ್ಗತ, ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ, ಭಾರತೀಯ ಪ್ರಾಣಾಂಗತ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೇತ್ಯಂ. ಅಲ್ಲಿ ಬರಬೇಕು ನಮ್ಮ ಸಿದ್ಧಾಂತ, ನಮ್ಮ ಎಷ್ಟು ಚಂದ ಸಿದ್ಧಾಂತ ಹಾಕ್ಯಾರ ನಾವು. ಹಿಂಗೆ ಇನ್ನು ಯಾರು ಅನ್ನೋದಿಲ್ಲ. ಈಗ ಯಾವ ಮತ್ತ ಇಲ್ಲೇ ತಿಳ್ಕೊಟ್ಟಿರ್ತಾರೆ, ಯಜ್ಞ ಯಾಗ ಜಗ್ ಮಾಡ್ತಾರ. ಹಂಗಾದ್ರೆ ಏನಾಗ್ತದೆ ಗೊತ್ತಾ ನಿಮಗೆ? ಆ ಪುಣ್ಯ ದೈತ್ಯ ತೊಗೊಂಡು ಹೋಗ್ಬಿಡ್ತಾರಂತ. ದೈತ್ಯ ಕೂತ್ಬಿಟ್ಟಿರ್ತಾರೆ. ಶ್ರಾದ್ದ ಪಕ್ಷಮದಾಗ ದೈತ್ಯ ಎಲ್ಲ ಕಡೆ ಕಾಯ್ತಿರ್ತಾರ. ನೀವು ದೇವ್ರ ಮುಂದೆ ದೇವ್ರುಗಳು ಹೋಗ್ತಾ ಅವಾಗ ಹಿಂದೆ ಇರ್ತಾರ. ಮತ್ತು ನಿಮಗೆ ಕಾಣ್ಲಿಕ್ಕೆ ಇಷ್ಟೇ, ನಿಮಗೆ ಎಲ್ಲಿ ಬೀಳ್ತಿರೋ ಎಲ್ಲಿ ಜಾರ್ತಿರೋ ಗೊತ್ತಿಲ್ಲ ನಿಮಗೆ. ಅಂತ ಪರಮಾತ್ಮ ಇದ್ದ ಅಂತ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಅದನ್ನ ಹೇಳ್ತಾ ಇದ್ದಾರೆ. ಚತುರ್ಮುಖ ಮೊದಲಾದ ದೇವತೆಗಳು ಏನೆಂದು ಒಬ್ಬ ಎಲ್ಲ ತಗೊಂಡು ಬ್ರಹ್ಮದೇವರಿಂದ ಎಲ್ಲ ದೇವ ಅಂತರ್ಯಾಮಿ ಯಾರು? ಪರಮಾತ್ಮ. ರಾಯರಂತಾರ ಸ್ಪಷ್ಟಿ ಮಾತನ್ನ. ನೀವು ಹೋಗಿ ನಿಂತ್ಕೊಂಡ್ರಿ, ಪ್ರಾರ್ಥನೆ ಮಾಡ್ಕೊಂಡ್ರಿ, ಸ್ವಾಮಿ ಜಡ್ಡಾಗಿದೆ, ಉಪಹಾರ ಮಾಡು, ಉಪಹಾರ ಮಾಡ, ಹೆಂಗಾರ ರೋಗ ಬಂದದ, ರಾತ್ರಿ ಒಂಚೂರು ನಮ್ಮ ಧನ್ವಂತರಿಗೆ ಹೇಳ್ತೀನಿ ಅಂತಾರ. ನೀ ಬಂದಿಯಲ್ಲ ಬಾ ನಮ್ಮ ಹತ್ರ, ಧನ್ವಂತರಿಗೆ ಹೇಳ್ತಾನೆ ಅಂತ. ದುಡ್ಡು ಬೇಕಲ್ಲ ಕೃಷ್ಣಿಗೆ ಹೇಳ್ತಾನೆ ಬಾ ಅಂತಾರ. ಮಕ್ಕಳು ಬೇಕಲ್ಲ ರಾಮಿಗೆ ಹೇಳ್ತಾನೆ ಬಾ ಅಂತಾರ. ಅವ್ರ ಅಂತರ ಸಣ್ಣ ಖಂಡ ತಪಸ್ ಮಾಡ್ಕೋತ ಕೂತಿರ್ತಾರ. ಯಾವ್ದು ನಾ ಮಾಡಿ ಅಂತ ಎಂದೂ ಹೇಳಿದ್ರು. ಮತ್ತು ಎಂದು ದೀನಂ ದೂನಂ ಅನಾಥಂ ಹೇಳ್ತೀನಿ ನಮ್ಗೆ ಮಾತನಾಡ್ತಕ್ಕಂಥ ಅಂತಾರಂತ ರಾಯರು. ಕೊನೆಗೆ ಹೇಳ್ತಾರ, ಸ್ವಾಮಿ ಅಂತಾರ, ಇಷ್ಟೆಲ್ಲ ಕರ್ಮಗಳನ್ನ ನಾನು ಸ್ವತಃ ಕರಿಷ್ಯೆ ನಾ ಮಾಡ್ತೇನೆ. ಅಷ್ಟೇ ಅಲ್ಲ, ಮಮ್ಮ ಸಂಬಂಧಿಭಿ, ವಿದ್ಯಾ ಸಂಬಂಧಿಭಿ, ದೇಹ ಸಂಬಂಧಿಭಿ, ನನ್ನ ಹತ್ರ ಯಾರು ಬರ್ತಾರಲ್ಲ ಅವ್ರು ಸ್ವಲ್ಪ ಅರ್ಥ ಮಾಡ್ತಾ ಅನುಗ್ರಹ ಮಾಡೋದು ಕೇಳ್ತಾರೆ. ಇಂಥ ಮಹಾನುಭಾವ ಅಂದರೆ ಅವರು ಕೂಡ ಇಂಥ ಪ್ರಾರ್ಥನೆ ಬಿಟ್ಟಿಲ್ಲ. ಪರಮಾತ್ಮ ಅಂತರ್ಯಾಮಿ ನುಡಿತಕ್ಕಂಥದ್ದು ಅದನ್ನು ಹೇಳ್ತಾ ಇದ್ದಾರೆ. ಚತುರ್ಮುಖ ಮೊದಲಾದ ಅಖಿಲ ದೇವತೆಗಳು ಏನೆಂದು. ಎಲ್ಲರಂತನೇ ಪರಮಾತ್ಮನ. ಅದು ಗಂಗೆ ಇರಲಿ, ತುಂಗಾ ಇರಲಿ, ಕಾವೇರಿ ಇರಲಿ, ಬೇಕಾದಿರಲಿ ತಿಳ್ಕೊಡ್ರಿ. ನಮ್ಮಂತನೇ ಪರಮಾತ್ಮನ. ನಾವು ಸ್ವತಂತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಇಲ್ಲಿ ನಡೆಯೋ ಕೆಲಸ ಮಾಡೋನ ಕಣ್ಣಿಗೆ ಕೆಲಸ ಹರಿಕ್ರಮದ ಹಿಂದೆಲ್ಲ ಜಗ್ ನೋಡಿಬಿಟ್ಟಿದ್ದೀನಿ. ಅದು ಹೇಳ್ತಾ ಇದ್ದಾರೆ. ಲಕ್ಷ್ಮೀಪತಿಗೆ ವಂದಿಸಿ ಹಿಂಗೆ ನಮಸ್ಕಾರ ಮಾಡಿದರೆ, ಪರಮಾತ್ಮ ನೀ ಸರ್ವರ ಅಂತರ್ಯಾಮಿಯಾಗಿದ್ದೀರಿ, ಸರ್ವ ಕಾರ್ಯ ನೀ ಮಾಡ್ತಕ್ಕಂಥವ, ನೀನೇ ಎಲ್ಲರಿಗೂ ಕ್ರಿಯಾ, ನೀನೇ ಅಂತರ್ಯಾಮಿ, ನೀನೇ ನಿಯಾಮಕ ಅಂತ ಮಾಡಿದರೆ ಒಂದರ ಕ್ಷಣ ಬಿಟ್ಟು ಅಗಲನು ಅವರ. ಪರಮಾತ್ಮ ಒಂದು ಕ್ಷಣ ಬಿಡುದಂತ ಅವ್ರೇನು ಕಾಯ್ತಾ ಇರ್ತಾನಂತೆ. ಹಿಂಗೆ ಮಾಡೋರನ್ನ, ಹಂಗೆ ಉಲ್ಟಾ ಮಾಡೋರನ್ನ ದೈತ್ಯರು ಅವ್ರ ಅಂತ ಹೋಗ್ತಕ್ಕಂಥವ್ರು ಅಂತ ಹೇಳ್ತಾ ಈ ಪದ್ಯೊಳಗೆ ಅಂತಾರ. ಮುಂದುವರೆದು ಮುಂದಿನ ಪದ್ಯ ಭಾರಿ ಚಂದನ ಪದ್ಯ ಮಾಡಿ ನೋಡಿ. ಇದನ್ನು ಹೇಳೋದ ಕಷ್ಟ ಕೆಲಸ. ಶೈವ ಶೂದ್ರ ಕರಾರ್ಚಿತ ಮಹಾದೇವ ವಾಯುಹರಿ ಪ್ರತಿಮೆ ವೃಂದಾವನದಿ ಮಾಸದ್ವಯ ತುಳಸಿ ಅಪ್ರಸವ ಗೋ ವಿವಾಹ ವಿವರ್ಜಿತ ಅಶ್ವತ್ಥ ವಿಟಪಿಗಳ ಭಕ್ತಿಪೂರ್ವಕ ಸೇವಿಸುವನರ ದೈತ್ಯ ಶಾಶ್ವತ ದುಃಖ ಐದುವನು. ಇದು ಹೇಳಿ ಹೆಂಗಾತ್ ನೋಡಿ, ಬಾ ಮಹತ್ವದ ಪದ್ಯದ ಇದು. ಅಲ್ಲಿ ಮುನ್ನೆ ಹೇಳ್ತಾರ, ಇಲ್ಲಿ ಉನ್ನೆ ಅರ್ಥ ಇಲ್ಲಕ್ಕೆ. ಶೈವ ಶೂದ್ರ ಕರಾರ್ಚಿತ ಮಹಾದೇವ ವಾಯುಹರಿ ಪ್ರತಿಮೆ ಇವು ನಮಸ್ಕಾರ ಮಾಡ್ಬೋದು ನಾವು. ಯಾರೇ ಮಾಡಿದ್ದು? ಶೈವ ಜಾತಿ ಬೇಕಿಲ್ಲ, ಅವ್ರ ಅನುಸಂಧಾನ ಇರುವುದಿಲ್ಲ ಹಂಗೆ ಅವ್ರದ್ದು ಅಂತ ಅರ್ಥ. ನಮ್ಮ ಆಚೆ ಅನುಸಂಧಾನ ಅವ್ರು ಸೇರುವುದಿಲ್ಲ. ಏನು ಮಾಡ್ತಾರ? ಅವರ ಕರಾರ್ಚಿತ ಯಾವನೋ ಶೂದ್ರ, ಇತರ ಜಾತಿಯವ ಅಂತ ಅರ್ಥ. ಶೈವರನ್ನ ಶೂದ್ರನ ಬೈಬೇಕಾಗಿಲ್ಲ, ಅವ್ರಿಗೆ ಅನುಸಂಧಾನ ಇರುವುದಿಲ್ಲ ಅವ್ರಿಗೆ. ಸರಿ, ಹಂಗೆ ಒಂದು ವಿಚಾರ ಮಾಡ್ರಿ. ಯಾಕೆ ಬಿಟ್ಬಾರ್ದು ಅವರು ಮಾಡಿದೀವಿ? ಮಹಾದೇವ ವಾಯು ಹರಿ ಪ್ರತಿಮೆ. ಮಹಾದೇವರು ಅಂದ್ರೆ ಈಶ್ವರ ದೇವರು, ವಾಯು ಅಂದ್ರೆ ಮುಖ್ಯ ಪ್ರಾಣದೇವರು, ಹರಿ ಅಂದ್ರೆ ಪರಮಾತ್ಮ. ಅಕಸ್ಮಾತ್ ಯಾವನಾದರೂ ಶೂದ್ರ, ಯಾವನಾದರೂ ಶೈವನಾಗಿರ್ತಕ್ಕಂಥವ ವಾಯುದೇವರ ಪ್ರತಿಮಾ ಪೂಜೆ ಮಾಡಿದರೆ, ಅಥವಾ ಈಶ್ವರನ ಪ್ರತಿಮಾ ಪೂಜೆ ಮಾಡಿದರೆ, ಹರಿ ಪೂಜೆ ಮಾಡಿದರೆ ಅವನ ಪೂಜೆ ಮಾಡೋ ಅಧಿಕಾರ ನಮಗಿಲ್ಲ. ಅಂತ ಮಾಡೋದು ದೈತ್ಯ ಅಂತ ಅರ್ಥ. ಯಾಕೆ? ಜಾತಿ ಬೈಬೇಕಾಗಿಲ್ಲ, ಅವ್ರ ಅನುಸಂಧಾನ ಹಂಗಿರೋದಲ್ಲ. ಉದಾಹರಣೆ, ದೇವ್ರಿಗೆ ಶುದ್ಧತಾ ಬೇಕಿಲ್ಲ. ಎಷ್ಟು ಮಡಿ ಮಾಡ್ತೀವಿ ನಾವು ಮಾಡೋ ಹೊತ್ನ್ಯಾಗ? ಹೆಂಗೆ ಬೇಕು ಹಂಗೆ ನೀವು ಜರ್ದಿನ ತೊಗೊಂಡೋಗಿ ದೇವ್ರು ನೈವೇದ್ಯ ಇಡಬೇಕು. ಒಂದು ವಿಚಾರ ಹಂಗೆ, ಪಾಪ ನಾವು ಜಗ್ ಉಣ್ತೀವಿ ಕಾಮತ್ ಹೊಡ್ಲಂತ ನೈವೇದ್ಯ ಇಟ್ಬಿಟ್ರೆ ತಿಳ್ಕೊಡ್ರಿ. ಯಾಕೆ ಬರೋದು ಗೊತ್ತಾಗ್ತ ನಿಮಗೆ? ಅದು ಯಾವ ಹೆಣ್ಮಕ್ಳು ಯಾರು ಮುಟ್ಟಿರ್ತಾರೋ, ಎಷ್ಟು ಅವ್ಯವಸ್ಥೆ ಇರ್ತದೋ ಗೊತ್ತಿಲ್ಲ, ಅವ್ನು ದೇವ್ರಿಗೆ ಅರ್ಪಣೆ ಮಾಡ್ತಾರೆ. ಪರಮಾತ್ಮ ಶುದ್ಧ ಅನ್ನೋ ಅತಿ ಶುದ್ಧ ಪರಮಾತ್ಮ. ನಾವೆಷ್ಟು ಸಾಧ್ಯ ಅಷ್ಟು ಮಡಿ ಮಾಡಲಿಕ್ಕೆ ಬೇಕು, ಶುದ್ಧತಾ ಮಾಡಲಿಕ್ಕೆ ಬೇಕು, ಅದನ್ನು ಕಾಯ್ಕೊಳ್ಳಿಕ್ಕೆ ಬೇಕು ನಾವು. ಆಮೇಲೆ ಅವ ಶೈವನಾಗಿರ್ತಕ್ಕಂಥವ, ಅವ ಹರಿನೂ ಒಂದ, ಆ ಈಶ್ವರರು ಒಂದ, ಗಣಪತಿ ಒಂದೇ, ಎಲ್ಲ ಒಂದ ಅಂತಾರ.
ಇಂಥವ್ರು ಮಾಡಿರ್ತಕ್ಕಂಥ ಪ್ರತಿಮೆ ನಮಸ್ಕಾರ ಮಾಡಬಾರದು. ಬಹಳ ಕಷ್ಟ ಕೆಲಸ ಇದೆ. ಅದನ್ನ ಆ ಶ್ಲೋಕ ಓದ್ತೇನೆ ನಿಮಗೆ. ಶೈವ ಶೂದ್ರಾರ್ಚಿತಂ ಈಶಂ ವಾಯುಮತು ಹರಿಮೇವಚ ದ್ವಿಮಾಸಹೀನಂ ತುಳಸಿಂ ಅಪ್ರಸೋತಾಂಡಗಾಂ ಸತೀಂ. ನೋಡಿ ಗೊತ್ತಾಗ್ತದೆ ನಮಗೆ. ಒಂದು ಅರ್ಥ ಆತ ಈಗಲೇ ಅಂದ್ರೆ ಇನ್ಯಾವೋ ಜಾತಿಯವರು ಮಾಡಿರ್ತಕ್ಕಂಥ ಹರಿ ಪ್ರತಿಮೆ ಆಗಲಿ, ವಾಯು ಪ್ರತಿಮೆ ಆಗಲಿ, ಈಶ್ವರ ಪ್ರತಿಮೆ ನಮಸ್ಕಾರ ಮಾಡಬಾರ್ದು ಅಂತ ಅರ್ಥ. ಅದಕ್ಕೆ ಸ್ವಾಮಿ ಶಿಕ್ಷಕ ಆಗುವುದಿಲ್ಲ. ನಮ್ಮ ಸ್ವಾಮಿ ಕರೋಕೆ ಬಂದು ಗುಡಿಯಲ್ಲಿ ನಮಸ್ಕಾರ ಮಾಡಿದ್ರೆ ಬರುವುದಿಲ್ಲ ಅವ್ರು. ಅದಿಲ್ಲ. ಯಾಕೆ ಯಾರು ಸ್ಥಾಪನೆ ಮಾಡಿರ್ತಾರೋ, ಹೆಂಗಿರ್ತೋ, ಎಲ್ಲಿ ಮಡಿಯೋದು ಗೊತ್ತಿರೋದು, ಯಾವ ವ್ಯವಸ್ಥೆ ಇರ್ತದೆ, ಅದು ದೇವರ ಸನ್ನಿಧಾನ ಇರುವುದಲ್ಲ. ಅದಕ್ಕೆ ಮಾಡಬಾರ್ದು ಅಂತ ಅರ್ಥ. ಅರ್ಥದಲ್ಲಿ ಮನೆ ಹೇಳ್ತಾ ಇದ್ದಾರೆ. ಒಂದನೇದು. ಎರಡನೇದು, ವೃಂದಾವನದಿ ಮಾಸದ್ವಯದೊಳಿಯ ತುಳಸಿ. ಭಾಳ ಮಜಾ ಇದು. ತುಳಸವನ್ನೆಲ್ಲಿ ಹಿಗತ್ತೇವೆ ವೃಂದಾವನದಾಗ. ತುಳಸಿ ಅಗಿ ನೆಟ್ಟು 2 ತಿಂಗಳ ತನಕ ಪೂಜೆ ಬರೋದಂಥದ್ದು ಅಲ್ಲಿ ನೋಡ್ರಿ. ವೃಂದಾವನದಿ ಮಾಸ ಅಂದ್ರೇನು? ತಿಂಗಳ. ದ್ವಯ ಅಂದ್ರೆ ಮಾಸದ್ವಯೊಳಿಯ ತುಳಸಿ. ಅಶುದ್ಧ ಅಲ್ಲ ಅಂತದೇನೋ. ತುಳಸಿ ಗಿಡ ಹಚ್ಚಿ 2 ತಿಂಗಳ ಮೇಲೆ ಶುದ್ಧ ಅಂತ ನೋಡೋದೇನೋ. ಈಗ ತುಳಸಿ ಸಾಕಾಗಿರ್ತದೆ. ಅದಿಲ್ಲ ಅದು ಬರೋಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅದಕ್ಕೆ ಶುದ್ಧತಾ ಇಲ್ಲ ಅಂತ ತಿಳ್ಕೊಂಡು ಆದಷ್ಟು ಟೈಮ್ ಆಗ್ಬೇಕದು. ಎರಡನೇದು. ಮೂರನೇ ಹೇಳ್ತಾರೆ ಇದು ಇಂಥವು ದೈತ್ಯ ಅಂತ ಅರ್ಥ. ಇವ ದೈತ್ಯ ಅಂತ ಅರ್ಥ. ಮುಂದೆ ನೋಡ್ರಿ, ಇಲ್ಲಿ ಭಾಳ ಮಚ್ಚದ ಅಪ್ರಸವ ಗೋ. ಅರ್ಥ ಆತಲ್ಲ ಏನು ಹೇಳು? ಹಾ ಅಂದ್ರೆ ಗೋ ಅಂದ್ರೆ ಏನು? ಅಪ್ರಸವ. ಕರು ಹಾಕಿರ್ತಕ್ಕಂಥ ಆಕಳಕ್ಕೆ ನಮಸ್ಕಾರ ಮಾಡೋ ಹಂಗಿಲ್ಲ. ಅದು ಮಡಿ ಬರುವುದಿಲ್ಲ. ಅಪ್ಪಿ ತಪ್ಪಿ ಆಕಳ ಕರು ಇಲ್ದ ಆಕಳ ಹಿಂಡಿದ್ರೆ ಆ ದೇವ್ರ ಪೂಜೆ ಬರುವುದಿಲ್ಲ. ಅದು ಹೋಗಿ ಅದಕ್ಕೆ ಹೇಳ್ತಾರ ದೇವರಿಗೆ ಎಂಜಲ ಭಾಳ ಪ್ರೀತಿ ಅಂತ. ಎಂಜಲ ಅಂದ್ರೆ ಗೊತ್ತಾಯ್ತು. ಎಂಜಲ ಅಂದ್ರೆ ನಾವು ಅಂತೀವಿ ಎಂಜಲ. ಮತ್ತೆ ಅದು ಕರು ಬಿಡ್ಬೇಕು, ಆಮೇಲೆ ಹಿಂಡ್ಬೇಕು, ಆ ಹಾಲು ನಿಮಿತಿ ಬರ್ತದೆ. ಮತ್ತೆ ಹಂಗೆ ಹಿಂಡ್ರೆ ಬರೋದಂತ ಏನೋ. ಭಗವಂತ ಎಷ್ಟು ಅಂತ ಕಂಡ ಗೋ ಆಕಳ ಮೇಲೆ ಹೇಳ್ತಾನೆ. ಅದಕ್ಕೆ ಅಪ್ರಸವ ಗೋ ಇವ್ರು ನಮಸ್ಕಾರ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾವಾಗಿಲ್ಲ ಅಂತ ಇನ್ನು ಪ್ರಶ್ನೆ ಮಾಡೋರು ಕೆಲವೊಂದು. ನಾನು ಹೋದಾಗ ಹೇಳೋ ಮುಂದೆ ರಾಯಚೂರಾಗ ಕೇಳಿದಾನೆ, ಇದನ್ನು ಹೇಳೋ ಮುಂದೆ ಅಲ್ಲಿ ಒಬ್ಬ ಹೆಣ್ಮಗಳು ಕೇಳಿದ್ರು, ನನಗೆ ಇದು ದಸ್ ಅಂತ. ನನಗೆ ಅಲ್ಲಿ ಪ್ರಶ್ನೆ ಏನೋ ನೋಡ್ಲಿಕ್ಕೆ ಆ ಆಚಾರ ಬರೋಬರಿ ಹರಕತ್ತಿಲ್ಲ. ಅಪ್ರಸವ ಆಕೆ ಆ ಸಮಸ್ಯೆ ಬಂದಿರ್ಬೇಕು ಆಕೆಗೆ. ಖರೆ ಆಕಳದ ಮರಿ ಹಾಕ್ಯದ, ಮರಿ ಸತ್ತು ಹೋಗ್ಯದ, ಹಾಳು ಮರಿ ಬರ್ತಾವ ಅಂತ ಕೇಳಿದಕ್ಕೆ. ಅವಶ್ಯ ಬರ್ತಾವ ಅಂತ ಹೇಳ್ಬೇಕಂತ ಅದು ಹಡ್ದಪ್ಪ. ಹೌದಾ? ಹಂಗಿರ್ತದೆ ಕೆಲವಕ್ಕೆ. ಹಡಿದ ಮಡಿಗೆ ಬರಂಗಿಲ್ಲ ಅಂತ ಇರ್ತಾವಲ್ಲ. ಹಡದ ಅಕಸ್ಮಾತ್ ಕೂಸುಗಿದ್ರೆ ಮಡಿಗೆ ಬರ್ತದೆ ಅಂತ ಅರ್ಥ. ಅಪ್ಪ ಹಡಿದ ಆ ಕೆಲಸ ಆಗಿರ್ತಲ್ಲ, ಅದು ಸಂಸ್ಕಾರ. ಅದು ಕೆಟ್ಟ ತಿಳ್ಕೊಬಾರ್ದು ಅಂತ ಹೇಳ್ತಾರೆ. ಅಪ್ರಸವ ಗೋ. ಮತ್ತೆ ಇನ್ನೊಂದು ನೋಡ್ರಿ, ವಿವಾಹ ವರ್ಜಿತ ಅಶ್ವತ್ಥ ವಿಟಾನಿ ಗಿಡ. ವಿವಾಹ ವರ್ಜಿತ ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷ ಲಗ್ನ ಮಾಡ್ತಾರ. ಎದ್ರದು? ಬೇವಿನ ಗಿಡದ್ದು. ಯಾವ ಅಶ್ವತ್ಥ ವೃಕ್ಷಕ್ಕೆ ಲಗ್ನ ಆಗಿರೋಲ್ಲ ಅದಕ್ಕೆ ನಮಸ್ಕಾರ ಮಾಡಬಾರ್ದು. ಅವು ದೈತ್ಯ ಅಂತಾವೇನು? ಅದಕ್ಕೆ ಲಗ್ನ ಆಗಿರೋ ಪದ್ಧತಿ. ಅದಕ್ಕೆ ಬೇವಿನ ಗಿಡ ಹಾಕಿ ಕಾರ್ಯಕ್ರಮ ಅದ ಅದಕ್ಕೊಂದು. ಹೌದಲ್ಲ? ಅದನ್ನು ಲಗ್ನ ಮಾಡಿ ಇದೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆಲ್ಲ ಹಂಗೆ ಮಾಡಿದ್ರೆ ಮಾತ್ರ ಅದಕ್ಕೆ ನಮಸ್ಕಾರ. ಅಶ್ವತ್ಥ ನಮಸ್ಕಾರ ಮಾಡೋಕು ನಿಮಗೆ ಹೇಳ್ತಿದ್ರ. ಅಶ್ವತ್ಥ ವೃಕ್ಷ ಪೂಜೆ ಮಾಡಿ ಅಂತ ಹೇಳ್ತಿದ್ರು ಹೆಣ್ಮಕ್ಳಿಗೆಲ್ಲ. ಹೌದಾ? ನಮಸ್ಕಾರ ಹಾಕ್ತಿರ್ತಾರೆ. ಹೆಂಗಿರ್ಬೇಕದು? ಲಗ್ನ ಆಗಿದ್ದಿರ್ಬೇಕು. ಎದು ಸಂತಿ ಬೇವಿನ ಗಿಡ ಸಂತಿ ಅಂತ. ಹಿಂಗೆ ಯಾವ ಮಾಡೋದಿಲ್ಲ ಅವ ದೈತ್ಯ ಅಂತ ಅರ್ಥ. ಭಕ್ತಿಪೂರ್ವಕ ಸೇವಿಸುವ ನರ. ವಿಟಪಿಗಳ ಭಕ್ತಿಪೂರ್ವಕ ಸೇವಿಸುವ ನರ ದೈತ್ಯ. ಶಾಶ್ವತ ದುಃಖ ಐದುವನು. ಏನ್ ಮಾಡ್ತಾನೆ ಇವಾಗ? ಶಾಶ್ವತ ದುಃಖ ಇಂಥವಾಗ. ಯಾವಾಗ? ಒಂದೇದು ಈ ಸೇವೆ ಮಾಡಿರ್ತಕ್ಕಂಥ ವಾಯು ಪ್ರತಿಮೆ, ಹರಿ ಪ್ರತಿಮೆ ನಮಸ್ಕಾರ ಮಾಡೋ ಒಂದೇದವ. ಎರಡನೇದವ ವೃಂದಾವನದಾಗ 2 ತಿಂಗಳು ಆಗದೆ ತುಳಸಿ ತೊಂಬಂದು ದೇವಿಗೆ ಸಮ. ದೈತ್ಯ ಅಂತಾವೇನು? ನಾವೆಲ್ಲ ದೈತ್ರ ಆತಿಥಿಯೊಳಗೆ ಈಗ ತುಳಸಿ ಸಾಕಾಗಿರ್ತದೆ. ಇವು ತಸಿರ್ತಾರೆ, ನಾ ಎಂಟಗೆ ಹರ್ಕೊಂಡ್ಬಿಟ್ಟಿರ್ತಾವ. ಏನು ಸೈಂಟಿಫಿಕ್ ಕಾರಣ ವಿಚಿತ್ರಬೇಕದು. ಆ ನಂತರ ಅಪ್ರಸವ ಗೋ. ಹೌದಾ? ಇಂಥ ಆಕಳ ನಮಸ್ಕಾರ ಮಾಡೋದು. ಡೆಫಿನೆಟ್ಲಿ ಇರ್ಲಿಕ್ಕೆ ಬೇಕು. ಅದಕ್ಕೆ ಆ ತುಳಸಿಗೆ ಸಂಸ್ಕಾರ ಆಗ್ಬೇಕು ಅಂತ. ಅದು ಆದ್ದರಿಂದ ಅಷ್ಟೇ ಇಟ್ಟಿರ್ತಕ್ಕಂಥದ್ದು. ಈಗ ಹಚ್ಚಿಗೆ ತುಳಸಿ ಹರಿಯೋಂಗಿಲ್ಲ. ಅದನ್ನು ಕನಿಷ್ಠ ಮಾಸದ್ವಯ ಅಂತ ಹೇಳ್ಯಾರ. ಅದಕ್ಕೆ ಸದಾಚಾರ ಸ್ಮೃತಿಗಳು ಹೇಳ್ತಕ್ಕಂಥ ಮಾತು ಬರ್ತಾರೆ. ಆಚಾರ ಗ್ರಂಥ. ಸದಾಚಾರ ಸ್ಮೃತಿ ಒಂದು ಗ್ರಂಥ ಅದಲ್ಲ, ಅದಿರ್ತಕ್ಕಂಥ ಮಾತು ಹೇಳ್ತಾ ಇದೆ. ಇಷ್ಟು ಇವನ್ನು ಭಕ್ತಿಪೂರ್ವಕ ಸೇವಿಸುವ ದೈತ್ಯ. ಮ್ಯಾಲೆ ಹೇಳ್ತಕ್ಕಂಥ ಅಷ್ಟು ಒಮ್ಮೆ ತೊಗೊಂಡ್ಬಿಟ್ರು. ಇಂಥವ ಏನು ಮಾಡ್ತಾನೆ? ಶಾಶ್ವತ ದುಃಖ ಐದುವವ. ಕಾಮಿ ಚುಗ್ಗದಂಗ ಇಂಥ ಕೆಲಸ ಮಾಡಬಾರ್ದು ಅರ್ಥ. ಮಾಡೋನಾಗ್ತಾರೆ ಐತಿರೋದು ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ. ಇವೆಲ್ಲ ಭಾಳ ಕಷ್ಟದ ಕೆಲಸ ಇದು ನೋಡ್ರಿ. ಹಂಗೆ ಒಂದು ಹಂಗೆ ನನ್ನ ಅನುಭವ ಹೇಳ್ತೇನೆ ನಿಮಗೆ. ಲಕ್ಷ್ಮೀಶ್ವರದಾಗಿದ್ದಾಗ ನಾನು
ಆ ಸೋಮೇಶ್ವರ ಗುಡಿ ಅದ ಅಲ್ಲಿ ದಸರಾ ದರ್ಬಾರ್ ಮಾಡ್ತಾರೆ. ಈ ಮುಕ್ತಿಮಂತ ಸ್ವಾಮಿ ವರ್ಷ ವರ್ಷ ಸಾಧ್ಯ ಮಾಡ್ತಾರೆ. ನಮ್ಮದು ಏನಲ್ಲ ಅವ್ರ ಮುಂದೆ. ನಮ್ಮಲ್ಲಿ ಭಾಳ ಒಂದು 1000-2000 ಮಂದಿ ಕುಡಿತಾರೆ, 10,000 ಮಂದಿ ಸೇರಿರ್ತಾರೆ. ಅವ್ರದ್ದು ಸಂಖ್ಯೆ ಭಾಳ ಅದ. ಆ ಮಂದಿ ಕುಡಿತಾರೆ, ದಸರಾ ದರ್ಬಾರ್ ಮಾಡಿರ್ತಾರೆ. ಏನು ವೈಭವ, ಏನು ಲೈಟಿಂಗ್, ಅಲ್ಲಿ ರೊಕ್ಕದವ್ರ ಹತ್ರ ಜಗ್ಗಿ ಮಾಡ್ತಾರೆ. ಮಂದಿನೂ ಹಂಗೆ ಇರ್ತದೆ. ಜಗ್ಗಿ ಹುಟ್ಟಿಗೆ ರಾತ್ರಿ ಹೊತ್ತಿನ ಊಟ 12 ಗಂಟೆಗೆ. ನನ್ನ ಉಪನ್ಯಾಸ ಕರ್ಕೊಂಡು ಮುಕ್ತಿಮಂತ ಸ್ವಾಮಿ ಕೂತಿದ್ದ ಮಹಾನುಭಾವ ಅಂದ ಬಿಟ್ಟು ಅವ್ನು ಭಾರಿ ಕೆಲಸ ಮಾಡಿದ್ದ. ರಂಭಾಪುರಿ ಪೀಠದ ಇಲ್ಲಿ ತಿರ್ಕೊಂಡಾರ. ನಾ ಅಲ್ಲಿ ಹೋದೆ. ಒಲ್ರಿಪ್ಪ ನಾವು ಒಲ್ರಿ ಅಂದ್ರೆ ಇಲ್ಲ ಹಂಗೆ ಮಾಡ್ತಾರ, ಬರ್ರಿ ನೀವು ಬರ್ಬೇಕು, ಮಾತಾಡ್ಬೇಕು, ಒಂದು 10 ತಾಸು ಮಾತಾಡ್ಬೇಕು, ಗುರುಗ ಹೇಳ್ಯಾರ ಅಂತ. ನಾ ಹೋದೆ, ನಮಸ್ಕಾರ ಮಾಡ್ಕೊ ಬಿಡ್ಬೇಕು. ನಮಸ್ಕಾರ ಮಾಡಲ, ನೌಕರಿ ಹೋಗ್ತು. ಮೊದಲು ನೌಕರಿ ಆಗಿರೋದಿಲ್ಲ ಅಲ್ಲಿ. ಎಲ್ಲ ಅವ್ರದ್ದು ದಂಡಲ್ಲ ಅಲ್ಲೇ. ಹಿಂಗೆ ಯಾರು ಹೇಗಿತ್ತು ಗೊತ್ತ ಕೇಕೆ ಅವ್ರ. ನಮ್ಮ ಗುರುವಾಚಾರ್ಯ ಜೋಶಿರಿಗೆ ಹಿಂಗಾಗಿತ್ತು. ಅಂದರೆ ಭೀಮಸೇನ್ ಜೋಶಿ ತಂದೆ ಮೊದಲೇ ಲಕ್ಷ್ಮೀ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅವರು. ಭಾಳ ಹಿಂದೆ ಒಂದ ಮಾತು ಹೇಳ್ಬೇಕಾದ್ರೆ ಮಗ ನಮ್ಮ ಬಾಬಣ್ಣ ಗುರುಗಳು ಅವರೆಲ್ಲ ಅವ್ರಿಗೆ ಕಲಿಸ್ತವ್ರು. ಸಂಸ್ಕೃತ ಇಂಗ್ಲೀಷು ಹಾಗೆ ಭಾರಿ ದೊಡ್ಡ ಪಂಡಿತ ಪ್ರಶ್ನೆ ಇಲ್ಲಿ. ಭಾಳ ನಾವು ಇದ್ದಿದ್ದಿಲ್ಲ ಬದುಕಿ, ನಾವಿನ್ನೂ ಹುಟ್ಟಿದ್ದಿಲ್ಲ ಅವ. ಅವರು ಯಂಗ್ಸ್ಟರ್ ನಾ ಏನು ಸ್ಕೂಲಿಗೆ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಇದ್ರಂತ ಉಮಾ ವಿದ್ಯಾಲಯಕ್ಕೆ. ಮಠದ ಹತ್ರ ಮನೆಯಾಗಿದ್ರಂತ ಅವ್ರು. ಈಗ ಬಾಬಣ್ಣವರು ಸಣ್ಣವ್ರು ಅವ್ರು ಹೇಳ್ತಿದ್ರು, ಈ ಸರ್ನೇ ಕರ್ಕೊಂಡು ಹೋಗ್ತಿದ್ವಿ ಅಂತ ಹೇಳ್ತಿದ್ರು. ದೊಡ್ಡ ಪಂಡಿತರು, ಅಸಾಧ್ಯ ಪಂಡಿತ. ದಸರಾ ದರ್ಬಾರ್ ರಂಭಾಪುರಿ ಬಿಟ್ಟಿದಾಗ ಆತ ಒಂದು ಅವ್ರ ಉಪನ್ಯಾಸ ಕರ್ಕೊಂಡು ಹೋದ್ರು. ಬರೀ ಪಂಡಿತರಿದ್ರಿ ಬರೀ ಅಂತ. ನಾವು ಅಲ್ಲಿ ಬೇಡ ಅಂತ ಇರುತ್ತೆ ಇಲ್ಲ. ಆತು ಶುರು ಮಾಡಿದೆವು. ಮೊದಲಿಗೆ ವೇದಘೋಷ ಆಗ್ಬೇಕಲ್ಲ ಅಂತ. ವೇದಘೋಷ ನಮ್ಮಲ್ಲಿ ಮಾಡ್ತಿದ್ದಾರೆ. ವೇದಘೋಷ ಆಗ್ತದೆ. ವೇದಘೋಷ ಆಗಿದ್ಕೊಳ್ಳಿ ಮೈ ಕೊಟ್ಕೊಳ್ಳಿ ಹೇಳ್ಬಿಟ್ರಂತವ್ರು. ಯಾರು ಕೃಷ್ಣಾರಿ ಮಗಂದ್ರಂತ. ಅಷ್ಟು ತಪ್ಪು ನಿಮ್ಮದು ಅಂತ ಹೇಳಿ, ಅಬದ್ಧ ಹಾಕ್ತೀನಿ ಮಗು, ಹಿಂಗಂದ್ರೆ ನಿಮ್ಮ ನರಕಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಂತೇಳಿ. ಆ ಮಾರಿ ಸ್ವಾಮಿ ಮಾರಿ ಎಷ್ಟು ಸಣ್ಣ ಆಗಿರುತ್ತೆ ಅವನ ಕಲಿಸಿದ್ದ. ಪ್ರಪ್ತ ವೇದಘೋಷ ಪಾಪ ಅವ್ರಿಗೆಲ್ಲ ಏನು ಬರ್ತದೆ, ಏನೋ ಹುಡ್ರೇನೋ ಅಂತ ಅವ್ರು ಪುರುಷರು ಅಂತಿರ್ತಾರೆ. ನೋಡ್ತಿರ್ಬೇಕು ನೀವು. ಲಿಂಗಾಯತರ ಮನೆ ಸತ್ತ ಭಾಷಲಾಕ್ ಹೋಗ್ಯಾನ, ಹೋಗೋ ಪ್ರಸಂಗ ಆಯ್ತು ಹೋಗ್ಯಾನ. ಅಲ್ಲಿ ಪುರುಷ ಪೂಜೆ ಮಾಡ್ತಿದಾರೆ ಅವಾಗ. ಅದೇ ತಪ್ಪು ಅಂತಿರ್ತಾರ. ಅವ್ರಿಗೆ ಪಾಪ ಕಲಿಸಿರೋದ ಏನಿಲ್ಲ. ಇಷ್ಟಂದ್ರು ಟೀಕಾ ಮಾಡಿದ್ರೆ ಮನೆ ಬಂದ್ಬಿಟ್ಟು ಮರುದಿನ ಮುಂಜಾನೆ ಅವ್ರಿಗೆ ನೌಕರಿದ ಟರ್ಮಿನೇಷನ್ ಆರ್ಡರ್. ಊರು ತುಂಬ ಅವರ ಮಂದೆಲ್ಲರು ನಮ್ಮ ಸ್ವಾಮಿ ಬೈತಾನ ಮನೆ ಇಟ್ಕೊಂಡ್ರೆ ಅವ್ರು ಬಿಟ್ಟು ದೇಶದ ಬಂದು ಹೊಡೆಯವರು ರಾತ್ರಿ ಹೊತ್ತಾಗ ಅವ್ರನ್ನ ಬಿಟ್ಟು ದೇಶದ ಮಾತವ್ರು. ಯಾಕೆ ಹೇಳಿ ಗೊತ್ತಿಲ್ಲ ನನಗೆ. ಇಲ್ಲಿ ಇವ್ರು ಬಿಟ್ರೆ ನೌಕರಿ ಹೋತ 2 ತಾಸಿನಾಗನ ಶಿರಟ್ಟಿ ಒಂದು ಕರ್ಕೊಂಡು ಹೋಗ್ಬಿಟ್ರು ಅವ್ರನ್ನ. ದೇಶಪಾಂಡೆ ವಕೀಲರು ಶಿರಟ್ಟಾಗ ನಾವು ನೋಡಿ ಶಿರಟ್ಟಾಗ ಅವ್ರ ಮೇಲೆ ಹೆಡ್ ಮಾಸ್ಟರ್ ಪೋಸ್ಟ್ ಕೊಟ್ಟು ಅಲ್ಲಿ ಅಷ್ಟೇ ಗೌರವ. ಅವ್ರು ಹೇಳಿದ್ರು ನನಗೆ ಇಲ್ಲಿ ಎಷ್ಟು ಕೂಡ ಅಷ್ಟು ಪಗಾರ ಕೊಡ್ಬೇಕು, ನನಗೆ ಹೆಡ್ ಮಾಸ್ಟರ್ಗೆ ಬೇಡ ಏನು ಬೇಡ, ಆ ಸ್ಪೀಡ್ ಕಲಿಸ್ತೀನಿ, ಸಂಸ್ಕೃತ ಇಂಗ್ಲೀಷ್ ಹೇಳ್ತೀನಿ, ಹೋಗ್ತೀನಿ. ರಾಯರು ನಾವು ಸ್ಥಾಪನೆ ಮಾಡಿರೋ ಇವತ್ತು ಶಿರಟ್ಟಾಗ ನಾವು ಅವ್ರದ್ದು ಎಲ್ಲಿದೆ ನೀವೆಲ್ಲ ಹೋದ ನೋಡಿರ್ಬೇಕು ನೀವೆಲ್ಲ ಹೇಳ್ತಿಲ್ಲ. ಯಾಕೆ ಹೇಳಿದೆ ಗೊತ್ತಾನು, ಅವ್ನು ನಮಸ್ಕಾರ ಮಾಡ್ಕೊಬಿಡ್ಬೇಕು. ನಾನು ನಮ್ಮ ಗುರು ಧೈರ್ಯ ಮಾಡಲಿಲ್ಲ. ನಾನು ಸಾಷ್ಟಾಂಗ ಹಾಕಿಬಿಟ್ಟೆ. ಹಾಕಬೇಕು ಹಾಕೋದ್ನಾಗ ಸ್ವಾಮಿ ಇವ್ರು ಅಂತರ್ಯಾಮಿನಿ ದೀಪ ಅಂದೆ. ಸಾಕಲ್ಲ, ಇಲ್ಲೇನು ಕೂತಾನ, ಇವನೊಳಗೆ ಯಾರಿದ್ದಾರ, ನೀ ಇದ್ದಿದ್ದಿ, ನೀನು ಸಿಗುತ್ತಿದ್ದಿ, ನೀನು ಸಾಷ್ಟಾಂಗ ನಮಸ್ಕಾರ. ಗೋವಿಂದ ಸದಾ ಧ್ಯಾನಂ ಸದಾ ಗೋವಿಂದ ಕೀರ್ತನಂ ಒಂದು ತಾಸು ಹೇಳಿದೆ ಬಂದು ದಕ್ಷಿಣೆ ಕೊಟ್ಟು ತೊಗೊಂಡು ಮನೆ ಬಂದಿದ್ದೆ. ಇಷ್ಟ ಹಂಗೆ ಆತ. ಯಾಕೆ ಒಂದು ಪ್ರಸಂಗ ಬರ್ತಾವ ಅಂತ ಹೇಳಿ ಇವಾಗ ಎಲ್ಲರ ಅಂತರೇನೆ ಪರಮಾತ್ಮನ, ಎಲ್ಲರ ನಿಯಾಮಕ ಪರಮಾತ್ಮ. ಹಿಂಗೆ ಈ ಅನುಸಂಧಾನ ಮಾಡ್ಲಿಕ್ಕೆ ಕಲಿಬೇಕು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತು ಎಂತ ಮುಂದುವರೆದು. ಕಮಲ ಸಂಭವ ಮುಖ್ಯ ಮನುಜೋತ್ತಮರ ಪರ್ಯಂತರದೆ ಮುಕ್ತರು ಸಮ ಶತಾಯುಷ್ಯುಳ್ಳವನು ಕಲಿ ಬ್ರಹ್ಮನೋಪಾದಿ. ಕ್ರಮದಿ ನೀಚರು ದೈತ್ಯರು ನರಾಧಮರ ಪಿಡಿದು ಕುಲಕ್ಷ್ಮಿ ಕಲಿಯನು ಸಮರು ಎನಿಸುವವರು ಅಸುರಳು ದ್ವೇಷಾದಿ ಗುಣದಿಂದ. ಇಲ್ಲಿ ದೈತ್ಯ ಸ್ವಭಾವ ಹೇಳ್ಕೊತಾ ಹೋಗ್ತು. ಮತ್ತೆ ಕಮಲ ಸಂಭಾವನೆ ಗೊತ್ತಾಗ್ತಾ ನಿಮಗೆ. ಬ್ರಹ್ಮದೇವರು ಮುಖ್ಯ ಅಂದ್ರೆ ಬ್ರಹ್ಮದೇವರಿಂದ ಬಿಡ್ಕೊಂಡ್ರು ಅಂತ ಅರ್ಥ. ಮನುಜೋತ್ತಮರ ಪರ್ಯಂತ ಮನುಷ್ಯೋತ್ತಮ ತಾರತಮ್ಯ ಬರ್ತದಲ್ಲ, ಅಲ್ಲಿಂದ ಶಿವ ರುದ್ರ ಪೌದ್ರ ಗಣಪತಿ ಎಲ್ಲರೂ ಬಂದು ಸತತ ದೇವತೆಗಳು ಮಾನ್ಯ ನಿಮ್ಗೆ ಒಟ್ಟು ಕೂಡ. ಇವರು ಮುಕ್ತರು ಸಮಾ ಶತಾಯುಷ್ಯವುಳ್ಳವನು ಕಲಿ ಬ್ರಹ್ಮನೋಪಾದಿ. ಬ್ರಹ್ಮದೇವಿ 100 ವರ್ಷ ಆಯುಷ್ಯ, ಕಲಿಗೂ ಅಷ್ಟ ಆಯುಷ್ಯ ಸಮ ಸಮ. ಬ್ರಹ್ಮ ಅನಂತ ಗುಣಗಳನ್ನ ಅವ ಶ್ರೇಷ್ಠ, ಅನೇಕ ಕೆತ್ತಗೊಂಡು ಇವ ಶ್ರೇಷ್ಠ. ಅಲ್ಲಿ ಹೆಂಗೆ ಬ್ರಹ್ಮ ಹಂಗಿಲ್ಲಿ ಕಲಿ. ಅವನಷ್ಟ ಸಮ, ಅವನಷ್ಟೇ ಕೆಟ್ಟ ಇಷ್ಟ ಎಲ್ಲ. ಅವನು ಚಲೋ, ಇವನು ಕೆಟ್ಟ. ನೋಡಿ ಅಲ್ಲಿ ಹೇಳ್ತಾರ ಮುಕ್ತರು ಪರ್ಯಂತರದಿ ಸಮ ಶತಾಯುಷ್ಯವುಳ್ಳವನು ಕಲಿ ಹೆಂಗೆ ಬ್ರಹ್ಮನೋಪಾಧಿ. ಬ್ರಹ್ಮನಂತೆ ಕಲಿಗೂ ಎಷ್ಟು ವರ್ಷ ಆಯುಷ್ಯ? 100 ವರ್ಷ ಆಯುಷ್ಯ.
ಕ್ರಮದಿ ನೀಚರು ದೈತ್ಯರು. ದೈತ್ಯರು ಕ್ರಮದಿ ನೀಚರು, ಅವನಿಂದ ಕೆಳಗ ಅವನಿಗಿಂತ ಕಮ್ಮಿ ದೈತ್ಯವ, ಅವನಿಗಿಂತ ಕಮ್ಮಿ ದೈತ್ಯವ. ಇವ ಶ್ರೇಷ್ಠ ದೈತ್ಯ, 100ಕ್ಕೂ 100 ಕೆಟ್ಟ ಗುಣ ಇವನಲ್ಲಿ. ಅವನಿಗೆ ಕೆಳಗೆ ಬರುವಾಗ 99, ಅವನ ಕೆಳಗೆ 98, ಅವನ ಕೆಳಗೆ 90. ಈಗ ದೈತ್ಯಗಳು ತಾರತಮ್ಯ ಅದ, ಒಟ್ಟರು ಕಲಿ ಹಂಗಲ್ಲ, ಕಲಿ ಮಹಾದೈತ್ಯ ಅದನ್ನ ಹೇಳ್ತಾ ಇದ್ದಾರೆ. ನೀಚರು ದೈತ್ಯರು ನರಾಧಮರ ಪಿಡಿದು, ನರಾಧಮ ಅತೀ ಕೆಟ್ಟ ಮನುಷ್ಯರು ಹಿಡ್ಕೊಂಡು, ಕುಲಕ್ಷ್ಮಿ ಕಲಿಯನು, ಕುಲಕ್ಷ್ಮಿ ದೈತ್ಯನಿ ಕಲಿ ಹೆಂಟಕ್ಕೆ. ಬ್ರಹ್ಮದೇವಿ ಹೆಂಟಿದ್ದಾಳೆ ಇಲ್ಲ, ಯಾರಕ್ಕೆ? ಸರಸ್ವತಿ. ಹಂಗೆ ಇವ್ರು ಇಲ್ಲಿ ಹೆಂಟ ಇವು ಹೆಂಟಿದ್ದಾಳೆ. ಆಕೆ ಯಾರಕ್ಕೆ? ಕುಲಕ್ಷ್ಮಿ. ಆಕೆ ಕುಲಕ್ಷ್ಮಿ ಅವನಿಗಿಂತ ಒಂಚೂರು ಕಮ್ಮಿ ಕೆಟ್ಟಕ್ಕೆ, ಇಷ್ಟ ಆಕೆ ಭಾಳ ಕೆಟ್ಟವ. ಯಾರವ? ಕಲಿ. ಅದನ್ನ ಹೇಳ್ತಾನೆ. ಕಲಿಯನು ಸಮರು ಎನಿಸುವರು ಅಸುರರುಳು ದ್ವೇಷಾದಿ ಗುಣದಿಂದ. ಅಸುರರು ದೈತ್ಯರು ಅಂತ ಅರ್ಥ. ದ್ವೇಷಾದಿ ಗುಣದಿಂದ, ದ್ವೇಷ ಕಮ್ಮಿ ಆಗೋದು ಬರ್ತಾರ ಅಂತ ಅರ್ಥ. ಕಲಿ ಹೇಳಿದಾಗ ಕಲಿಗೆ ಎಷ್ಟು? 100ಕ್ಕೆ 100 ಕಲಿ. ಅವನ ಕೆಳ ಬರವ 99, ಅವನ ಕೆಳವ 98. ಹಿಂಗೆ ಕೊನೆಯಿಂದ ಕೊನೆಯ ಕಮ್ಮಿ ಕಲಿ ಅವ. ನಮ್ಮಲ್ಲಿ ಹೆಂಗಿರೋಲ್ಲ, ಶ್ರೇಷ್ಠ ಹಾಕೋತ ಹೋಗ್ತಾರೆ ನಮ್ಮಲ್ಲಿ. ದೈತ್ರ ವಿರುದ್ಧ ದೇವರ ವಿರುದ್ಧ ದೈತ್ರ ತಾರತಮ್ಯ ಹೇಳ್ತಾ ಈ ರೀತಿ ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದು. ಇಲ್ಲೇ ದೈತ್ಯರ ನೋಡ್ರಿ ಲಿಂಗಭಂಗ ಇದು ವೈಶಿಷ್ಟ್ಯ. ಹಂಗಾಗುತ್ತೆ ಮನುಷ್ಯರಿಗೆ ಈ ದೇಹ ಬಿಡುವಾಗ ಲಿಂಗಭಂಗ ಆಗ್ಬೇಕು, ಮೋಕ್ಷಕ್ಕೆ ಹೋಗ್ಬೇಕು. ನಿಮಗೆ ಅನೇಕ ಸಂಬಂಧ ಇದ್ರೊಳಗೆ. ಈ ಪ್ರಳಯ ಆದಮೇಲೆ, ಈ ಯುಗ ಪರ್ಯಂತ ಆದಮೇಲೆ ದೈತ್ಯರು ಅಥವಾ ರಾಜಸರು, ತಾಮಸರು, ಸಾತ್ವಿಕ, ಹೌದಾ, ಮುಕ್ತಿಯೋಗ್ಯರು. ಮುಕ್ತಿಯೋಗ್ಯರು ಹೆಂಗೆ ಮೋಕ್ಷ ಆಗ್ತದೆ? ಭಗವಂತ ಬ್ರಹ್ಮದೇವರು ಕರ್ಕೊಂಡು ಹೋಗ್ತಾರೆ. ಅವ್ರು ಮೇಲೆ ಮೇಲೆ ಕೇಳಿದೆ, ಯಾವುದದು? ಯಾವ ನದಿ ಅದು? ವಿರಜಾ ನದಿ. ಅವ್ರು ಮುಳುಗು ಹಾಕಿಸ್ತಾರೆ. ಅವ್ರು ಪ್ರಾರ್ಥನೆ ಮಾಡ್ಕೋತಾರೆ ಮೊದಲು ದೇವರಿಗೆ. ಯಾರ ಪರಮಾತ್ಮ? ವಾಸುದೇವಿ ಪರಮಾತ್ಮ ಮೋಕ್ಷ ಕೊಡೋಣ. ಪರಮಾತ್ಮೆ ಮೋಕ್ಷ ಕೊಡ್ತಕ್ಕಂಥ ವಾಸುದೇವಿ ಪರಮಾತ್ಮ. ಮುಳುಗು ಹಾಕ್ತಾರೆ. ಹರೇ ನಮಃ ಅನ್ರಿ ಅಂತಾರೆ ಎಲ್ಲರಿಗೂ. ಮುಳುಗು ಹಾಕ್ತಾರೆ. ಮುಳುಗು ಹಾಕಿದ ಕೂಡಲೇ ಈ ದೇಹ ಹೋಗ್ಬಿಡ್ತಾರೆ. ಸ್ವಸ್ವರೂಪ ಆನಂದ ದೇಹ ಬರ್ತಕ್ಕಂಥದ್ದು. ಅವರು ಬ್ರಹ್ಮದಂತೆ ವೈಕುಂಠಕ್ಕೂ ಅನಂತಾಸನಕ್ಕೆ ಹೋಗಿ ಸಂತೋಷವಾಗಿ ಗಡ್ತಾರೆ. ಇದು ದೇವತೆಗಳಿಗೆ. ದೈತ್ಯರಿಗೆ ಹೆಂಗಾಗ್ತದೆ ಅದು ಹೇಳ್ತಾರೆ. ಅವ್ರ ಲಿಂಗಭಂಗ ಹೆಂಗಾಗುತ್ತೆ ಹಂಗಾರ ನೋಡ್ರಿ. ವನಜ ಸಂಭವನು ಅಬ್ಧಶತ. ಅಬ್ಧಶತ ಗೊತ್ತಾತ? ಅಬ್ಧ ಅಂದ್ರೆ ವರ್ಷ, ಶತ ಅಂದ್ರೆ 100 ಅಂತ ಅರ್ಥ. 100 ವರ್ಷ. ಒಬ್ಬನೇ ಮಹಾಕಲಿ ಶಬ್ದ ವಾಚ್ಯನು ದಿನಗಳಲ್ಲಿ ಬೀಳುವರು ಅಂಧಂತಮದಿ ಕಲಿ ಮಾರ್ಗ. ಹೆಂಗೆ ಬ್ರಹ್ಮದೇವಿ 100 ವರ್ಷದನು, ಕಲಿಗೂ 100 ವರ್ಷ ಆಯುಷ್ಯ ಇರ್ತಕ್ಕಂಥದ್ದು. ದಿನಗಳಲ್ಲಿ ಎಲ್ಲಿ ಹೇಳ್ಬೋದು? ಅಂಧಂತಮದಿ ಕಲಿಮಾರ್ಗ. ಯಾರು ಕಲಿಮಾರ್ಗದಾಗ ಹೋಗ್ತಾರ ಅವ್ರು ಅಂಧಂತಮಸೆ ಹೋಗ್ತಕ್ಕಂಥವ್ರು ಅದನ್ನ ಹೇಳ್ತಾರೆ. ಧನುಜರೆಲ್ಲರ ಎಲ್ಲ ರಾಕ್ಷಸರನ್ನ ಪ್ರತೀಕ್ಷಿಸುತ್ತ ಬ್ರಹ್ಮನ ಶತ ಅಬ್ದಂತಲಿ ಲಿಂಗವು ಅನಿಲನ ಗದಾ ಪ್ರಹಾರದಿಂದ ಭಂಗವೈದುವುದು. ಅರ್ಥ ಹೇಳಿ. ಅಲ್ಲೇ ಅಕಸ್ಮಾತ್ ನಾಳೆ ನೀವು ಮೋಕ್ಷಕ್ಕೆ ಹೋದ್ರಪ್ಪ, ಹೋಗ್ರಿ ಅಂತ ತಿಳ್ಕೊಡ್ರಿ. ಈ ದೇಹಕ್ಕೆ ಹೋಗ್ತದೆ. ಏನು ಹೆಂಗೆ ಹೋಗ್ತದೆ? ನದಿ ಸ್ನಾನ ಆಗ್ತದೆ. ಯಾವ ನದಿ ಅದು? ವಿರಜಾ ನದಿ. ಆ ದೇಹ ಸ್ಪರ್ಶಗಳೇ ಲಿಂಗ ದೇಹ ಹೋಗಿಬಿಡ್ತದೆ. ನಮಗೆ ಶುದ್ಧವಾಗಿರ್ತಕ್ಕಂಥ ಆತ್ಮ ತೇಜಸ್ ಒಳಗದ ಅದು ಪ್ರಕಟ ಆಗಿಬಿಡ್ತದೆ. ಈ ದೇಹದಿಂದ ಇರುವುದೇ ಇಲ್ಲ. ಹಂಗೆ ದೈತ್ರಿಗೆ ಹೆಂಗಾಗ್ತದೆ ಅಂತ ಕೇಳಿದ್ರೆ ಅವ್ರಿಗೂ ಲಿಂಗ ದೇಹ ಹಂಗಾಗ್ತದೆ. ಅವ್ರು ಕಾಯಂ ಅಂದಂತ ವಯಸ್ಸು ಹೋಗ್ತಾರ ತಿಳ್ಕೊಟ್ಟು. ಇವ್ರು ಹೆಂಗೆ ಮೋಕ್ಷಕ್ಕೆ ಹೋಗ್ತಾರ ಅಂದಂತ ವಯಸ್ಸು ಹೋಗ್ತಾರ. ಅವ್ರಿಗೆ ಹೆಂಗಾಗ್ತಂದ್ರೆ ಅಲ್ಲಿ ಅಠ ನೋಡ್ರಿ, ಗದಾ ಪ್ರಹಾರದಿಂದ. ಅಂದ್ರೆ ಯಾರ ಗದಾ ಅದು? ಅನಿಲ ಹೇಳಿಬಿಟ್ಟಾರಲ್ಲಿ. ಅನಿಲನ ಗದಾ ಪ್ರಹಾರದಿಂದ ಈ ಪರ್ಯಂತ ಈ ಪ್ರಳಯ ಆಗೋ ಕಾಲಕ್ಕೆ ದೇವತೆಗಳು ಅಥವಾ ಮುಕ್ತಿಯೋಗ್ಯರು ಮೋಕ್ಷಕ್ಕೆ ಹೋದ್ರು. ಯಾರು ಅಂದಂತ ಸಿಗುತ್ತಕ್ಕ ಕೆಲಗಳು ವಾಯುದೇವರು ಗದಾ ತುಂಬ ಹೊಡಿತಾರಂತ. ಅವ್ರು ಹೊಡೆದ ಕೂಡಲೇ ಅವ್ರಿಗೆ ಈ ದೇಹ ಹೋಗ್ಬಿಡ್ತದೆ. ಅವ್ರಿಗೂ ಶುದ್ಧ ಅಂತಕ್ಕಂಥ ಕೆಟ್ಟ ದೇಹ ಬರ್ತದೆ. ಹೋಗಿ ಕಾಯಂ ಅಂದಂತ ಮಸ್ತು. ಇನ್ನು ಉಳಿದವ್ರು ಯಾರು ಗೊತ್ತೇ? ಸಾತ್ವಿಕರು ಅಲ್ಲಿ ಹೋದ್ರು, ದೈತ್ಯಲ್ಲಿ ಹೋದ್ರು, ರಾಜಸರು ನಾವ ಮತ್ತೆ ಹೊಳಿ ಉಟ್ಬಿಡ್ತೇವೆ. ನಾಳೆ ಮತ್ತೆ ನಾವು ಹೋಗಿಸೋದು, ಮತ್ತೆ ಹೊಳಿಬೋದು, ಮತ್ತೆ ಹೊಳ್ಕೊಡೋದು. ನಮಗೆ ಒಂದು ಕಾಲ ಬರ್ತದೆ ತಿಳ್ಕೊಂಡು. ಆವಾಗ ಹಂಗೆ 3 ಮಂದಿ ನಮಗೆ ಗದಾ ಪ್ರಹಾರ ಏನಿಲ್ಲ ನಮಗೆ. ಮತ್ತೆ ಮುಟ್ಕೊಂಡು ಮತ್ತೆ ಕಳಿಸ್ತಾ ಬರ್ತಾವ. ಬಿದ್ದಿರ್ತೇವೆ ಒಂದು ಕಲ್ಲಿನಂಗೆ. ಮತ್ತೆ ಜೀವ ಕೊಟ್ಟು ನಮ್ಗೆ ಒಂದು ಆಕಾರ ಕೊಟ್ಟು ರೂಪ ಕೊಟ್ಟು ಕಳಿಸ್ಕೊಡ್ತಾರೆ. ಅನುಭವಿಸಿ ತಿಳ್ಕೊಂಡು ಹೇಳ್ಕೊಡ್ತಕ್ಕಂಥ. ಅದಕ್ಕೆ ಸಂಸಾರಿಗಳು ಮತ್ತೆ ಪುನಃ ಉಟ್ಬಿಡ್ತಕ್ಕಂಥವ್ರು. ಸಾತ್ವಿಕರು ಮೋಕ್ಷಕ್ಕೆ ಹೋಗ್ಬಿಟ್ರು, ದೈತ್ಯರು ಅಂದಂತ ವಯಸ್ಸಿಗೆ ಹೋಗ್ಬಿಟ್ರು. ಅದನ್ನ ಹೇಳ್ತಾರೆ. ಅಲ್ಲಿನ ಗದಾ ಪುನಃ ಭಂಗ ಬೈದವುದು ಅವ್ರ ಲಿಂಗ ಆಗ್ತಾ ಹೋಗ್ತಕ್ಕಂಥ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದುವರೆದಂತಾರ ಮಹಾನುಭಾವರ್ತಕ್ಕಂಥವ್ರು. ಇಲ್ಲಿ ಲಿಂಗಭಂಗ ಆತಲ್ಲ, ದೈತ್ರಿಗೆ ಏನು ದುಃಖ ಆಗ್ತದೆ ಹೇಳ್ತಾ ಇದ್ದಾರೆ. ಹಿಂದೆ ನಮ್ದು ಹೇಳ್ಬಿಟ್ಟಾರ ಮೋಕ್ಷ ಹೆಂಗಿರ್ತೀನಿ ಸಾತ್ವಿಕರು ದೇವ ಮುಕ್ತಿಯೋಗ್ಯರ ಪರ್ಯಂತ ಹಿಂದೆ ಹೇಳ್ಬಿಟ್ಟಾರ. ಇಲ್ಲಿ ಯಾರು ಹೇಳ್ತಾರೆ? ಈಗ ದೈತ್ಯರದು ಲಿಂಗಭಂಗ ಆತರ ಏನಾಗ್ತದೆ? ಲಿಂಗಭಂಗ ಅವ್ರಿಗೆ ಲಿಂಗಭಂಗ ಆದ್ರಾತು, ಮತ್ತು ಭೂಲೋಕದ ಬಂದು ಕೂತಾತು. ಹಂಗೆಲ್ಲ ಇಲ್ಲ.
ಅಂಧದ ತಮಸ್ಸು ಜಟ್ಟು ಲೋಕದ ಒಂದು ಏನು ಪ್ರಾಣಿಗಳಿರ್ತಾವ, ಕ್ರೂರ ಪ್ರಾಣಿಗಳಿರ್ತಾವ, ಅನೇಕ ನರಕಗಳಿರ್ತಾವ, ಅಲ್ಲಿ ಹಾಕಿ ಉಳಿತಾರೆ ಒಂದಸ ಅಂತ ಕೊಟ್ಟು ಕೆಟ್ಟ ಕೆಟ್ಟ ಕೆಲಸ ಮಾಡಿದ್ರು ಏನೇನೋ ಆ ನರಕ ಎಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನರಕದ ಡಿಪಾರ್ಟ್ಮೆಂಟ್ ಎಷ್ಟು ಭಾಗವತ 20 ಅಷ್ಟೇ ಹೇಳ್ಯಾರ. ಈ ಬಿಟ್ಟು ಊಟ ಮಾಡ್ತೇವಾಗ, ಕಳ್ಳತನ ಮಾಡ್ತೇವಾಗ, ಮೋಸ ಮಾಡ್ತೇವಾಗ, ಸುಳ್ಳು ಸಾಕ್ಷಿ ಹೇಳ್ತೇವಾಗ, ಹೌದಾ, ಹೆಣ್ಣುಡ್ರಿಂದ ಅಡ್ಡಾಡ್ತೇವಾಗ, ತಪ್ಪಿವಾಗ, ಇಂಥವ್ರು ಅನೇಕ ಸಾಕ್ಷಿ ಹೇಳ್ತಕ್ಕ ತಪ್ಪು ಅಂಥ ನರಕ ಬಹಳಷ್ಟು ಅವಂತ. ಎಷ್ಟು ತಪ್ಪು ಗೊತ್ತು ನಿಮ್ಗೆ? ನಾವು ಎಷ್ಟು ತಪ್ಪು ಮಾಡ್ತೀವಿ? ನಮ್ಮ ತಪ್ಪು ಬೇರೆ, ನಿಮ್ಮ ತಪ್ಪು ಬೇರೆ, ಇವ್ರ ತಪ್ಪು ಬೇರೆ, ಏನೇನೋ ತಪ್ಪು ಮಾಡ್ತೀವಿ ನಾವು. ಆ ತಪ್ಪಕ್ಕೆಲ್ಲ ನರಕಿರೋದನ್ನ ಶಿಕ್ಷೆ ಇರೋದ ಅನುಗುಣ ಮಾಡ್ತಾ ಇದ್ದಾರೆ. ಲಿಂಗಭಂಗ ಆದಮೇಲೆ ದೈತ್ರಿಗೆ ಏನಾಗ್ತದೆ ಹಂಗಾರೆ ತಿಳ್ಕೊಂಡು, ಮಾರುತನ ಗದೆಯಿಂದ ಅರ್ಥಾತ್ ಮಹತ್ವ. ಲಿಂಗ ಶರೀರ ಪೋದಾನಂತರ ಯಾರಿಗಿದು? ದೈತ್ರಿ. ಅವ್ರಿಗೂ ಲಿಂಗ ಶರೀರದ ದೈತ್ರಿ ಕೂಡ ಹೋದ ನಂತರ ತಮೋದ್ವಾರದಿ ತಮಸ್ನೊಳಗ ಸ್ವರೂಪ ದುಃಖಗಳನ್ನು ಅನುಭವಿಸುತ್ತೀಹರು. ಏನೇನು ತಪ್ಪು ಮಾಡಿರ್ತಾರಲ್ಲ ಅದಕ್ಕೆ ತಪ್ಪು ಮಾಡಿರ್ತಕ್ಕಂಥ ದುಃಖ ಅನುಭವಿಸ್ತಾ ಇರ್ತಾರಂತ ನೋಡ್ರಿ. ಬೇರೆ ಸ್ತ್ರೀನ ಅಪೇಕ್ಷೆ ಮಾಡೋದು, ಬೇರೆ ಹೆಂಡರ ಸಂಗತಿ ಅಡ್ಡಾಡೋದು, ಕುಡಿಯೋದು, ಇಸ್ಪೇಟ್ ಆಡೋದು, ಅನೇಕ ಪಾಪಗಳವ. ಪಾಪ ಇಷ್ಟಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಪಾಪದ ಲೆಕ್ಕ ಆಗಲಿಕ್ಕೆ ಸಾಧ್ಯ ಇಲ್ಲ ಅವು. ಒಂದು ಸಣ್ಣ ಹಿರಿಯು ಕೊಲ್ಲೋದು, ಕಾಲಿ ಯಾರನ್ನೂ ತುಳಿಯೋದು, ಮತ್ತೊಬ್ಬರನ್ನು ಒದೆಯೋದು, ಮತ್ತೊಬ್ಬರನ್ನು ಬೈಯೋದು, ಎಲ್ಲವಕ್ಕೂ ಶಿಕ್ಷಾ ತಿಳ್ಕೊಡಿ ಅದನ್ನ ಹೇಳ್ತಾ ಇದ್ದಾರೆ. ಮಾರುತನ ಗದೆಯಿಂದ ಲಿಂಗ ಶರೀರ ಪೂದಾ ನಂತರ ಹೋದ್ಮೇಲೆ ತಮೋದ್ವಾರದಿ ತಮಸ್ಸಿನೊಳಗಂತ ಸ್ವರೂಪ ದುಃಖಗಳನ್ನು ಅನುಭವಿಸುತ್ತೀಹರು. ಯಾರಿವರು? ದೈತ್ಯರು. ಯಾರಿವರು? ಹಂಗ ವೈರ ಹರಿಭಕ್ತರಲ್ಲಿ ಹರಿಯಲಿ ತಾರತಮ್ಯದಲ್ಲಿ ಇರುತ್ತಿಹೋದು ಸಂಸಾರದಲ್ಲಿ ತಮಸ್ಸಿನಲ್ಲಿ ಅತ್ಯಧಿಕ ಕಲಿಯಲ್ಲಿ. ಅತೀ ಕೆಟ್ಟ ಕಲಿ ಅತ್ಯಧಿಕ. ಒಂದೇದು ವೈರತ್ವ, ಬೈಯೋದು, ದ್ವೇಷ ಮಾಡೋದು. ಯಾರಲ್ಲಿ? ಹರಿಭಕ್ತರಲ್ಲಿ. ಕಲಿ ಹೆಂಗಿದೆ ಗೊತ್ತೋ? ಆ ಕಲಿ ಸ್ವಯತ್ತರ ಆ ಕಲಿ ದೊಡ್ಡ ಕಲಿ ಹೆಂಗಿದೆ ಗೊತ್ತೋ? ಅಸಾಧ್ಯ ಕಲಿ. ಒಂದೇದು ವೈರ ಹರಿಭಕ್ತರಲ್ಲಿ, ಹರಿದ್ವೇಷ ಮಾಡೋದು, ಹರಿಭಕ್ತರು ದ್ವೇಷ ಮಾಡೋದು ದೈತ್ಯ ಲಕ್ಷಣ ಇದು. ಆಮೇಲೆ ವೈರ ಹರಿಭಕ್ತರಲ್ಲಿ ಮತ್ತೆ ಹೇಳಿದ್ರು ಹರಿಯಲ್ಲಿ ತಾರತಮ್ಯದಲ್ಲಿ ಇರುತ್ತಿಹೋದು ಸಂಸಾರದಲ್ಲಿ ತಮಸ್ಸಿನಲ್ಲಿ. ಈ ದೈತ್ಯರಿಗೆ ನೋಡ್ರಿ, ಹರಿಭಕ್ತಿ ಹರಿಭಕ್ತರು ಹರಿದ್ವೇಷ ತಾರತಮ್ಯ ಹೆಂಗಂದ್ರೆ ಅವನಲ್ಲಿ 100 ಇದ್ದರೆ 98 99 ಹಿಂಗೆ. ಅತ್ಯಧಿಕ ಯಾರಲ್ಲಿ? ಕಲಿಯಲ್ಲಿ ಅತಿ ದ್ವೇಷ. ಹರಿಯಲ್ಲಿ ದ್ವೇಷ ಎಷ್ಟು? 100 ಮಾಡ್ತಾನವ. ಅವ್ನ ಕಾಯಿನವ 98 ದ್ವೇಷ ಮಾಡ್ತಾನೆ. ಅಗದಿ ಸಣ್ಣ ಕಲಿ, ಪುಟ್ಟ ಕಲಿ ಒಂದ ಮಾಡ್ತಾನವ. ಅವನಂತ ಸಾಮಗು ಇರೋದನ್ನ ಅವ್ರ ಯೋಗ್ಯತಾ ಪ್ರಕಾರ ಅದು ಅಲ್ಲಿಯೂ ಕೂಡ ತಾರತಮ್ಯ ಉಂಟು. ಇದಕ್ಕೆ ದೈತ್ಯ ತಾರತಮ್ಯ ಸಂಧಿ ಅಂತ ಹೆಸರು ತಿಳ್ಕೊಡ್ರಿ. ಅರ್ಥಾತ್ತಲ್ಲ ದೈತ್ಯ ತಾರತಮ್ಯ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಭಾಳ ಚಂದ ಇದು ಇರ್ತಕ್ಕಂಥ ದುಃಖ ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡಿ, ತಮೋಂಧಂ ಪ್ರವಿಶ್ಯಂತೆ ತಾರತಮ್ಯೇನ ಸರ್ವಶಃ ತಮಸ್ಸಂದೇಪಿ ಸಂಸಾರೆ ನಾತ್ರ ಕಾರ್ಯ ವಿಚಾರ ಅಂತಕ್ಕಂಥ ಪುರಾಣಕ್ಕೆ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ ಮಾತು ಬರ್ತದೆ ಇಲ್ಲಿ. ಅವ್ರು ಹೆಂಗಿದ್ದಾರೆ? ಕಲಿ ಆರಂಭ ಮಾಡಿ ಕಾಲ್ನೇಮಿ ಪರ್ಯಂತ ತಾರತಮ್ಯ. ಇಲ್ಲಿ ಹೊಸ ಶುರುವಾದ ಟಾಪಿಕ್ ಮತ್ತೊಂದು. ಇಲ್ಲಿ ತನಕ ದೈತ್ಯ ಸ್ವಭಾವ ಹೇಳ್ಬಿಟ್ಟು ದೈತ್ಯರು ಎಲ್ಲಿ ಹೋಗ್ತಾರ, ಅವ್ರನ್ನ ದುಃಖ ಏನು, ಅವ್ರ ದ್ವೇಷಗಳೇನು, ಅವ್ರ ಗುಣಗಳೇನು, ಯಾರು ಪೂಜೆ ಮಾಡ್ಬೇಕು, ಯಾರು ಎಲ್ಲ ಹೇಳ್ಕೊತಾರೆ. ಇನ್ನು ದೈತ್ಯರ ತಾರತಮ್ಯ ಬೇಕತ್ತಲ್ಲ. ಇಲ್ಲಿ ಹೆಂಗೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ, ಆಮೇಲೆ ಗರುಡ, ಶೇಷ, ರುದ್ರ, ಸೌಪರ್ಣಿ, ವಾರುಣಿ, ಹಿಂಗೆ ತಾರತಮ್ಯ ಬರ್ತಿಲ್ಲ. ಹಂಗೆ ಅಲ್ಲಿ ತಾರತಮ್ಯತೆ ಇಲ್ಲ. ಅವ್ರು ಯಾರ್ಯಾರು ಹಂಗಾರ? ಅವರು ಅನೇಕ ಹೆಸರು ಬರ್ತಾವೆ ದೈತ್ಯ ಹೆಸರು. ಇದನ್ನು ತಿಳ್ಕೊಂಡು ಭಾಳ ಚಂದ ಇದು. ಚಂದ ದೈತ್ಯದ ವಿಚಾರ ಮಾಡ್ರಿ ನೀವು. ನಾವು ಅಂತ ನೋಡ್ರಿ ದೈತ್ಯ ಇದ್ದಂಗಿದ್ದ ನಾವು ಅಂತೇವಿ. ಕಲಿಯಪ್ಪ ಭಾಳ ಕೆಟ್ಟ ಕಲಿ ಅಂತ, ಭಾಳ ಗುಣ ಇದು, ಕಲಿ ಇದ್ದಂಗಿದ್ದ ಅಂತೀವಿ ನಮ್ಮ ಮಾತನಾಗ. ಅದನ್ನ ಹೇಳ್ತಾ ಇರ್ತಾರೆ ಇದರೊಳಗೆ. ಒಂದೇದು ಹೆಂಗತ್ತಲ್ಲ, ಕಲಿ ಆರಂಭ ಮಾಡಿಕೊಂಡು ಜ್ಞಾನವೆಂಬುದು ಮಿಥ್ಯವು, ಸಮೀಚೀನ ದುಃಖ ತರಂಗವೇ ಸಮೀಚೀನ ಬುದ್ಧಿ ನಿರಂತರದಿ ಕಲಿಗೆ ಹೋದು ದೈತ್ಯರೊಳು. ಹೀನ ಲೆನಿಪಳು ಶತಗುಣದಿ ಕಲಿ ಮಾನಿನಿಗೆ ಶತ ವಿಪ್ರಚಿತ್ತಿಗೆ ಊನ ಶತಗುಣ ಕಾಲ ನೇಮೆಯೇ ಕಂಸ ನೆನೆಸಿದನು. ಇಲ್ಲಿ 1 ರಿಂದ 4 ಅಕ್ಷ ಅವರು ಯಾರು? ಕಲಿಗಳು. ಯಾರು ಹೇಳಿದ? ಕಲಿಯಿಂದ ಪ್ರಾರಂಭ ಮಾಡಿಕೊಂಡು ಕಾಲನೇಮಿ ಅಂತಕ್ಕಂಥವ್ರಿಗೆ 4 ಮಂದಿ ದೇವತೆ ಹೇಳ್ತಾರೆ. 4 ಮಂದಿ ಸ್ವಭಾವ ಅವರು ತಾರತಮ್ಯ ಅದ. ಕಲಿ ಅಷ್ಟು ಕಲಿಗಳಲ್ಲ, ಕಲಿಯಿಂದ ಅಂತ ಅನೇಕ ಮಂದಿ ಇದ್ದೇ ಇರ್ತಾರೆ ಕಲಿಗಳು. ಅವರು ತಾರತಮ್ಯ ಇದ್ದೇ ಇರ್ತಾರೆ. ಮಂದಿ ಹೇಳ್ತಾರೆ ಜ್ಞಾನವೆಂಬುದು ಮಿಥ್ಯ. ಒಂದೇದು ಅವಾಗ ಜ್ಞಾನ ಇರುವುದಿಲ್ಲ ಕಲಿಗೆ. ಸಮೀಚೀನ ಎಂಥದ್ದು? ಅಸಮೀಚೀನ ದುಃಖ ತರಂಗವೇ, ಮಹಾ ದುಃಖ ಇರ್ತಕ್ಕಂಥವು ಮಹಾಕಲಿ. ಸಮೀಚೀನ ಬುದ್ಧಿ ನಿರಂತರದಿ ನೋಡ್ರಿ. ಅಸಮೀಚೀನ ಬೇರೆ, ಸಮೀಚೀನ ಬೇರೆ. ಸಮೀಚೀನ ಚಲೋ ಅಂತ ಅರ್ಥ. ಮತ್ತ ಸಮೀಚೀನ ಬುದ್ಧಿ ಯಾರ ಗೊತ್ತನು? ಪರಮಾತ್ಮನೇ ಏನು ಎಲ್ಲ ನಿರ್ಗುಣ ಅನ್ನೋದು ಸಮೀಚೀನ ಬುದ್ಧಿ ಅಂತ ಅರ್ಥ. ಹಿಂಗೆ ಅವಾಗ ಕಲಿಗೆ ಹೋದು ಎಲ್ಲಿ? ದೈತ್ಯರಳು. ಎಲ್ಲ ದೈತ್ಯರಲ್ಲಿ
ಕಲಿಗಿರ್ತಕ್ಕಂಥದ್ದು ಜ್ಞಾನ ಶೂನ್ಯ, ಆಚಾರ ಶೂನ್ಯ, ಮಿಥ್ಯಾಜ್ಞಾನ, ತನ್ನೇ ಶ್ರೇಷ್ಠ ಅಂತಕ್ಕಂಥ ಕಲಿಯ ಗುಣಗಳಿವೆಲ್ಲ. ಯಾವ್ದು ಯಾಯಮ ಶ್ರೇಷ್ಠ ಕಲಿಯವ, ಹೈಯೆಸ್ಟ್ ಕಲಿಯವ ತಿಳ್ಕೊಡ್ರಿ. ಅವನಿಗಿಂತ ಹೀನಳೆನಿಪಳು ಗೊತ್ತಾತ ಅಂದ್ರೆ ಕಡಿಮೆ. ಯಾರಕ್ಕಿ ಶತಗುಣದಿ ಎಷ್ಟು 100 ಗುಣದಿಂದ, ಕಲಿಯಕ್ಕಿಂತ ಅನುಗುಣ ಕಮ್ಮಿ. ಯಾರಕ್ಕಿ ಕಲಿ ಮಾನಿನಿ, ಕಲಿ ಹೆಂಡತಿ, ಕಲಿ ಮಾನಿ, ಕಲಿ ಹೆಂಡತಿಗೆ ಕಲಿದನ ಕಲಿ ಹೆಂಡತಿ ಇದ್ದಾನ ಮತ್ತಕ್ಕಿ. ಆಕಿಗೆ ಅಲಕ್ಷ್ಮಿ ಅಂತ ಹೆಸರು, ಕುಲಕ್ಷ್ಮಿ ಅಂತ ಹೆಸರು. ಅಲಕ್ಷ್ಮಿ ಅಂದ್ರೆ ಕುಲಕ್ಷ್ಮಿ ಅಂದ್ರೆ ಆಕೆ ಹೆಸರು. ಇಲ್ಲಿ ಹೆಂಗೆ ನಮ್ಮಲ್ಲಿ ಲಕ್ಷ್ಮೀ ದೇವಿ ಇದ್ದಾಳ, ಆಕೆ ಕುಲಕ್ಷ್ಮಿ. ಆಕೆ ಯಾರು ದೈತ್ಯನ ಹೆಂಡತಿ ಆಗತಕ್ಕ, ಕಲಿ ಹೆಂಡತಿ ಆಗತಕ್ಕಂತೆ. ಶತಗುಣದಿ ಕಲಿ ಮಾನಿನಿಗೆ ಎರಡು ಹೇಳ್ದಂಗೆ ಆತಿಲ್ಲ. ಯಾರ್ಯಾರು ಹೇಳ್ದಂಗೆ ಆತು? ಕಲಿ ಮತ್ತು ಕಲಿಯ ಹೆಂಡತಿ. ಕರೆಕ್ಟ್ ಹೇಳಂಗತ್ತಿಲ್ಲ. ಮುಂದೆ ನೋಡ್ರಿ, ಶತ ವಿಪ್ರಚಿತ್ತಿಗೆ ಊನ ಶತಗುಣ. ವಿಪ್ರಚಿತ್ತಿ ಮತ್ತೊಬ್ಬ ದೈತ್ಯವನ ಹೆಸರು, ಅವನ ಹೆಸರು ಅದು. ಯಾರ ಹೆಸರು? ದೈತ್ಯನ ಹೆಸರು ಇದು. ಕಲಿ ಕೆಳಗ, ಅವನಿಗಿಂತ ಕೆಳಗ. ಊನ ಶತಗುಣ. ಅವ ಹೆಂಗಿದ್ದಾನ? ಊನ ಶತಗುಣ ಅಂತ ಕೇಳ. ಕಲಿಪತ್ನಿಗಿಂತ 100 ಗುಣ ಕಮ್ಮಿ ಅವಾಗ. ಆ ಕಲಿಪತ್ನಿ ಹೆಸರು ನಿಮಗೇನು ಹೇಳಿದ್ ನಾನು? ಅಲಕ್ಷ್ಮಿ ಅಥವಾ ಕುಲಕ್ಷ್ಮಿ. ಈಕಿಗಿಂತ ಅವಾಗ 100 ಗುಣ ಕಮ್ಮಿ. ಎದ್ರಾಗ ನಮ್ಮಲ್ಲಿ ದೇವತರು ಸೇಟ್ ಹೇಳ್ಕೊಂಡು ಹೋಗ್ತಾರ, ಕಮ್ಮಿ ಹೇಳ್ತಾರೆ ಇಲ್ಲಿ. ಮುಂದೆ ಬರ್ತಕ್ಕಂಥ ಕಾಲ ನೇಮಿಯೇ ಕಂಸ ನೆನೆಸಿದನು. ಮತ್ತೊಬ್ಬರ ಹೆಸರು ಕಂಸ. ಅವ ಯಾವ ಕಂಸ? ಕಾಲನೇಮಿ ಅವತಾರನ ಕಂಸ. ಕಾಲನೇಮಿ ದೈತ್ಯನ ಹೆಸರು. ಇಲ್ಲಿ 4 ಮಂದಿ ಹೇಳಿದ್ರಿ ಇಲ್ಲಿ. ಕಲಿ, ಆಮೇಲೆ ಕಲಿ ಹೆಂಡತಿ, ಆಮೇಲೆ ವಿಪ್ರಚಿತ್ತಿ, ಆಮೇಲೆ ಕಾಲನೆ. ಹೌದಾ? ಕಾಲನೇಮಿಯೇ ಕಂಸ ನೆನೆಸನು. ಕಂಸ ಬೇರೆ ಅದ, ಕಾಲನೇಮಿ ಬೇರೆ ಅದ. ಕಾಲನೇಮಿನೇ ಆಗಿ ಹುಟ್ಟಿದ, ಕಂಸ ಆಗಿ ಹುಟ್ಟಿದ. ಕಂಸ ಇದ್ದ, ರಾಜಾತಿದ್ದ, ಗೊತ್ತ ನಿಮಗೆ. ಕೃಷ್ಣ ಬಾಲರಾಮ ಗೋಕುಲದಾಗಿದ್ರು, ಹೌದಿಲ್ಲ? ಅವಾಗ ಶಾಪ್ ಇತ್ತು, ಗೊತ್ತಿದೆ ನಿಮಗೆ. 8ನೇ ಮಗನಿಂದ ನೀ ಸಾಯ್ತಿದೆ ಅಂತ ಹೇಳ್ತಾರೆ. ನಮಗೆ ಕೈಗೊತ್ತು ಕೂತಿದ್ದ ಅವ. 8ನೇ ಮಗ ಯಾವ ಬರ್ತದೆ ಅಂತ ತಿಳ್ಕೊಂಡು ಹೇಳಿ ದಿನ ಹಂಗೆ ಚಿಂತೆ ಮಾಡೋದು. ಎಲ್ಲಿದ್ದ ನಿಮಗೆ ಗೊತ್ತಿಲ್ಲ, ಅವಾಗ ಕಂಸಿಗೆ ಗೊತ್ತಿಲ್ಲ. ಕೃಷ್ಣ ಕಾರ್ ಲಘು ಆಗ್ಬೇಕತ್ ನೋಡ್ರಿ. ಬ್ರಹ್ಮದೇವ್ರು ಹೇಳಿದರು ನಾರದರಿಗೆ, ಹೋಗಪ್ಪ ನಾನಕ್ಕೆ ಬರೋಂಗಿಲ್ಲ, ಬ್ರಹ್ಮದೇವ್ರ ಮಗ ಆಗ್ಬೇಕಲ್ಲ. ನಾರದರ ಮಗ ಬ್ರಹ್ಮದೇವ್ರ ಮಗ ಆಗ್ಬೇಕಲ್ಲ. ಹೋಗ ಕಾಲ ಲಘು ಕಾರ್ಯ ಮುಗಿಸೋಗು ಅಂತ ಹೇಳೋರು. ನಾರದರ ಬಂದ ನೋಡ್ರಿ ಎಲ್ಲಿ ಕಂಸನ ಹಸ್ತಾನಕ್ಕೆ. ಅಜ್ಞ ಪಾದ್ಯ ಏನು ಬೇಕಾದ ಸ್ವೀಟ್ ಕೊಟ್ಟ, ಕುಡಿಸ್ದ, ಮಂತ್ರ ಹಾಕಿದ, ಎಲ್ಲ ಮಾಡಿದ. ಅದೆಲ್ಲ ಆತಂದ್ರು ಅವರು. ಹುಚ್ಚ ಇದೆಲ್ಲ ಏನು ಎತ್ಕೊಂಡು ಏನು ಮಾಡಿ ನಾನು ಅಂದರು. ನಿನ್ನ ಸಾವು ನಿಶ್ಚಿತ ಅಂದವ. ಯಾರ್ರೀ ಅಂದವ. 8ನೇ ಮಗ. ಎಲ್ಲಿದ್ದಾನ? ಗೋಕುಲದಾಗಿದ್ದಾನವ. ಬೆಳ್ಳಿ ಹೇಳ್ತಾನ. ನೀ ಯಾರು ಗೊತ್ತಿದ್ದಕ್ಕೇನೋ? ನಾ ಯಾರು ಅಂದ. ಈ ಕಾಲನೇಮಿ ಅನ್ನೋ ದೈತ್ಯ. ಅವ್ರು ಸುವಾತ್ ಮಾಡ್ತಾರೆ, ಕೇಳ್ತಾರೆ. ಅವ್ರು ಕೃಷ್ಣ ಕರ್ಲಿಕ್ಕೆ ಯಾರನ್ನ ಕೊಟ್ಟು, ಕುರುನು ಕೊಟ್ಟು ಅವ ನೆನಪು ಮಾಡ್ದೇವ್ರ. ಅವ್ ಹೇಳ್ತಾರ, ನೀನು ಬರೀ ಕಂಸಲ್ಲ, ಏನಿದ್ದೀವಿ ಕಾಲನೇಮಿ ಅಂದ್ಕೂಳೆ ಅವ್ನು ತಲೆ ತುಂಬ ದೈತ್ಯ. ಅವ್ರು ಸುವಾತ್ ಮಾಡ್ತಾರೆ. ಅಲ್ಲಿಂದ ಹಡ್ಗಡ್ಡ ಹಾಕಿದ್ದೆ ನಾವು. ಸತಕ್ನ ಮೀಟಿಂಗ್ ಕರೆದ ಬಿಟ್ಟವ. ಹಿಡ್ಕೊಂಬರಿ ಯಾರು ಹುಡುಗರು ನೋಡ್ತಾನೆ ಮುಂದೆ ಅಂತ ತಿಳ್ಕೊಂಡು ಹೇಳಿ. ಈಗ ಲಘು ಆಗ್ಬೇಕಾಯ್ತಿದ್ದು, ಕಂಸನ ಸಂಹಾರ ಲಘು ಆಗ್ಬೇಕಾಗಿತ್ತು. ದೇವತೆಗಳ ಪ್ಲಾನು. ಅದಕ್ಕೆ ಯಾರು ಮಾಡಿದವರು? ಇಷ್ಟೆಲ್ಲ ಪ್ಲಾನ್ ದೇವತೆಗಳನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಕಾಲನೇಮಿ ಕಂಸ ನೆನೆಸಿದನು. ಇದೊಂದು ಪದ್ಯ ಮುಗಿಸ್ತೀನಿ ತಿಳ್ಕೊಡ್ರಿ. ಕೊನೆಯ ಪದ್ಯ 13ನೇ ಪದ್ಯ ಹೇಳಿ. ಅದ್ಲೇಕ ಇಲ್ಲಿ ತಾರತಮ್ಯ ಹೇಳಿ ಮತ್ತೊಮ್ಮೆ ಹೇಳ್ತೇನೆ ನಿಮಗೆ. ಕಲಿ ನೀಚತಮ. ನಿಮ್ಗೆ ಹೆಂಗೆ ಹೇಳ್ಬೇಕು? ಕಲ್ತವ್ರಿಗೆ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಅಂತೂ ಇನ್ನೇನು ಬಿಟ್ಟಿವ. ಸೂಪರ್ ಐತಿ, ಹೌದಾ? ಗುಡ್, ಬೆಟರ್, ಬೆಸ್ಟ್, ಹೌದಿಲ್ಲ? ವೀಕ್, ಬ್ಯಾಡ್, ವರ್ಸ್, ಮುಂದೆ ವರ್ಸ್ಟ್. ಹೌದು. ಇವ ಹಂಗೆ ಯಾಕೆ ಹೋಗೋದು? ಕಲಿ ತಮ ಇವ ತರ ತಮ ಅಗ್ದಿ ಹೈಯೆಸ್ಟ್ ಅಂತ ಇರ್ತವ. ಕಲಿ ನೀಚ ತಮ ಯಾರು? ಕಲಿ. ಅವನಿಗಿಂತ ಕಮ್ಮಿ ಯಾರು? ಕಲಿ ಹೆಂಡತಿ. ಆಕೆ ಹೆಸರೇನು? ಅಲಕ್ಷ್ಮಿ. ಆಕೆಗಿಂತ ಕಮ್ಮಿ 100 ಗುಣದ ಕಾಯವ ವಿಪ್ರಚಿತ್ತಿ. ಅವನಿಗಿಂತ ಕಮ್ಮಿ ಯಾರು? ಕಾಲನೇಮಿ. ಅವನೇ ಯಾರು? ಕಂಸ. ಇಷ್ಟ ಆದಂಗೆ ಆತಲ್ಲ. ಇಷ್ಟು ವೈಭವ ಹೇಳಿ ಕಾಲನೇಮಿಗೆ ಪಂಚಗುಣದಿಂ ಕೀಳು ಮಧುಕೈಟವರು ಜನ್ಮವ ತಾಳಿ ಇಳೆಯಳು ಹಂಸ ಡಿಬಿಕಾವಹೇದಿ ಕರೆಸಿದರು. ಐಳನಾಮಕ ವಿಪ್ರಚಿತ್ತಿ ಸಮಾಳು ವೆನಿಪ ಹಿರಣ್ಯಕಶ್ಯಪು ಶೂಲಪಾಣಿಯ ಭಕ್ತಿ ನರಕಗೆ ಶತಗುಣಾಧಮನು. ಇಲ್ಲಿ ಹೇಳ್ತಕ್ಕಂಥ ಕಾಲನೇಮಿಯಿಂದ ಹಿಡ್ಕೊಂಡು ಹಿರಣ್ಯಕಶ್ಯಪ ದೈತ್ಯ ತಾರತಮ್ಯ. ಮತ್ತೆ ದೇವದ ತಾರತಮ್ಯ ಏನಪ್ಪ ಮಾಡ್ಕೊಡ್ರಿ. ಹಂಗೆ ಇಲ್ಲಿಯೂ ತಾರತಮ್ಯ. ಯಾರು ತಾರತಮ್ಯ? ಇದು ದೈತ್ಯರು. ಇಲ್ಲಿ ಯಾರು ಹೇಳ್ತಾರ? ಕಾಲನೇಮಿ ಅಲ್ಲಿ ಕಂಸಾಂಚಾರ ಅವನು ಹಿಡ್ಕೊಂಡು, ಹಿರಣ್ಯಕಶ್ಯಪು ಅವನು ದೈತ್ಯ. ಮತ್ತೆ ಅಲ್ಲಿಂದ ಕಾಲನೇಮಿಗಿಂತ ಹಿರಣ್ಯಕಶ್ಯಪು ಕಮ್ಮಿ. ಹಿರಣ್ಯಕಶ್ಯಪು ಮತ್ತು ದ್ವಾರಪಾಲದಾಗ ಇದ್ದವ, ಶಾಪದಿಂದ ಹಂಗಾಗಿರ್ತಕ್ಕಂಥವ. ಅದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರ್ಯಾರು? ಕಾಲನೇಮಿಗೆ ಪಂಚಗುಣದಿಂ. ಕಾಲನೇಮಿಗಿಂತ ಎಷ್ಟು ಗುಣ? 5 ಗುಣದಿಂದ. ಮಧುಕೈಟವರು
ಯಾರಿವರು ಮಧುಕೈಟಭರು ಅಂದ್ರೆ ಇತಿಹಾಸ. ಮಧುಕೈಟಭ ಪರಮಾತ್ಮ ವೈರಿಗಳೇ ಅವರು. ಪರಮಾತ್ಮ ಯಾವ ಬ್ರಹ್ಮದೇವ್ರನ್ನ ಹುಟ್ಟಿಸಿದ, ಹೌದಲ್ಲ, ಕಮಲ ಹುಟ್ಟಿಸಿದ ಕೂಡಲೇ ನಾನು ಪರಮಾತ್ಮನ ಕಿವಿ, ಅವೆಲ್ಲ ಅಂಥವೆಲ್ಲ ಇರುವುದಿಲ್ಲ ತಿಳ್ಕೊಟ್ರೆ, ಹಂಗೆ ದೇವ್ರ ಆಟ ಇವೆಲ್ಲ ಪರಮಾತ್ಮ ವೈಶಿಷ್ಟ್ಯ. ಕಿವಿ ಒಳಗೆ ಏನಿರ್ತದೆ, ಕೂಕಣಿ ಇರ್ತದಿಲ್ಲ. ಆ ಹೊಲಸಿನಿಂದ ಇಬ್ರು ಹುಟ್ಟ್ಯಾರ, ಅವ್ರ ಹೆಸರು ಮಧುಕೈಟಭರು ಅಂತಾರ. ಮಧು ಒಬ್ಬ ರಾಕ್ಷಸ, ಕೈಟಭ ಒಬ್ಬ ರಾಕ್ಷಸ. ಮಧುಕೈಟಭ ಮಧು ಒಬ್ಬ ರಾಕ್ಷಸ, ಅದಕ್ಕೆ ಮಧುಸೂದನ ಪರಮಾತ್ಮ ಮಧುವನ್ನು ಕೊಂದಿರ್ತಕ್ಕಂಥವ. ಆ ಮಧುಕೈಟಭ ಹುಟ್ಟಿದ್ರಲ್ಲ, ಹೌದಾ, ಇಲ್ಲಿ ಕಿವಿಯಿಂದ ಹುಟ್ಟ್ಯಾರ ಅವರು, ಇವ್ರ ಕಿವಿಯಿಂದ ಹುಟ್ಟಿದ್ರು ರಾಕ್ಷಸರವ್ರು. ಹುಟ್ಟಿದ ಕೂಡ ಇದು ದೇವ್ರ ಯೋಜನಾ ಏನು ಅಂತ ತಿಳ್ಕೊಡ್ರಿ. ಮತ್ತೆ ಅಲ್ಲೇ ಹುಟ್ಟರು ಅವ್ರು ದೇವ್ರು ಕೆಟ್ಟಿತ್ತು ಅಂತ ಹೋಗಬಾರ್ದು. ಮತ್ತಲ್ಲಿ ಹುಟ್ಟಿದ ಕೂಡ ಅವ್ರು ಹೆಂಗೆಲ್ಲ ಹೊಡೆ ಗೊತ್ತೇನು, ಮ್ಯಾಲೆ ನೋಡ್ರಿ, ಓಹೋ ಬ್ರಹ್ಮ ಮಾಡ್ಕೊಂಡ್ರು. ಬ್ರಹ್ಮ ಚೂಟ್ಲಿ ಶುರು ಮಾಡಿದಂಥವ್ರು, ಚೂಟೋದು ಒದೆಯೋದು ಓದೋದು ಶುರು ಮಾಡಿದ್ರು. ಬ್ರಹ್ಮದೇವ್ರು ಹಳ್ಳಿಗೆ ಹತ್ಬಿಟ್ರು. ಸ್ವಾಮಿ ಯಾರು ಗಂಟು ಬಿದ್ದಾರನ್ನ ಹೊತ್ತಿ ಎತ್ತಿಕೊಂಡು ಪರಮಾತ್ಮ ಸಮಾನ ಮಾಡ್ತಾರೆ, ಕಾಜಿ ಮಾವಾಡ ಅಂತ ಅದಕ್ಕೆ ಹೋಗಿದ ಮಧುಕೈಟಭ ಭಾರ್ಯ ಮಧುಸೂದನ ಅಂತ ಹೆಸರು. ನಾವು ಪರಮಾತ್ಮ ಮಧುಕೈಟ ಹೊತ್ತಿ ಅವ್ರು ದೈತ್ಯರು. ಮಧುಕೈಟ ಎಷ್ಟು ಗುಣದಿಂದ ಕಮ್ಮಿ ಅವರು, ಪಂಚಗುಣದಿಂದ. ಇಳೆಯೋಳು ಈ ಭೂಮಿ ಒಳಗೆ ಹಂಸ ಮಧುನಾಮಕ ದೈತ್ಯ, ಅವನೇ ಹಂಸ ಡಿಬಿಕಾಯಿ ಅವತಾರ ಮಾಡ್ತಾರೆ ಮುಂದೆ ಕೃಷ್ಣ ಅವತಾರ ಕಾಲಕ್ಕೆ. ಮಧುಕೈಟಭರು ಹೋದ್ರು, ಮುಂದೇನು ಅವತಾರ ಮಾಡ್ತಾರೆ ಅವರು, ಹಂಸ ಡಿಬಿಕರು. ಅದು ಹೇಳ್ತಾರೆ ನೋಡಿ, ಹಂಸ ಡಿಬಿಕರು ಜನ್ಮವ ತಾಳಿ ಹೊಂದಿ ಕರ್ಸ್ಕೊಂಡ್ರು. ಐಳ ನಾಮಕ ಮತ್ತೊಬ್ಬ ಹೆಸರವ, ಐಳ ಅಂತ ದೈತ್ಯ, ಇವನ ಹೆಸರು. ಅದು ಒಂದು ಹೆಸರು ದೈತ್ಯರು ನೆನಪಿಟ್ಬಿಟ್ಟು ಎಲ್ಲ ಹೆಸರು ಹೆಂಗಂತ ಅಷ್ಟಕ್ಕಂತ ಐಳ ನಾಮಕ. ವಿಪ್ರಚಿತ್ತಿ ಮತ್ತೊಬ್ಬ ದೈತ್ಯ. ಸಮಾಳು ವೆನಿಪ ಇಬ್ರು ಸಮಾನ. ಯಾರ್ಯಾರು, ವಿಪ್ರಚಿತ್ತಿ ಮತ್ತು ಐಳ ಅಂತಕ್ಕಂಥ. 5 ಗುಣದಿಂದ ಅವರರು, ಹಿಂದಿನಕ್ಕಿಂತ 5 ಗುಣ ಕಮ್ಮಿ. ಶೂಲಪಾಣಿಯ ಭಕ್ತ. ಶೂಲಪಾಣಿ ಅಂದ್ರೆ ಯಾರು ಗೊತ್ತಾಗ್ತ ನಿಮಗೆ? ಗುಣ ಗೊತ್ತಾಗ್ತದೆ. ಪಾಣಿ, ಹೌದು, ರುದ್ರದೇವರು. ಪಾಣಿ ಅಂದ್ರೆ ಕೈ. ಚಕ್ರಪಾಣಿ ಅಂದ್ರೆ ಯಾರು ಹೇಳು, ಜೋಡಿ ಹೇಳು. ವಿಷ್ಣು. ಚಕ್ರ ಕೈ ಆಗತ್ತೆ, ಹಂಗೆ ಶೂಲಪಾಣಿ. ಮೋದಕ ಪಾಣಿ ಗಣಪ. ಅದೆಲ್ಲ ಪಾಣಿ ಹುಟ್ಟತಕ್ಕಂಥ ಶಬ್ದ ಇವಲ್ಲ. ಶೂಲಪಾಣಿ ಶಬ್ದ ಕರ್ತೇನು, ರುದ್ರದೇವರು ಅಂತ ಅರ್ಥ, ಈಶ್ವರ. ಶೂಲಪಾಣಿಯ ಭಕ್ತ ಯಾರಮ್ಮ, ನರಕಾಸುರ. ಮತ್ತೊಬ್ಬರ ಅವನಿಗಿಂತ ಕಮ್ಮಿ ಅವ, ಐಳ ಅವ್ರಿಗಿಂತ ಕಮ್ಮಿ ವಂಚಿದವ. ಅವನ ಹೆಸರೇನು, ನರಕಾಸುರ ಆಗಿರ್ತ, ದೊಡ್ಡ ದೈತ್ಯ ನರಕಾಸುರ ಆಗಿರ್ತಕ್ಕಂಥವ ನರಕಾಸುರ. ಇವ ಐಳ ವಿಪ್ರಚಿಗಿಂತ 5 ಗುಣದಿಂದ ಕಮ್ಮಿ ಇವ ಆಗಿರ್ತಕ್ಕಂಥ. ಈ ನರಕಗೆ ನರಕಾಸುರ, ಹೌದಾ, ದೊಡ್ಡ ರಾಕ್ಷಸ. ಏನು ಮಾಡಿದ ನರಕಾಸುರ? ಭೂಮಿ ನೋಡಿ, ಅವ ಹೆಸರು ಹೇಳ್ತಾಳೆ, ಎಲ್ಲ ಕಡೆಗೆ ಅಡ್ಡಾಡಿ 16,100 ಮಂದಿ ಹೆಣ್ಮಕ್ಳನ್ನ ಕರ್ಕೊಂಡು ಇಟ್ಕೊಂಡಿದ್ದ ತನ್ನ ಹತ್ರ. ದಿನ ಪ್ರಾರ್ಥನೆ ಮಾಡ್ಕೋಬೇಕು. ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ಕೊ. ಹೆಣ್ಮಕ್ಳೆಲ್ಲ ಯಾವಾಗ ಪರಮಾತ್ಮ ಅವತಾರ ಮಾಡಿ, ಕೃಷ್ಣ ಅವತಾರ ಮಾಡಿದ, ನರಕಾಸುರ ಸಂಹಾರ ಮಾಡಿ ಅವ್ರಷ್ಟು ಕರ್ಕೊಂಬಂದ. ಯಾರನ್ನ? 16,100 ಮಂದಿ ಕರ್ಕೊಂಬಂದ. ಅವ್ನು ಹೇಳಿದ್ರೆ ಎಷ್ಟು? 16,108 ಮಂದಿ. ಅವ್ರು 16,100 ಮಂದಿ ಇದ್ರು. ಹೋಗ್ರಿ ವೈನ ಅಂದ. ಅವ್ರನ್ನ ನಾವೆಲ್ಲಿ ಹೋಗೋಣ ಅಂದ್ರು. ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮರೇ ನೇನೇ ಉಳಿಸಿ ಲಗ್ನ ಮಾಡ್ಕೊಂಡಮ್ಮನ ಅಂದ್ರು. ಪರಮಾತ್ಮ ಅಷ್ಟು ಲಗ್ನ ಮಾಡ್ಕೊಂಡು ನಾವು ಉಳಿದ್ರೆ ಸಾಧ್ಯ ಅದನ್ನ ಒಬ್ಬರು ಮಾಡ್ಕೊಂಡ್ರೆ ಓದಾಡ್ತಿರ್ತಾರೆ. ಅದಿಲ್ಲ, ಇಷ್ಟು ಮಂದಿ ಮಾಡ್ಕೊಳ್ಳೋಕೆ ಸಾಧ್ಯ, ಅದು ಒಬ್ಬರು ಸಾಧ್ಯ. ಅಚಿಂತ್ಯದ್ಭುತ ಶಕ್ತಿ ಭಗವಂತಂದು. ಅಷ್ಟು ರೂಪಗಳಿಂದ ವಿಷಯ ಮಾಡ್ತಕ್ಕಂಥ ಪರಮಾತ್ಮ ವಿಷಯ ಮಾಡಿಸ್ಕೊಳ್ತಕ್ಕಂಥವ ಅಂತಾರ ನರಕಾಸುರ. ಐಳ ವಿಪ್ರಚಿತ್ತಿ ಗುಣ. ನರಕಗೆ ನೋಡ್ರಿ, ನರಕಾಸುರಗೆ ಹಿರಣ್ಯಕಶ್ಯಪು ಶತಗುಣ ಅಧಮ. ನರಕನಕ್ಕಿಂತ ಹಿರಣ್ಯಕಶ್ಯಪು ಯಾರು ಗೊತ್ತು ನಿಮ್ಗೆ ಗೊತ್ತದ? ಪ್ರಹ್ಲಾದನ ರಾಜ ತಂದಿ ಹಿರಣ್ಯಕಶ್ಯಪು ಅಂತ ಹೆಸರು ಅವನಿಗೆ. ಅವನ ಹೆಸರು ಹಿರಣ್ಯಕಶ್ಯಪು. ಯಾಕೆ ಬಂತು ಹೆಸರು, ಯಾಕೆ ಬಂತು ಹಿಂಗೆ ತಿಳ್ಕೊಂಡು ಹಂಗೆ ಹೇಳ್ತಾನೆ. ಹಿರಣ್ಯಕಶ್ಯಪು ಯಾಕೆ ಹೆಸರು ಬಂತು ಅವಾಗ? ಹೆಸರು ಕೇಳಿ ನೀವು ಎಲ್ಲ ಕಡೆ ವಾಪಸ್ತಾರೆ ಹಿರಣ್ಯಕಶ್ಯಪು ಅಂತ. ಅವ ಹಿರಣ್ಯ ಅಂದ್ರೆ ಬಂಗಾರ, ಕಶಿಪು ಅಂದ್ರೆ ಹಾಸಿಗೆ. ಕಶಿಪು ಅಂದ್ರೆ ಹಾಸಿಗೆ, ಬೆಡ್. ಕಶಿಪು ಅಂದ್ರೆ ಹೌದಿಲ್ಲ. ಹಿರಣ್ಯ ಅಂದ್ರೆ ಬಂಗಾರ. ಅವ ಹುಟ್ಟಿದ ಕೂಡ ಬಂಗಾರ ಸಹಜ ಮಾಡ್ಕೋಣ ಅಂತವ. ಯಾರು? ಹಿರಣ್ಯಕಶಿಪು. ಅದಕ್ಕೆ ಹಿರಣ್ಯಕಶಿಪು ಅಂತ ಹೆಸರು. ಅವ್ರ ತಮ್ಮ ಹಿರಣ್ಯಾಕ್ಷ, ಅವನು ಬಂಗಾರದವನ. ನಾವೆಲ್ಲ ಹಿರಣ್ಯಾಕ್ಷ ನಮ್ಮ ಕಣ್ಣಲ್ಲಿ ಇರ್ತಾವ ಬಂಗಾರದ ಮೇಲೆ. ಹಿರಣ್ಯಾಕ್ಷ, ಹಿರಣ್ಯಾಕ್ಷಿ ಅವರೇ ಭಾವ, ಹಿರಣ್ಯಾಕ್ಷರ ಭಾವ ಬಂದಿರ್ತಾರೆ ಹೆಣ್ಮಕ್ಳು. ಅದಕ್ಕೆ ಆ ಶಬ್ದ ಅರ್ಥ ಹೇಳಿ ನಿಮಗೆ. ಹಿರಣ್ಯಕಶ್ಯಪು ಅವ ನರಕಾಸುರ ಆಗಿರ್ತಕ್ಕಂಥವ. ಅವ ಹಿರಣ್ಯಕಶ್ಯಪಿಗಿಂತ 100 ಗುಣ ಅಧಮ ಆಗಿರ್ತಕ್ಕಂಥ, ಕಡಿಮೆ ಇರ್ತಕ್ಕಂಥವ. ಅದಕ್ಕೆ ಅವನು ಅಲ್ಲಿಂದ ಬಂದು ನರಕಾಸುರ. ಅವ್ರ ಕೆಳಗೆ ಯಾರು? ಹಿರಣ್ಯಕಶ್ಯಪು ಆಗಿರ್ತಕ್ಕಂಥ. ಇಷ್ಟು ಏಳ, ಇಷ್ಟು ಮಂದಿ ಯಾರು ಹೇಳ? ಐಳ, ವಿಪ್ರಚಿತ್ತಿ, ನರಕಾಸುರ, ಹಿರಣ್ಯಕಶ್ಯಪು, ಇಷ್ಟು ಮಂದಿ ಇಲ್ಲಿ ಸಂಗ್ರಹ ಮಾಡ್ತಾರೆ. ಈ ಪದ್ಯ ಇಲ್ಲಿ ಮುಗಿಸ್ತೀನಿ. ಮತ್ತು ನಾಳೆ ಈ ದೈತ್ಯ ಭಾರತ ಮುಗಿಸ್ತೇನೆ. ಕೃಷ್ಣಾರ್ಪಣ.